ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ಓದ್ತೀನಿ, ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಎಸ್, ನಿಮ್ಮ ಏಪ್ರಿಲ್ ಮಂತ್, ಹೋಲ್ ಮಂತ್ ಹೆಂಗಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಓಕೆ, ಸೊ ಆಬ್ವಿಯಸ್ಲಿ ನಿಮಗೆ 4 ಆಪ್ಷನ್ಸ್ ಇದೆ ಅಂಡ್ ಈ ಆಪ್ಷನ್ ನೀವು ಅಕಾರ್ಡಿಂಗ್ ಟು ಯುವರ್ ಝೋಡಿಯಾಕ್ ಸೈನ್ ಚೂಸ್ ಮಾಡ್ಬೇಕಾಗಿ ಬರುತ್ತೆ. ಸನ್ ಸೈನ್ ಮೇಲಾದ್ರೂ ಚೂಸ್ ಮಾಡ್ಬೋದು, ಮೂನ್ ಸೈನ್ ಮೇಲಾದ್ರೂ ಚೂಸ್ ಮಾಡ್ಬೋದು, ಅಸೆಂಡೆಂಟ್ ವೈಸ್ ಆದ್ರೂ ಚೂಸ್ ಮಾಡ್ಬೋದು, ಅಂದ್ರೆ ನಿಮ್ಮ ಲಗ್ನ. ರೈಟ್? ಸೊ ಓಕೆ, ಏನೆಲ್ಲ ಈ ಒಂದು ರೀಡಿಂಗ್ ಈ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಅಂದ್ರೆ, ಓವರ್ ಆಲ್ ಜನರಲ್ ಎನರ್ಜಿ ಹೆಂಗಿರುತ್ತೆ ಏಪ್ರಿಲ್ ಅಲ್ಲಿ ಅಂತ ನೋಡೋಣ. ಕರಿಯರ್, ಜಾಬ್, ಪ್ರೊಫೆಷನಲ್ ಲೈಫ್ ಹೆಂಗಿರುತ್ತೆ ಅಂತ ನೋಡೋಣ. ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ಹೆಂಗಿರುತ್ತೆ, ದುಡ್ಡು ಅದನ್ನ ಹೆಂಗೆ ಯೂಸ್ ಮಾಡ್ಕೋಬೇಕು, ಖರ್ಚು ಮಾಡಬೇಕಾ ಬೇಡವಾ, ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ನಿಮ್ಮ ಲವ್ ಆ್ಯಂಡ್ ರಿಲೇಶನ್ಶಿಪ್ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ದೆನ್ ಚಾಲೆಂಜಸ್ ಏನೆಲ್ಲ ಬರ್ಬೋದು, ಅಡ್ವೈಸ್, ಮತ್ತೆ ಓವರ್ ಆಲ್ ಔಟ್ಕಮ್ ಅಂದ್ರೆ ಎಂಡ್ ಆಫ್ ದ ಮಂತ್ ಆದ್ಮೇಲೆ ಏನನ್ನ ನೀವು ಅಚೀವ್ ಮಾಡಿರ್ತೀರಾ ಅದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ ಗೈಸ್, ಫಸ್ಟ್ ಆಪ್ಷನ್ ಫೈರ್ ಸೈನ್ಸ್ ಅಂದ್ರೆ ಮೇಷರಾಶಿ, ಸಿಂಹರಾಶಿ ಹಾಗೂ ಧನಸ್ಸು ರಾಶಿ ಅವರು ಫಸ್ಟ್ ಆಪ್ಷನ್ ಚೂಸ್ ಮಾಡಬೇಕು. ಸೆಕೆಂಡ್ ಅರ್ತ್ ಸೈನ್ಸ್ ಅಂದ್ರೆ ವೃಷಭ ರಾಶಿ, ಮಕರ ರಾಶಿ ಹಾಗೂ ಕನ್ಯಾ ರಾಶಿ. ಥರ್ಡ್ ಒನ್ ಏರ್ ಸೈನ್ಸ್, ಮಿಥುನ ರಾಶಿ, ಕುಂಭ ರಾಶಿ ಹಾಗೂ ತುಲಾ ರಾಶಿ. ಲಾಸ್ಟ್ ವಾಟರ್ ಸೈನ್ಸ್, ಬೇಬಿ ಸೈನ್ಸ್ ಅಂತಾನೆ ಹೇಳ್ಬೋದು, ಕಟಕ ರಾಶಿ, ಮೀನರಾಶಿ ಹಾಗೂ ವೃಶ್ಚಿಕ ರಾಶಿಯವರು. ಓಕೆ ಗೈಸ್, ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ ಗೈಸ್, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಆಲ್ ರೈಟ್, ಹೆಲೋ, ಯಾರೆಲ್ಲ ಫಸ್ಟ್ ಗ್ರೂಪ್ಗೆ ಬಿಲಾಂಗ್ ಆಗ್ತೀರಾ ಅಂದ್ರೆ ನಿಮ್ಮ ಝೋಡಿಯಾಕ್ ಸೈನ್ ಮೇಷರಾಶಿ, ಧನಸ್ಸು ರಾಶಿ ಹಾಗೂ ಸಿಂಹ ರಾಶಿ ಆಗಿದ್ರೆ ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಈ ಒಂದು ವಿಡಿಯೋದಲ್ಲಿ ಡೈಸ್ ನ ಪುಲ್ ಮಾಡೋಣ ಅಂಡ್ ಮೆಸೇಜಸ್ ನ ಪುಲ್ ಮಾಡೋಣ ಅಂಡ್ ಸಮ್ ಮೋರ್ ಒರಾಕಲ್ ಡೆಕ್ಸ್ ನ ಕೂಡ ಪುಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಗೈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ ಗೈಸ್, ಫಸ್ಟ್ ಈಸ್ ಓವರ್ ಆಲ್ ಎನರ್ಜಿ. ಒಂದಷ್ಟು ಕ್ವೆಶನ್ಸಿಗೆ ಆಲ್ರೆಡಿ ಪುಲ್ ಮಾಡಿದ್ದೀನಿ ಟ್ಯಾರೋ ಕಾರ್ಡ್ಸ್ ಅಂಡ್ ಸ್ಟಿಲ್ ಮೋರ್ ಕಾರ್ಡ್ಸ್ ನಾವು ಪುಲ್ ಮಾಡೋಣ ರ್ಯಾಂಡಮ್ ಆಗಿ. ಓವರ್ ಆಲ್ ಎನರ್ಜಿ ಆಫ್ ದ ಮಂತ್ ಈ ಒಂದು ಕಾರ್ಡ್ ಹೇಳುತ್ತೆ ನಮಗೆ ಅಬ್ಸರ್ವರ್. ಆಲ್ ರೈಟ್, ಸೊ ಫೈರ್ ಸೈನ್ಸ್ ಅಂದ್ರೆ ಯು ಗೈಸ್ ಆರ್ ವೆರಿ ಆಕ್ಟಿವ್ ಅಂತಾನೆ ಹೇಳ್ಬೋದು. ಅಂದ್ರೆ ಯಾರು ಏನಾದ್ರು ಹೇಳೋದಕ್ಕೂ ಮುಂಚೆನೆ ನೀವು ಆ ಕೆಲಸ ಮಾಡ್ಬಿಟ್ಟಿರ್ತೀರ ಅಥವಾ ಆ ಕೆಲಸನ ಮಾಡ್ಬೇಕು ಅಂತ ಅನ್ನಿಸ್ಬಿಡುತ್ತೆ. ಅಂದ್ರೆ ವೆಯ್ಟ್ ಮಾಡೋದಕ್ಕೆ ಇಷ್ಟ ಇರಲ್ಲ ನಿಮಗೆ ಯಾವಾಗ್ಲೂ ಕೂಡ. ಯಾರೋ ಬಂದು ನಿಮಗೆ ಕಮಾಂಡ್ ಮಾಡೋದು ಅಂದ್ರೆ ಆಗಲ್ಲ. ಯಾರೋ ಬಂದು ನಿಮಗೆ ನೀನ್ ಹಿಂಗೆ ಮಾಡ್ಬೇಕು ಅಂತ ಹೇಳಿದ್ರೆ ನೀವ್ ಹಂಗ್ ಮಾಡೋದೇ ಇಲ್ಲ. ಜಪ್ಪಯ್ಯ ಅಂದ್ರೂ ನೀವು ಅವ್ರ ಮಾತನ್ನ ಕೇಳಲ್ಲ. ಆ ತರ ಒಂದು ಸ್ವಭಾವ ನಿಮಗೆ ಜಾಸ್ತಿನೇ. ಬಟ್ ಈ ಒಂದು ಮಂತ್ ಅಲ್ಲಿ ಒಂದ್ ಸ್ವಲ್ಪ ನಿಮ್ಮ ಎನರ್ಜಿನ ಕಾಮ್ ಡೌನ್ ಮಾಡ್ಕೊಂಡಿರ್ತೇವೆ. ಒಂಥರ ಗ್ರೌಂಡೆಡ್ ಎನರ್ಜಿಲಿ ನೀವಿರೋ ಪಾಸಿಬಿಲಿಟಿ ಇದೆ. ಅಂದ್ರೆ ಓವರ್ ಆಲ್ ಎನರ್ಜಿ ಮಂತ್ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ, ಏನೋ ಒಂದು ಆಕ್ಷನ್ ತಗೊಳ್ಬೇಕಾದ್ರೆ, ಏನೋ ಒಂದು ಆಕ್ಷನ್ ಅಥವಾ ಡಿಸಿಷನ್ ಅಥವಾ ಕನ್ಕ್ಲೂಷನ್ ತಗೊಳ್ಳೋದಕ್ಕೂ ಮುಂಚೆ ತುಂಬಾ ಯೋಚನೆ ಮಾಡ್ತೀರಾ, ತುಂಬಾ ಥಿಂಕ್ ಮಾಡ್ತೀರಾ, ತುಂಬಾ ಅಬ್ಸರ್ವ್ ಮಾಡ್ತೀರಾ, ತುಂಬಾ ಒಂದಷ್ಟು ಕ್ವೆಶನ್ ಮಾಡ್ಕೊಂತೀರಾ ನಿಮಗ್ ನೀವೇ, ಇದು ಕರೆಕ್ಟಾ ನಾನು ಮಾಡ್ತಾ ಇರೋದು ಇಲ್ವಾ. ವೆನ್ ಇಟ್ ಕಮ್ಸ್ ಟು ಎಕ್ಸಾಂಪಲ್ ಅಂತಾನೆ ಬಂದ್ರೆ, ಫಾರ್ ಅನ್ ಎಕ್ಸಾಂಪಲ್ ಜಾಬ್ದೇ ಇಟ್ಕೊಳ್ಳಿ. ರೈಟ್, ಜಾಬ್ ಬಂದ್ಬಿಟ್ಟು ಫಾರ್ ಅನ್ ಎಕ್ಸಾಂಪಲ್ ನಿಮಗೆ ಜಾಬ್ ಬಿಡ್ಬೇಕಾಗಿ ಬಂದಿರುತ್ತೆ, ಜಾಬ್ ಚೇಂಜ್ ಮಾಡಬೇಕು ಅಂತ ಅನ್ಸಿರುತ್ತೆ.
ಜಾಬ್ ಅಲ್ಲಿ ಏನೋ ಒಂದ್ ಸ್ವಲ್ಪ ಪ್ರಮೋಷನ್ ಕೇಳೋಣ ಹಂಗೆ ಹಿಂಗೆ ಅಂತೆಲ್ಲ ಅನ್ಸಿರುತ್ತೆ. ಸೊ ಈ ಒಂದು ತಿಂಗಳಲ್ಲಿ ಹೆಂಗಂತಾನೆ ನೀವು ತುಂಬಾ ಯೋಚನೆ ಮಾಡ್ತೀರಾ, ತುಂಬಾ ಅಬ್ಸರ್ವ್ ಮಾಡ್ತೀರಾ. ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಇವಾಗ ಆಲ್ರೆಡಿ ಸಕ್ಸಸ್ ಆಗಿರ್ತಾರಲ್ವಾ, ಅವರೆಲ್ಲ ಯಾವ ತರ ಸಕ್ಸಸ್ ಆದ್ರು ಲೈಫಲ್ಲಿ, ಯಾವ ಒಂದು ಪಾತ್ನ ಫಾಲೋ ಮಾಡಿದ್ರೆ ನಂಗೆ ಒಳ್ಳೇದಾಗತ್ತೆ, ಯಾವ ತರ ನನ್ನ ಲೈಫಲ್ಲಿ ನಾನು ಡಿಸಿಷನ್ ತಗೊಂಡ್ರೆ ನಂಗೆ ಒಳ್ಳೇದಾಗತ್ತೆ. ಸೊ ಈ ತರ ನೀವು ಯೋಚನೆ ಮಾಡೋದನ್ನ ನೋಡ್ತಾ ಇದೀನಿ ಮೇನ್ ಆಗಿ. ಸೊ ಏನೋ ಒಂದು ಜಗಳ ಆಗ್ತಾ ಇದ್ರು ಕೂಡ ಇಷ್ಟ ದಿನ ಹೆಂಗಿದ್ರಿ ಅಂದ್ರೆ, ಹೋಗೋಣ, ನಾನ್ ನೋಡೇ ಬಿಡ್ತೀನಿ ಏನ್ ಮಾಡ್ತಾರೆ, ಅವ್ರು ಯಾಕೆ ಹಂಗ ಆಡ್ತಾ ಇದಾರೆ, ಯಾಕೋರು ಲೈಕ್ ಈ ತರ ಕ್ವೆಶನ್ ಮಾಡ್ಕೊಂಡು ಹೋದವರು ನೀವು, ನನ್ನ ಹತ್ರನೇನಾ ಅನ್ಕೊಂಡ್ ಹೋದವ್ರು ನೀವು. ಬಟ್ ಈ ತಿಂಗಳಲ್ಲಿ ಹೆಂಗಂತಂದ್ರೆ ಸ್ವಲ್ಪ ಕಾಮ್ ಡೌನ್ ಆಗೋದನ್ನ ನೋಡ್ತಾ ಇದೀನಿ, ಸ್ಟೆಪ್ ಬ್ಯಾಕ್ ಮಾಡೋದನ್ನ ನೋಡ್ತೇನೆ. ಸ್ಟೆಪ್ ಬ್ಯಾಕ್ ಮಾಡ್ಬಿಟ್ಟು ಅಬ್ಸರ್ವ್ ಮಾಡೋದು ಅಂದ್ರೆ, ಯಾವಾಗ ನೀವು ಬುದ್ಧಿ ಉಪಯೋಗಿಸ್ತೀರಾ ಅಲ್ವಾ ಏನೇ ಒಂದು ವಿಷಯ ಮಾಡೋದಕ್ಕೂ ಮುಂಚೆ, ಅವಾಗ ನಿಮ್ಮ ಲೈಫ್ ಇನ್ನೂ ಒಂದು ಬ್ರೈಟ್ ವೇ ಅಲ್ಲಿ ಕಾಣಿಸುತ್ತೆ. ಅಂದ್ರೆ ಇನ್ನೂ ನೀವು ನಿಮ್ಮ ಲೈಫ್ ಸತ್ಯಗಳನ್ನ ನೋಡಕ್ ಶುರು ಮಾಡ್ತೀರಾ. ಏನಕ್ಕೂ ಜಾಸ್ತಿ ರಿಯಾಕ್ಟ್ ಮಾಡಲ್ಲ. ಈಗ ಯಾರೋ ಒಬ್ರು ನಿಮ್ನ ಬಂದು ಟ್ರಿಗರ್ ಮಾಡ್ತಾ ಇದಾರೆ, ನಿಮ್ಮ ಪಾರ್ಟ್ನರೇ ಅನ್ಕೊಳ್ಳಿ, ನಿಮ್ನ ಪದೇ ಪದೇ ಟ್ರಿಗರ್ ಮಾಡ್ತಾ ಇದಾರೆ, ಏನೋ ಒಂದು ಅವ್ರ ಬಗ್ಗೆ ನಿಮಗೆ ಗೊತ್ತಾಗಿದೆ, ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳೋದಕ್ಕಿಂತ ನೀವು ಓಕೆ ಲೆಟ್ ಮೀ ಸಿ ಇದು ಎಲ್ಲಿ ತನಕ ಹೋಗುತ್ತೆ, ಸ್ವಲ್ಪ ಹಿಂದೆ ಕೂತ್ಕೊಂಡು ನೋಡೋಣ ಎಲ್ಲಿ ತನಕ ಹೋಗುತ್ತೆ, ಕನ್ಕ್ಲೂಷನ್ಗೆ ಜಂಪ್ ಮಾಡೋದಕ್ಕೂ ಮುಂಚೆ ಆ ಒಂದು ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಮ ಲೈಫಲ್ಲಿ ಆಲ್ರೆಡಿ ಮಾಡಿದ್ದ ಮಿಸ್ಟೇಕ್ಸ್ ನಿಮಗೆ ಚೆನ್ನಾಗಿ ಗೊತ್ತಿದೆ ಇವಾಗ, ಗ್ರೂಪ್ 1. ಸೊ ನೀವು ಮತ್ತೆ ಅದೇ ಮಿಸ್ಟೇಕ್ಸ್ನ ರಿಪೀಟ್ ಮಾಡೋದಕ್ಕೆ ಇಷ್ಟ ಇಲ್ಲ, ಏನೋ ಒಂದು ಅರ್ಜೆಂಟ್ ಡಿಸಿಷನ್ ತಗೊಂಡು ಲೈಕ್ ಗೋ ವಿತ್ ದ ಫ್ಲೋ ಕೈಂಡ್ ಆಫ್ ಮೈಂಡ್ ಸೆಟ್ ಅಲ್ಲಿ ನೀವು ಇರೋ ಪಾಸಿಬಿಲಿಟೀಸು ಇದೆ ಈ ಒಂದು ತಿಂಗಳಲ್ಲಿ, ಮೇನ್ ಆಗಿ ಏಪ್ರಿಲ್ ಅಲ್ಲಿ. ದಟ್ಸ್ ಬ್ಯೂಟಿಫುಲ್. ಲೆಟ್ಸ್ ಸಿ ನಿಮಗೆ ಇನ್ನು ಏನೆಲ್ಲ ಮೆಸೇಜಸ್ ಇದೆ ಟೀ ಲೀವ್ಸ್ ಕಡೆಯಿಂದ ಅಂತ. ಓಕೆ, ದೇರ್ ಈಸ್ ಡಾಗ್ ಫಾರ್ ಅವೇ, a distant friend is thinking of you. ಸೊ ಪಾಸಿಬಿಲಿಟಿ ಇದೆ ಗ್ರೂಪ್ 1, ಎಲ್ಲೋ ಒಂದ್ ಕಡೆ ನೀವು ನಿಮ್ಮ ಲೈಫಲ್ಲಿ ಈ ಒಂದು ತಿಂಗಳಲ್ಲಿ ಮೇನ್ ಆಗಿ ನಿಮ್ಮ ಫ್ರೆಂಡ್ಸಿಗೂ ಇಂಪಾರ್ಟೆನ್ಸ್ ಕೊಡೋದು, ಆ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡೋದು, ಸ್ವಲ್ಪ ಬ್ರೇಕ್ ತಗೊಂಡು ಫ್ರೆಂಡ್ಸ್ ಜೊತೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಯಾರು ನಿಮ್ಮ ಬಗ್ಗೆ ಜೆನ್ಯೂನ್ ಆಗಿ ಕೇರ್ ಮಾಡ್ತಾರೆ. ಇಟ್ಸ್ ನಾಟ್ ಲೈಕ್ ಯಾರ್ಯಾರ ಬಗ್ಗೆನೋ ನೀವು ಕೇರ್ ಮಾಡ್ಕೊಂಡು ಹೋಗಲ್ಲ, ಯಾರ್ಯಾರನೋ ಟೈಮ್ ಪಾಸಿಗೆ ಮೀಟ್ ಆಗೋದಕ್ಕೆ ಹೋಗಲ್ಲ. ಯಾರು ನಿಮ್ಮ ಬಗ್ಗೆ ಜೆನ್ಯೂನ್ ಆಗಿ ಕೇರ್ ಮಾಡ್ತಾರೆ, ಜೆನ್ಯೂನ್ ಆಗಿ ಥಿಂಕ್ ಮಾಡ್ತಾರೆ, ಸೊ ಆ ಪರ್ಸನ್ನ ಮೀಟ್ ಆಗೋದು, ಒಂದು ರಿಯಲ್ ಫ್ರೆಂಡ್ಶಿಪ್ ಅಂತೀವಲ್ಲ ನಮ್ಮ ಲೈಫಲ್ಲಿ, ಆಲ್ಮೋಸ್ಟ್ ಎಲ್ಲರ ಲೈಫಲ್ಲೂ ದೇರ್ ವಿಲ್ ಬಿ 1 or 2 ಪೀಪಲ್ ಜೆನ್ಯೂನ್ ಆಗಿ ನಮ್ ಜೊತೆ ಇರೋವಂಥವ್ರು. ಸೊ ಆ ತರ ಒಂದು ಪರ್ಸನ್ ನೀವು ಕನೆಕ್ಟ್ ಆಗೋದು, ಮೀಟ್ ಆಗೋದು ಈ ಒಂದು ತಿಂಗಳಲ್ಲಿ, ಸ್ವಲ್ಪ ಟೈಮ್ ನಿಮ್ಮ ಲವ್ಡ್ ಒನ್ಸಿಗೆ ನೀವು ಕೊಡೋದು, ಅದೆಲ್ಲ ಪಾಸಿಬಿಲಿಟಿ ಇದೆ. ಆಪಲ್, ಟೆಂಪ್ಟೇಷನ್ ವಿಲ್ ಟೆಸ್ಟ್ ಯು ಅಗೇನ್, ಕೇರ್ಫುಲ್ ಆಗಿರ್ಬೇಕು ಈ ಒಂದು ಮಂತ್ ಅಲ್ಲಿ. ಜಾಸ್ತಿ ಲಾಂಗ್ ಟರ್ಮ್ ಯಾರು ಇರ್ತಾರೆ ಲೈಫಲ್ಲಿ, ಲಾಂಗ್ ಟರ್ಮ್ ನಿಮಗೆ ಯಾವ್ದು ಒಳ್ಳೇದ್ ಮಾಡ್ತಾರೆ, ಒಳ್ಳೆಯವರಾಗಿರ್ತಾರೆ, ಅವ್ರನ್ನ ಚೂಸ್ ಮಾಡಿ, ಆ ಥರದನ್ನ ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ಇವಾಗ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ, ರೈಟ್? ನಿಮಗೆ ಅಲ್ಲಿ ಫುಡ್ ಏನು ಪಾನಿಪುರಿ ಅಂತಾನೆ ಅನ್ಕೊಳ್ಳಿ, ಇಲ್ಲಿ ರೋಡ್ ಸೈಡಲ್ಲಿ ಹೆಂಗಿರುತ್ತೆ ಒಂದೊಂದ್ಸತಿ ಪಾನಿಪುರಿ ತುಂಬಾನೇ ಲೈಕ್ ಪೊಲ್ಯೂಷನ್ ಎಲ್ಲ ತಾಗಿರುತ್ತೆ, ಬಟ್ ನಿಮಗೆ ಪಾನಿಪುರಿ ಅಂದ್ರೆ ಇಷ್ಟ ಅನ್ಕೊಳ್ಳಿ. ಸೊ ಮೇಕ್ ಶೋರ್ ಈ ತಿಂಗಳಲ್ಲಿ ಆ ಟೆಂಪ್ಟೇಷನ್ಸಿಗೆ ಬೀಳ್ಬೇಡಿ, ಅಬ್ಸರ್ವ್ ಮಾಡಿ. ದಟ್ ಈಸ್ ವಾಟ್. ಏನೇ ಒಂದು ನಿಮ್ ಟೆಂಪ್ಟೇಷನ್ ಫೀಲ್ ಆದ್ರೆ, ನಿಮಗೆ ತುಂಬಾ ಟೆಂಪ್ಟ್ ಆದ್ರೆ, ಅದ್ ಮಾಡೋಣ, ಹೋಗಿ ತಿನ್ಬಿಡೋಣ, ಹೋಗಿ ಹೇಳ್ಬಿಡೋಣ. ನಿಮ್ಮ ಟೆಂಪ್ಟೇಷನಿಗೆ ಒಳಗೋಗಿ ಏನೇ ಒಂದು ಡಿಸಿಷನ್ ತಗೊಂಡ್ರು ಅದು ನಿಮಗೆ ಪ್ರಾಬ್ಲಮ್ಯಾಟಿಕ್ ಆಗಿ ಟರ್ನ್ ಔಟ್ ಆಗೋ ಪಾಸಿಬಿಲಿಟಿ ಇದೆ. ಇಫ್ ಪಾಸಿಬಲ್, ನಿಮ್ಮ ಒಂದು ಫ್ರೆಂಡ್ ಪರ್ಟಿಕ್ಯುಲರ್ ಆಗಿ ಈ ಒಂದು ರೀಡಿಂಗ್ ಅಲ್ಲಿ ಬರ್ತಾ ಇದ್ದಾರೆ, ನಿಮಗೆ ಗೊತ್ತಿರುತ್ತೆ ಯಾರ ಬಗ್ಗೆ ಇದು ಅಂತ. ಮೇ ಬಿ ಅವ್ರ ಜೊತೆ ಡಿಸ್ಕಸ್ ಮಾಡಿ, ಅವ್ರನ್ನ ಮೀಟ್ ಆಗಿ ಇಫ್ ಪಾಸಿಬಲ್, ಬಿಕಾಸ್ ಯಾರೋ ಒಬ್ರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ, ಒಂದು ಜೆನ್ಯೂನ್ ಫ್ರೆಂಡ್ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇರೋದನ್ನ ನೋಡ್ತಾ ಇದ್ದೀನಿ. ಸೊ ಎಸ್ ಗೈಸ್, ನೆಕ್ಸ್ಟ್ ಕರಿಯರ್ ನೋಡೋಣ. ಗ್ರೂಪ್ 1 ಅವ್ರಿಗೆ ದೇರ್ ಈಸ್ ಸ್ಟ್ರೆಂತ್ ಈಸ್ ಅ ವೆರಿ 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 ಬ್ಯೂಟಿಫುಲ್ ಕಾರ್ಡ್ ಇದು. ಎಸ್ಪೆಷಲಿ ಕರಿಯರ್ ಅಲ್ಲಿ ಬಂದಿದೆ ಅಂದ್ರೆ, ಫಾರ್ ಅನ್ ಎಕ್ಸಾಂಪಲ್, ಜಸ್ಟ್ ಇಮ್ಯಾಜಿನ್ ಯೋರ್ ಸೆಲ್ಫ್ ಒಂದು ಶಾರುಖ್ ಖಾನ್ ತರ. ಅಂದ್ರೆ
ನಿಮಗೆ ರೆಸ್ಪೆಕ್ಟ್ ಕೂಡ ಇರುತ್ತೆ ನಡ್ಕೊಂಡು ಹೋದಲ್ಲಿ. ಆ ಕೆಲ್ಸಕ್ಕೆ ಹೋದಾಗ ರೆಸ್ಪೆಕ್ಟ್ ಇರುತ್ತೆ. ಕೆಲ್ಸಕ್ಕೆ ಹೋದಾಗ ಜನರು ನಿಮ್ಮನ್ನ ಐಡೆಂಟಿಫೈ ಮಾಡ್ತಾರೆ, ನಾಟ್ ಬಿಕಾಸ್ ಆಫ್ ಯುವರ್ ಮನಿ ಬಟ್ ಬಿಕಾಸ್ ಆಫ್ ಯುವರ್ ಟ್ಯಾಲೆಂಟ್. ಅಂದ್ರೆ ನಿಮ್ ದುಡ್ಡು ನೋಡ್ಬಿಟ್ಟು ಜನರು ನಿಮ್ನ ಅಟ್ರಾಕ್ಟ್ ಆಗೋದಲ್ಲ, ನೀವು ಮಾಡಿದ ಕೆಲಸಗಳನ್ನ ನೆನಪಿಸ್ಕೊಂಡು ಇಲ್ಲಿವರೆಗೂ ನಿಮಗಿರೋ ಎಕ್ಸ್ಪೀರಿಯನ್ಸಿಗೆ. ಡೆಫಿನೆಟ್ಲಿ ಐ ಫೀಲ್ ಜಾಬ್ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಒಂದು ರೂಮ್ ಒಳಗೆ ವಾಕ್ ಇನ್ ಆಗ್ತಾ ಇದ್ದೀರಾ ಅಂದ್ರೆ ಎಲ್ಲರೂ ನಿಮ್ನ ಐಡೆಂಟಿಫೈ ಮಾಡ್ತಾರೆ. ಓ ಇವ್ರು ಮಾಡ್ತಾರೆ ಬಿಡು, ಇವ್ರು ಚೆನ್ನಾಗಿ ವರ್ಕ್ ಮಾಡ್ತಾರೆ, ಹಿ ಆರ್ ಶಿ ಇಸ್ ಡಿಸರ್ವಿಂಗ್, ಓ ಇವ್ರು ಗೊತ್ತು, ಇವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಇವ್ರು ಚೆನ್ನಾಗಿ ಏನೋ ಏನ್ ಮಾಡ್ತಾ ಇದ್ದೀರಾ ಅದು ಯು ವಿಲ್ ಡೂ ವೆಲ್, ಸ್ಕಿಲ್ಸ್ ಇದೆ, ನಿಮಗೆ ಟ್ಯಾಲೆಂಟ್ ಇದೆ. ಸೊ ಈ ತರ ಜನರು ನಿಮ್ನ ಐಡೆಂಟಿಫೈ ಮಾಡೋದು, ಜನರು ಒಬ್ಬೊಬ್ರು ನಿಮ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋದು ಮೇನ್ ಆಗಿ. ಸೊ ಕರಿಯರ್ ವೈಸ್ ಐ ಗೆಸ್ ಏನೇ ಸಿಚುವೇಶನ್ ಬಂದ್ರು, ಎಂತ ಡಿಫಿಕಲ್ಟ್ ಸಿಚುವೇಶನ್ ಬಂದ್ರು, ಎಂತ ನಿಮ್ನ ಕುಗ್ಸೋ ಅಂತ ಸಿಚುವೇಶನ್ ಕೂಡ ಬಂದ್ರು ನೀವು ಕುಗ್ಗಲ್ಲ, ದಟ್ ಈಸ್ ಫಾರ್ ಶೋರ್. ಅಂಡ್ ಒನ್ ಮೋರ್ ಥಿಂಗ್ ನೋಡ್ತಾ ಇದ್ದೀನಿ ಗ್ರೂಪ್ 1 ಅವರಿಗೆ, ನಿಮ್ಮ ಪ್ರಮೋಷನ್ ಅಂದ್ರೆ ಒಂದು ಪೊಸಿಷನ್ ಅಪ್ಗ್ರೇಡ್ ಆಗೋದನ್ನ ನೋಡ್ತಾ ಇದ್ದೀನಿ. ಅಂದ್ರೆ ಇಷ್ಟ ದಿನ ನೀವು ಗುಂಪಲ್ಲಿ ಕೆಲಸ ಮಾಡ್ತಾ ಇದ್ರಿ ಅಂದ್ರೆ ಇನ್ಮೇಲೆ ನಿಮ್ಮ ಪೊಸಿಷನ್ ಅಲ್ಲಿ ಒಂದು ಅಪ್ಗ್ರೇಡ್ ಆಗೋದ್ ನೋಡ್ತಾ ಇದೀನಿ. ಮೇ ಬಿ ನೀವು ಲೀಡರ್ಶಿಪ್ಪಿಗೆ ಹೋಗೋ ಪಾಸಿಬಿಲಿಟಿ ಇದೆ. ನೀವು ಕೆಲವೊಂದೊಂದು ಜನರನ್ನ ಗೈಡ್ ಮಾಡೋದನ್ನ ನೋಡ್ತಾ ಇದ್ದೀನಿ. ನಿಮ್ಮಿಂದ ಒಂದು ಗೈಡೆನ್ಸ್ ತಗೊಳೋದನ್ನ ನೋಡ್ತಾ ಇದ್ದೀನಿ. ವಾವ್, ಬ್ಯೂಟಿಫುಲ್. ಸೊ ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್, ಈ ಒಂದು ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಎಷ್ಟು ಗೊತ್ತಿದೆ, ನಿಮಗೆ ಎಷ್ಟು ಸ್ಕಿಲ್ಸ್ ಗೊತ್ತಿದೆ, ನಿಮಗೆ ಏನಾದರೂ ಒಂದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದೆ ಅಂದ್ರೆ ಇಫ್ ಪಾಸಿಬಲ್ ಹೆಲ್ಪ್ ಮಾಡಿ, ಇಫ್ ಪಾಸಿಬಲ್ ಗೈಡ್ ಮಾಡಿ, ಇಫ್ ಪಾಸಿಬಲ್ ಕನ್ಸಲ್ಟ್ ಮಾಡಿ, ಕನ್ಸಲ್ಟೇಷನ್ ತರ ಆಕ್ಟ್ ಮಾಡಿ. ಬಿಕಾಸ್ ಎಸ್ಪೆಷಲಿ ಕನ್ಸಲ್ಟೇಷನ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಲೈಕ್ ಮೀ, ಐ ಗೆಸ್ ಈ ಒಂದು ತಿಂಗಳು ನಿಮಗೆ ತುಂಬಾನೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಬೈ ದ ಎಂಡ್ ಆಫ್ ದ ಮಂತ್. ಬಿಕಾಸ್ ಏನೋ ದುಡ್ಡು ಮಾಡಿದ್ರಿ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ, ನಿಮ್ಮಿಂದ ಎಷ್ಟೋ ಜನರಿಗೆ ಹೆಲ್ಪ್ ಆಯ್ತು, ಎಷ್ಟೋ ಜನರಿಗೆ ಗೈಡ್ ಮಾಡಿದ್ರಿ, ಎಷ್ಟೋ ಜನರಿಗೆ ದಾರಿ ತೋರಿಸಿದ್ರಿ, ಎಷ್ಟೋ ಜನರಿಗೆ ಡೈರೆಕ್ಷನ್ ತೋರಿಸಿದ್ರಿ ನೀವು ಲೈಫ್ದು. ಸೊ ಈ ತರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಎಟ್ ದ ಎಂಡ್ ಆಫ್ ದ ಡೇ ಇರುತ್ತೆ. ಅಂದ್ರೆ ಇಷ್ಟ ದಿನ ನನ್ನ ಜೊತೆನೇ ಇತ್ತು ಆ ಸ್ಕಿಲ್ಸ್ ಎಲ್ಲ, ನನ್ನ ಹತ್ರನೇ ಇಟ್ಕೊಂಡು ನಾನು ಏನ್ ಮಾಡಿದೆ, ಅಟ್ಲೀಸ್ಟ್ ಕಲಿಸಿದಾಗ ನಿಮಗೆ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಆ ನಾಲೆಜ್ ಶೇರ್ ಮಾಡ್ಕೊಂಡಾಗ ಅದು ದುಡ್ಡು ಕೊಟ್ಟಾಗ್ಲೂ ಅಷ್ಟೊಂದು ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಒನ್ ಥಿಂಗ್ ಈಸ್ ಫಾರ್ ಶೋರ್, ನೀವು ಈ ಮಂತಲ್ಲಿ ರಿಯಲೈಸ್ ಮಾಡ್ಕೊತೀರಾ, ಕನ್ಸಿಸ್ಟೆನ್ಸಿ ಮತ್ತೆ ಹಾರ್ಡ್ ವರ್ಕ್ ಇದ್ರೆ ಸಾಕು, ಶಾರ್ಟ್ ಕಟ್ ಲೈಫಲ್ಲಿ ತಗೊಂಡ್ಲೇಬಾರ್ದು ಅಂತ ಫಿಕ್ಸ್ ಆಗಿ ಹೋಗ್ಬಿಡ್ತೀರಾ ನೀವು. ಮೇ ಬಿ ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್, ಯಾವುದೇ ರೀತಿ ಶಾರ್ಟ್ ಕಟ್ ಕೆಲಸಗಳಿಗೆ ಕೈ ಹಾಕಬೇಡಿ. ಲೈಕ್ ಟ್ರೇಡಿಂಗ್ ಆಗಿರ್ಬೋದು, ಸ್ಟಾಕ್ಸ್ ಆಗಿರ್ಬೋದು, ಈ ಥರದಕ್ಕೆಲ್ಲ ಜಾಸ್ತಿ ನೀವು ಕೈ ಹಾಕೋದಕ್ಕೆ ಹೋಗಬೇಡಿ ಏಪ್ರಿಲ್ ಮಂತಲ್ಲಿ. ಇಫ್ ಪಾಸಿಬಲ್ ಒಂದು ಟ್ರೆಡಿಷನಲ್ ಮೆಥಡ್ ಜಾಬ್ ಅಥವಾ ಲಾಂಗ್ ಟರ್ಮ್ ಜಾಬ್ ಇದನ್ನ ಚೂಸ್ ಮಾಡಿದ್ರೆ ಒಳ್ಳೇದಾಗತ್ತೆ. ಎಸ್, ಐ ಗೆಸ್ ತುಂಬಾ ಜನಕ್ಕೆ ಈ ಒಂದು ತಿಂಗಳಲ್ಲಿ ಒಂದು ರೈಸ್, ಪ್ರಮೋಷನ್, ಅಪ್ಗ್ರೇಡೇಷನ್, ಪೊಸಿಷನ್ ಅಲ್ಲಿ ಅಪ್ಗ್ರೇಡೇಷನ್ ಇದೆಲ್ಲ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಗ್ರೂಪ್ 1 ಅವ್ರಿಗೆ. ದಟ್ಸ್ ಅ ಬ್ಯೂಟಿಫುಲ್ ಮೆಸೇಜ್, ರೈಟ್? ಓಕೆ, ಸೊ ನೆಕ್ಸ್ಟ್ ನೋಡೋಣ ಫಿನಾನ್ಷಿಯಲ್ ಸಿಚುವೇಶನ್ ಹೆಂಗಿದೆ ಅಂತ. ದೇರ್ ಈಸ್ 8 ಆಫ್ ಪೆಂಟಕಲ್ಸ್. ಓಕೆ, ಅಮೇಝಿಂಗ್ ಕಾರ್ಡ್ ಅಂತ ಹೇಳಲ್ಲ, ಬಟ್ ಓಕೆ ಕಾರ್ಡ್. ಅಂದ್ರೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಈ ಒಂದು ತಿಂಗಳಲ್ಲಿ ಹೆಂಗಿರುತ್ತೆ ಅಂದ್ರೆ ಬಟ್ಟೆಗಳಿಗೆ, ಕಾರು, ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಇರುತ್ತಲ್ಲ ಅದ್ರ ಮೇಲೆ ಇನ್ವೆಸ್ಟ್ ಮಾಡಲ್ಲ. ಇನ್ಫ್ಯಾಕ್ಟ್ ನೀವು ನಿಮ್ಮ ಕರಿಯರ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ. ಅಂದ್ರೆ ನಾನು ಏನ್ ನೋಡ್ತಾ ಇದ್ದೀನಿ ಮೇನ್ ಆಗಿ, ಓಕೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ನಿಮಗೆ ಚೆನ್ನಾಗಿ ಕುತ್ಕೊಂಡು ವರ್ಕ್ ಮಾಡಕ್ ಒಂದು ಟೇಬಲ್ ಬೇಕಾಗಿರುತ್ತೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಮೇ ಬಿ ನಿಮ್ಮ ಟೇಬಲ್ ಮೇಲೆ ಇರುತ್ತೆ, ಅಂದ್ರೆ ಯೂಸ್ಫುಲ್ ಥಿಂಗ್ಸ್. ಓಕೆ, ಆ ಒಂದು ಆರ್ಟ್ ಚೆನ್ನಾಗಿ ಕಾಣ್ತಾ ಇದೆ, ನನ್ನ ರೂಮಲ್ಲಿ ಗೋಡೆ ಮೇಲೆ ನಾನು ಹಾಕೋಣ, ಏನಾಗುತ್ತೆ ನೋಡೋಣ, ಚೆನ್ನಾಗಿದೆ, ಲೈಕ್ ಆ ಥರದಕ್ಕೆಲ್ಲ ನೀವು ಸೈಡ್ ಥಿಂಗ್ಸ್ಗೆಲ್ಲ ನೀವು ಈ ತಿಂಗಳಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಕೂಡ. ಇಫ್ ಪಾಸಿಬಲ್ ಇನ್ವೆಸ್ಟ್ ಆನ್ ಸಮಥಿಂಗ್, ಅದು ನಿಮ್ಮ ಲಾಂಗ್ ಟರ್ಮ್ಗೆ ಅದು ನಿಮಗೆ ಗಿವ್ ಬ್ಯಾಕ್ ಮಾಡಬೇಕು. ಅಂದ್ರೆ ಅಗೇನ್ ಎಕ್ಸಾಂಪಲ್ ಟೇಬಲ್ದೇ ತಗೊಳ್ಳಿ, ಟೇಬಲ್ ಒಂದ್ಸತಿ ನೀವು ಇನ್ವೆಸ್ಟ್ ಮಾಡಿದ್ರೆ ಆರಾಮಾಗಿ ಕುತ್ಕೊಂಡು ವರ್ಕ್ ಮಾಡ್ಬೋದು. ಏನೋ ವರ್ಷಗಟ್ಲೆ ಚೆನ್ನಾಗಿ ಇಟ್ಕೊಂಡ್ರು ಅದನ್ನ ನೀವು ಅದರಲ್ಲೇ ವರ್ಕ್ ಮಾಡ್ಬೋದು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ವಾ? ಸೊ ತುಂಬಾ ಜನ ಏಪ್ರಿಲ್ ಮಂತಲ್ಲಿ ಇಫ್ ಪಾಸಿಬಲ್ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿ ಅಥವಾ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ, ಸೊ ದಟ್ ಅದು ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಏನಾದ್ರೂ ಒಂದು ಕೊಡ್ಬೇಕು. ನಾಳೆನೇ ರಿಟರ್ನ್ ಮಾಡ್ಬೇಕಾದ್ ನಿಮಗೆ ಅಂತ ಹೇಳ್ತಾ ಇಲ್ಲ, ಬಟ್
ಇವಾಗಲ್ದಾನೆ ಇದ್ರೆ ಒಂದ್ 2-3 ತಿಂಗಳಾದ್ಮೇಲೆ ರಿಟರ್ನ್ ಆಗೋ ತರದ್ದು. ಇನ್ ಕೇಸ್ ನಿಮ್ಮ ಹತ್ರ ದುಡ್ಡು ಚೆನ್ನಾಗಿ ಸೇವಿಂಗ್ಸ್ ಮಾಡಿದೀರಾ ಅಂದ್ರೆ ಏಪ್ರಿಲ್ ಮಂತ್ ಅಲ್ಲಿ ಪಾಸಿಬಲ್ ಏನ್ರ ಮೇಲಾದ್ರು ಇನ್ವೆಸ್ಟ್ ಮಾಡಿ, ಹೈ ಟೈಮ್. ಸೊ ಫಿನಾನ್ಷಿಯಲಿ ನಾನು ಅಂತ ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ನೋಡ್ತಾ ಇಲ್ಲ ನಿಮಗೆ ಏಪ್ರಿಲ್ ಮಂತ್ ಅಲ್ಲಿ. ಆ್ಯಂಡ್ ಎಗೇನ್ ನೀವು ಇನ್ವೆಸ್ಟ್ ಮಾಡೋದನ್ನ ನೋಡ್ತಾ ಇದ್ದೀನಿ. ತುಂಬ ಜನ ಕೋರ್ಸ್ ಮಾಡೋದು, ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಕ್ಲಾಸಸ್ ಜಾಯಿನ್ ಆಗೋದಕ್ಕೆ ನೀವು ಇನ್ವೆಸ್ಟ್ ಮಾಡೋದು ದುಡ್ಡನ್ನ, ಇದೆಲ್ಲ ನೋಡ್ತಾ ಇದ್ದೀನಿ. ಎಗೇನ್ ಇಟ್ಸ್ ಅನ್ ಇಂಡಿಕೇಶನ್. ಇಫ್ ಪಾಸಿಬಲ್ ನಿಮ್ಮನ್ನ ನೀವು ಬ್ಯುಸಿ ಮಾಡ್ಕೊಳ್ಳಿ ಏಪ್ರಿಲ್ ಮಂತಲ್ಲಿ. ಅಂದರೆ ಯಾವುದಾದ್ರು ಕ್ಲಾಸಿಗೆ ಜಾಯಿನ್ ಆಗಿ, ಏನಾದ್ರು ಟ್ಯಾಲೆಂಟು, ಇಂಟ್ರೆಸ್ಟು, ಪ್ಯಾಷನ್ ಇದೆ ಅಂದರೆ ಇಫ್ ಪಾಸಿಬಲ್ ಇನ್ವೆಸ್ಟ್ ಮಾಡಿಬಿಟ್ಟು ಕ್ಲಾಸಸ್ಸಿಗೆ ಹೋಗೋದನ್ನು ಸ್ಟಾರ್ಟ್ ಮಾಡಿ ಇಫ್ ಪಾಸಿಬಲ್. ಸೊ ದಟ್ ಒನ್ ಥಿಂಗ್ ಈಸ್ ಫಾರ್ ಶೋರ್, ಇವಾಗ ಏನರ ಮೇಲೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅದು ಫ್ಯೂಚರಲ್ಲಿ ಹೆಂಗಾರು ನಿಮಗೆ ಅದು ರಿಟರ್ನ್ ಮಾಡಬೇಕು. ಅದು ಮನಿ ವೈಸಲ್ಲೇ ರಿಟರ್ನ್ ಮಾಡ್ಬೇಕಂತ ಹೇಳ್ತಾ ಇಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ವೈಸ್ ಆಗಿರ್ಬೋದು. ಲೈಕ್ ಹೆಂಗದು ನಿಮ್ಮನ್ನ ಸೇವ್ ಮಾಡಬೇಕದು ಒಂದಲ್ಲ ಒಂದೊಂದು ರೀತಿಲಿ. ಸೊ ಅನ್ನೆಸೆಸರಿ ಮನಿ ಸ್ಪೆಂಡ್ ಮಾಡೋದನ್ನ ನೀವು ಕಡಿಮೆ ಮಾಡ್ತಾ ಇದ್ದೀರಾ ಏಪ್ರಿಲಲ್ಲಿ. ದಟ್ಸ್ ರಿಯಲಿ ಗ್ರೇಟ್. ಒಂದು ಡಿಸಿಪ್ಲಿನ್ಡ್ ಆಗಿ ಮನಿನ ಯೂಸ್ ಮಾಡೋದು. ಫಾರ್ ಅನ್ ಎಕ್ಸಾಂಪಲ್, ಇವಾಗ ನಾವು ಏನು ಮಾಡ್ತೀವಿ, ಜೀನ್ಸಿಗೆ ಇನ್ವೆಸ್ಟ್ ಮಾಡ್ತೀವಿ ಅಲ್ವಾ, ಜೀನ್ಸ್ ಪ್ಯಾಂಟು. ಬಟ್ ನಮಗೆ ಗೊತ್ತಿರುತ್ತೆ ಜೀನ್ಸ್ ಬಂದ್ಬಿಟ್ಟು ಏನೋ ಎಷ್ಟು ಒಂದೊಂದು ಜೀನ್ಸನ್ನ 5-6 ವರ್ಷ ಕೂಡ ಒಬ್ಬೊಬ್ರು ಹಾಕೊಂತೀವಿ, ರೈಟ್? ನಿಮಗೆ ಗೊತ್ತು, ಓಕೆ ಇದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ವರ್ತು, ಇದಕ್ಕೆ ನಾನು 3,000 ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು, 10 ವರ್ಷ ಬಂದರೂ ಬರುತ್ತೆ. ಸೊ ಈ ಥರ ಥಿಂಗ್ಸಿಗೆ ನೀವು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಏಪ್ರಿಲ್ ಮಂತಲ್ಲಿ. ಜಸ್ಟ್ ಕ್ಯಾಶುವಲ್ ಥಿಂಗ್ಸಿಗೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಡಿ. ಓಕೆ, ಲವ್ ಆ್ಯಂಡ್ ರಿಲೇಶನ್ಶಿಪ್ ಅಂತ ಬಂದರೆ ಏಪ್ರಿಲ್ ಮಂತಲ್ಲಿ ಹೆಂಗಿದೆ ನೋಡೋಣ. ಫೈರ್ ಸೈನ್ಸ್ ಫಸ್ಟ್ ಗ್ರೂಪ್ ಅವ್ರಿಗೆ. ಓ, ಇದೇನಾದ್ರು ಕರಿಯರಿಗೆ ಬಂದಿದ್ರೆ ಗ್ರೇಟ್ ಕಾರ್ಡ್. ಇದು ಲವ್ ರಿಲೇಶನ್ಶಿಪ್ ಅಲ್ಲಿ ಬಂದಿದೆ ಅಂದ್ರೆ ಆಕ್ಷನ್ ಸ್ಪೀಕ್ಸ್. ಎಗೇನ್ ಏಪ್ರಿಲ್ ಯಾವ ತರ ಮಂತ್ ಆಗಿರುತ್ತೆ ಅಂದ್ರೆ ಗ್ರೂಪ್ 1 ನಿಮಗೆ ಕುತ್ಕೊಂಡು ಡ್ರೀಮ್ ಮಾಡೋ ಮಂತ್ ಆಗಿರಲ್ಲ. ಯಾರ ಮೇಲಾದ್ರು ಫೀಲಿಂಗ್ಸ್ ಇದೆಯಾ, ಯಾರ ಮೇಲಾದ್ರು ಎಮೋಷನ್ಸ್ ಇದೆಯಾ, ಇಫ್ ಪಾಸಿಬಲ್ ಎಫರ್ಟ್ ಹಾಕ್ಬೇಕಾಗಿ ಬರುತ್ತೆ ನಿಮಗೆ. ಮೇ ಬಿ ನಿಮಗೆ ಆಪರ್ಚುನಿಟಿ ಸಿಗುತ್ತೆ. ಇನ್ ಕೇಸ್ ನೀವು ಒನ್ ಸೈಡೆಡ್ ರಿಲೇಶನ್ಶಿಪ್, ಒನ್ ಸೈಡೆಡ್ ಲವ್ ಅಲ್ಲಿ ಏನಾರು ಇದ್ದೀರಾ ಅಂದ್ರೆ ಮೇ ಬಿ ನಿಮಗೆ ಆಪರ್ಚುನಿಟಿ ಸಿಗುತ್ತೆ ಅವ್ರ ಜೊತೆ ಇನ್ನೂ ಕನೆಕ್ಟ್ ಆಗೋದಕ್ಕೆ, ಅವ್ರ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಇನ್ನೂ ಅವ್ರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ, ಏನಾದರೂ ಎಫರ್ಟ್ ಹಾಕ್ಬಿಟ್ಟು ತೋರಿಸೋದಕ್ಕೆ ನಿಮಗೆ ಎಲ್ಲ ವೇಯಲ್ಲೂ ಆಪರ್ಚುನಿಟಿ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಸಿಂಗಲ್ ಆಗಿದ್ರೆ ವಾವ್, ಇಟ್ಸ್ ಅ ಬ್ಯೂಟಿಫುಲ್ ಮೆಸೇಜ್. ಸಿಂಗಲ್ ಆಗಿರೋರಿಗೆ ಏಪ್ರಿಲಲ್ಲಿ ಒಂದು ಪೊಟೆನ್ಷಿಯಲ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಅಂದರೆ ಇವ್ರ ಮೇಲೆ ನೀವು ಡೆಫಿನೆಟ್ಲಿ ಲಾಂಗ್ ಟರ್ಮ್ವರೆಗೂ ಡಿಪೆಂಡ್ ಆಗ್ಬೋದು, ಲಾಂಗ್ ಟರ್ಮ್ವರೆಗೂ ಕೌಂಟ್ ಮಾಡ್ಬೋದು. ದಿಸ್ ಇಸ್ ನಾಟ್ ಸಮ್ ರ್ಯಾಂಡಮ್ ಪರ್ಸನ್, ವೆರಿ ಪೊಟೆನ್ಷಿಯಲ್ ಇರುವಂತ ಒಂದು ಪರ್ಸನ್. ಅಂದ್ರೆ ಡೆಫಿನೆಟ್ಲಿ ನೀವು ಮ್ಯಾರೇಜಿಗೆಲ್ಲ ಈ ಪರ್ಸನ್ ಮೇಲೆ ಕೌಂಟ್ ಮಾಡ್ಬೋದು. ಸೊ ತುಂಬಾ ಜನಕ್ಕೆ ವರ್ಕ್ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಬಿಸ್ನೆಸ್ ಟ್ರಿಪ್ ಹೋದಾಗ, ಬಿಸ್ನೆಸ್ ಮೀಟಿಂಗ್ ಹೋದಾಗ ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿರೋರು ಇನ್ನೂ ನಿಮ್ಮಿಬ್ರು ಮಧ್ಯ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗೋದನ್ನ ನೋಡ್ತಾ ಇದ್ದೀನಿ. ಒಂದು ಸೀರಿಯಸ್ ಆಗಿ ಕನ್ವರ್ಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರೋ ಒಬ್ರು ಇಷ್ಟು ದಿನ ಮೇ ಬಿ ಆನ್ಲೈನಲ್ಲಿ ಟೆಕ್ಸ್ಟ್ ಮಾಡೋದು, ಮೇ ಬಿ ಹಿಂಟ್ ಕೊಡ್ತಾ ಇದ್ರು ಅನ್ಸುತ್ತೆ ನಿಮಗೆ ನಿಮ್ಮ ಮೇಲೆ ಇಷ್ಟ ಇದೆ ಅಂತ. ಆ ಪರ್ಸನ್ ನಿಮ್ಮನ್ನ ಡೈರೆಕ್ಟಾಗಿ ಬಂದು ನಿಮ್ಮನ್ನ ಅಪ್ರೋಚ್ ಮಾಡೋದನ್ನು ನೋಡ್ತಾ ಇದ್ದೀನಿ ಮೇಯ್ನ್ ಆಗಿ. ವೆರಿ ಬ್ಯೂಟಿಫುಲ್. ಐ ಗೆಸ್ ಸಿಂಗಲ್ ಆಗಿದ್ದೀರಾ ಅಂದರೆ ಬಿ ಓಪನ್. ನಿಮ್ಮನ್ನ ನೀವು ರೆಸಿಸ್ಟ್ ಮಾಡ್ಕೊಬೇಡಿ, ನಿಮ್ಮನ್ನ ನೀವು ಒಳಗಡೆ ಪುಷ್ ಮಾಡ್ಕೊಂಡು ಕೂರಬೇಡಿ. ಬೇಡ ನನಗೆ ಕಮಿಟ್ಮೆಂಟು, ಬೇಡ ನಾನು ಯಾರಿಗೂ ಓಪನ್ ಅಪ್ ಆಗಲ್ಲ, ನನಗೂ ರಿಲೇಷನ್ಶಿಪ್ಪಿಗೂ ಆಗಲ್ಲ, ನನಗೂ ಕಮಿಟ್ಮೆಂಟಿಗೂ ಆಗಲ್ಲ, ನಾನು ಇವಾಗ ರೆಡಿ ಆಗಿಲ್ಲ ಕಮಿಟ್ಮೆಂಟಿಗೆ, ಈ ಥರ ಎಲ್ಲ ಅಂದ್ಕೊಂಡಿದ್ದೀರಾ ಅಂದರೆ ಇಫ್ ಪಾಸಿಬಲ್ ಏಪ್ರಿಲ್ ಮಂತಲ್ಲಿ ನಿಮ್ಮನ್ನ ನೀವು ಪುಷ್ ಮಾಡ್ಕೊಳ್ಳಿ. ಬಿಕಾಸ್ ಒನ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ನಿಮಗೆ ಯಾವುದೇ ರೀತಿಯಾದ ಒಂದು ಟೆಂಪ್ರರಿ ರಿಲೇಷನ್ಶಿಪ್ ಬರ್ತಾ ಇಲ್ಲ. ಇನ್ಫ್ಯಾಕ್ಟ್ ಒಂದು ಲಾಂಗ್ ಟರ್ಮ್ವರೆಗೂ ನಿಮಗೆ ನಿಮ್ಮ ಕೈ ಹಿಡಿದು ನಿಮ್ಮನ್ನ ಸಪೋರ್ಟ್ ಮಾಡುವಂಥ ಒಂದು ಪರ್ಸನ್, ಆ ಥರದ ಒಂದು ಕನೆಕ್ಷನ್ನ ಮೇಯ್ನಾಗಿ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ವಾವ್, ಬ್ಯೂಟಿಫುಲ್. ಸೊ ಈ ಥರ ಎಲ್ಲ ಇರಬೇಕಾದ್ರೆ ನಿಮಗೆ ಚಾಲೆಂಜಸ್ ಅಂದರೆ ಏನಾಗಬಹುದು, ಚಾಲೆಂಜಿಂಗ್ ಸಿಚುವೇಶನ್ ಅಂದರೆ ಅದು ಏನಿರಬಹುದು? ಲೆಟ್ಸ್ ಸಿ. ನನಗಂತೂ ಈ ಡೈಸ್ನ ರಿಬಲ್ ಮಾಡೋದು, ಸಾರಿ ಗೈಸ್. ಓಕೆ, ಲೆಟ್ಸ್ ಸಿ. ಅಂತ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಅಂದರೆ ಯಾವ ಒಂದು ಲೈಫ್ದು ಏರಿಯಾದ್ರ ಬಗ್ಗೆ ಆಗ್ಬೋದು ನಿಮಗೆ. ಲೆಟ್ಸ್ ಸಿ ಗ್ರೂಪ್ 1.
ಓಕೆ, ದೇರ್ ಇಸ್ 12 ನಂಬರ್, 12th ಹೌಸ್ ಬಗ್ಗೆ ಹೇಳ್ತಾ ಇದೆ. ಮೂನ್. ಸೊ ತುಂಬಾ ಜನ ಮೂನ್ ಯುನೋ ಸನ್ ಸೈನ್ ಮೇ ಬಿ ಫೈರ್ ಇರ್ಬೋದು, ಅಥವಾ ಪೈಸಸ್ ಝೋಡಿಯಾಕ್ ಸೈನ್ ಯಾರೋ ನಿಮ್ಮ ಲೈಫ್ ಅಲ್ಲಿ ಇದೀರಾ ಅಂದ್ರೆ ಮೇ ಬಿ ಅವ್ರ ಬಗ್ಗೆ ಇದು ಹೇಳ್ತಾ ಇದೆ. ಸ್ಯಾಜಿಟೇರಿಯಸ್, ಬ್ಯೂಟಿಫುಲ್. ಸ್ಯಾಜಿಟೇರಿಯಸ್ ಮೂನ್ ಅಂಡ್ ಇಟ್ಸ್ ಇನ್ 12th ಹೌಸ್, ಕ್ಯಾಪ್ರಿಕಾನ್ ಅಸೆಂಡೆಂಟ್ ಆಗಿರುತ್ತೆ ಇದು. ಆಲ್ ರೈಟ್ ಗೈಸ್, ಸೊ ನಾನು ಮೇನ್ ಆಗಿ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಇಫ್ ಪಾಸಿಬಲ್ ಈ ಒಂದು ತಿಂಗಳಲ್ಲಿ ಜಾಸ್ತಿ ಓವರ್ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಇಫ್ ಪಾಸಿಬಲ್ ಜನರ ಜೊತೆ ಸ್ವಲ್ಪ ಬೆರೀರಿ. ಬಿಕಾಸ್ ಒನ್ ಮೇನ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ನೀವು ಜಾಸ್ತಿ ನೀವು ನಿಮ್ಮ ಪಾಡಿಗೆ ನೀವು ಇದ್ದಷ್ಟು ಓವರ್ ಥಿಂಕ್ ಮಾಡೋದು ಜಾಸ್ತಿ ಮಾಡ್ಕೊತೀರಾ. ಆ್ಯಂಡ್ ಓವರ್ ಥಿಂಕ್ ಮಾಡೋದು ಜಾಸ್ತಿ ಆದಷ್ಟು ನೆಗೆಟಿವ್ ಥಿಂಕ್ ಮಾಡ್ಕೊತ ಹೋಗ್ತೀರಾ. ಆ್ಯಂಡ್ ನೆಗೆಟಿವ್ ಥಿಂಕ್ ಮಾಡಿದಷ್ಟು ನಿಮ್ಮನ್ನ ನೀವು ಕೆಳಗೆ ಮಾಡ್ಕೊಂಡು ಹೋಗ್ತೀರಾ. ಓಕೆ, ನಂದೇ ತಪ್ಪು, ನಾನೇ ಲೈಫಲ್ಲಿ ರಾಂಗ್ ಚಾಯ್ಸಸ್ ಮಾಡಿದೆ, ನಾನಿಲ್ಲಿ ಇವಾಗ ಸಫರ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನಾನೇ ಕಾರಣ, ಏನೋ ನಾನೇ ತಪ್ಪು ಮಾಡಿಕೊಂಡೆ, ನನ್ನ ಚಾಯ್ಸಸ್ ಸರಿ ಇಲ್ಲ. ನಿಮ್ಮನ್ನ ನೀವು ತುಂಬ ವಿಚಾರಗಳಿಗೆ ಬ್ಲೇಮ್ ಮಾಡ್ಕೊಳ್ಳೋ ಪಾಸಿಬಿಲಿಟಿ ಇದೆ. ಎಸ್ಪೆಷಲಿ ಈ ಒಂದು ಮಂತಲ್ಲಿ, ಏಪ್ರಿಲ್ ಮಂತಲ್ಲಿ ಮೆಡಿಟೇಷನ್ನು, ಯೋಗ, ಯಾವ್ದಾದ್ರು ಒಂದು ಸ್ಪಿರಿಚುವಲ್ ಆಕ್ಟಿವಿಟಿ, ಇಫ್ ಪಾಸಿಬಲ್ ಟ್ರಾವೆಲ್ ಮಾಡಿ. ಆ್ಯಂಡ್ ಸ್ಯಾಜಿಟೇರಿಯಸ್ ಒಂದು ಟೆಂಪಲ್, ನೀವು ಬಿಲೀವ್ ಮಾಡುವಂಥ ದೇವರು, ಚರ್ಚ್ ಆಗಿರ್ಬೋದು, ಹೋಗಿ ಅಲ್ಲಿ ಒಂದು ಪೀಸ್ಫುಲ್ ಪ್ಲೇಸಲ್ಲಿ ಇರಿ. ಇಲ್ಲ ಟ್ರಾವೆಲ್ ಮಾಡಿ ಗೈಸ್, ಒಂದು ಜಾಗದಿಂದ ಇನ್ನೊಂದು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿಬಿಟ್ಟು ಒಂದು 5-6 ದಿನ ಇರಿ. ನೀವು ಸ್ವಲ್ಪ ದೂರನೇ ಹೋಗ್ಬಿಟ್ಟು ಇಫ್ ಪಾಸಿಬಲ್. ಎಷ್ಟಾಗುತ್ತೆ ಅಷ್ಟು ಸೋಷಲೈಸ್ ಆಗಿ, ಒಬ್ಬರೇ ಇರೋದಕ್ಕೆ ಹೋಗಬೇಡಿ. ಆ್ಯಂಡ್ ತುಂಬ ಜನಕ್ಕೆ ಫಾರಿನ್ ರಿಲೇಟೆಡ್ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ, ಫಾರಿನ್ ಟ್ರಾವೆಲ್, ಅಬ್ರಾಡ್ ಟ್ರಾವೆಲ್, ಅದರಲ್ಲಿ ಸ್ವಲ್ಪ ನೀವು ಡಿಲೇ ನೋಡೋ ಪಾಸಿಬಿಲಿಟಿ ಇದೆ. ಆ್ಯಂಡ್ ಅಗೇನ್ ಫಾರಿನ್ ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ನೀವೀಗ ಸ್ವಲ್ಪ ಡಿಲೇ ನೋಡೋದನ್ನ ನೋಡ್ತಾ ಇದ್ದೀನಿ ಮೇಯ್ನಾಗಿ. ಎಸ್ಪೆಷಲಿ ಎಷ್ಟಾಗುತ್ತಷ್ಟು ನೀರು ಕುಡೀರಿ. ಈ ಒಂದು ತಿಂಗಳಲ್ಲಿ ಇಟ್ಕೋಬೇಡಿ ದಿನಕ್ಕೆ 2 ಲೀಟ್ರು ನೀರು ಕುಡಿತೀನಿ, ನೀರು ಕುಡಿಲೇಬೇಕು, ಹಿಂಗೆಲ್ಲ ನೀವು ಎಮೋಷ್ನಲಿ ತಲೆಯಲ್ಲಿ ಇಟ್ಕೋಬೇಡಿ. ಅಟ್ಲೀಸ್ಟ್ ಅವಾಗಾದ್ರೂ ನೀವು ನೀರು ಕುಡಿತೀರ, ಆವಾಗ ನಿಮ್ಮ ಎಮೋಷ್ನಲ್ ಥಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಆ್ಯಂಡ್ ಫುಲ್ ಮೂನ್, ನ್ಯೂ ಮೂನ್ ರಿಚುವಲ್ನ ಫಾಲೋ ಮಾಡಿ ಈ ಒಂದು ಏಪ್ರಿಲ್ ತಿಂಗಳಲ್ಲಿ. ಇಫ್ ಪಾಸಿಬಲ್ ಯಾವಾಗ ಬರುತ್ತೆ ನೋಡಿ, ಫುಲ್ ಮೂನ್, ನ್ಯೂ ಮೂನ್, ಆ ಒಂದು ರಿಚುವಲ್ನ ನೀವು ಮಾಡಬೇಕು. ಬಿಕಾಸ್ ಫುಲ್ ಮೂನ್ ಟೈಮಲ್ಲಿ ಓವರ್ಲಿ ಎಮೋಷ್ನಲ್ ಆಗೋ ಪಾಸಿಬಿಲಿಟಿ ಇದೆ. ನೀವು ನಿಮ್ಮನ್ನ ನೀವು ತುಂಬ ಹಲವಾರು ವಿಚಾರಗಳಿಗೆ ಬ್ಲೇಮ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ಅವಾಯ್ಡ್ ಮಾಡ್ಕೋಬೇಕು ಅಂದರೆ ಇಫ್ ಪಾಸಿಬಲ್ ನೀವು ಸ್ವಲ್ಪ ರಿಚುವಲ್ನ ಮಾಡಬೇಕು. ಓಕೆ, ಎಸ್ ಗೈಸ್, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಅಡ್ವೈಸು ಎಲ್ಲಿದೆ ನೆಕ್ಸ್ಟ್, ಅಡ್ವೈಸ್ ಈ ಒಂದು ತಿಂಗಳಿಗೆ ಮೇಯ್ನಾಗಿ ಅಡ್ವೈಸ್ ನೋಡೋಣ. ಗ್ರೂಪ್ 1 ಅವ್ರಿಗೆ ಲೆಟ್ಸ್ ಸಿ. ಮೇ ಬಿ ದಟ್ ಈಸ್ ವೈ ನೀವು ಎಷ್ಟು ಸೋಷಲೈಸ್ ಆಗ್ತೀರಾ ಅವಾಗ ಒಂದು ನ್ಯೂ ಪರ್ಸನ್ ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಓಕೆ, ಲೆಟ್ಸ್ ಸಿ. ಗ್ರೂಪ್ 1, ಇಟ್ಸ್ ಓಕೆ ಟು ಬಿ ನಾಟ್ ಓಕೆ. ಅಂದರೆ ಮೇ ಬಿ ಇನ್ ಕೇಸ್ ನೀವು ಪರ್ಫೆಕ್ಷನ್ ಫಾಲೋ ಮಾಡ್ತಾ ಇದ್ದೀರಾ ಲೈಫಲ್ಲಿ ಅಂದರೆ ಇಟ್ಸ್ ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ನೀವು ಎಲ್ರ ಕಣ್ಣಿಗೂ ನೀವು ಪರ್ಫೆಕ್ಟಾಗಿ ಕಾಣಬೇಕು ಅನ್ನೋದೇನಿಲ್ಲ. ಎಲ್ರು ಮಾಡಿದ್ನೇ ನೀವು ಕುರಿ ಥರ ಅವ್ರು ಮಾಡಿದ್ನೇ ಮಾಡಿಕೊಂಡು ಹಿಂದೆ ಹೋಗಬೇಕು ಅಂತ ಯಾರು ರೂಲ್ಸು ಮಾಡಿಲ್ಲ. ದಿಸ್ ಈಸ್ ಯೋರ್ ಲೈಫ್ ಆ್ಯಂಡ್ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಲೀಡ್ ಮಾಡಬೇಕು. ಆ್ಯಂಡ್ ಯಾರು ನಿಮಗೆ ಸ್ಟಾಪ್ ಮಾಡಕ್ಕೆ ಬರ್ತಾ ಇದ್ದಾರೆ, ಬೌಂಡ್ರೀಸ್ ಹಾಕೋದಕ್ಕೆ ಬರ್ತಾ ಇದ್ದಾರೆ ಅಂದರೆ, ನೋ ಯುವರ್ ವ್ಯಾಲ್ಯೂ. ಅಂದರೆ ಏನು ಮಾಡೋದಕ್ಕೆ ಹೊರಟಿದ್ದೀರಾ ತಲೆಯಲ್ಲಿ ಇಟ್ಕೊಳ್ಳಿ. ಬೇರೆಯವ್ರು ಯಾರೋ ಬಂದು ಮಾಡಿದ್ರು ಅಂದರೆ ಇನ್ಫ್ಲುಯೆನ್ಸ್ ಆಗೋದಕ್ಕೆ ಹೋಗಬೇಡಿ ಈ ಒಂದು ಮಂತಲ್ಲಿ. ಓಕೆ, ಆಂಬಿಷಿಯಸ್ ಇಫ್ ಪಾಸಿಬಲ್, ನಿಮ್ಮ ಗುರಿ ಅದರಿಂದ ಡಿಸ್ಟ್ರಾಕ್ಟ್ ಆಗೋದಕ್ಕೆ ಹೋಗಬೇಡಿ. ತುಂಬ ಜನ ಇರ್ತಾರೆ ಕಾಲು ಎಳೆಯೋರು, ತುಂಬ ಜನ ಇರ್ತಾರೆ ನೀನು ತಪ್ಪು ಮಾಡ್ತಾ ಇದೀಯ ಅಂತ ಹೇಳೋರು. ಬಟ್ ಅವ್ರು ಯಾವತ್ತೂ ನಿಮ್ಮ ಒಂದು ಶೂಸ್ ಒಳಗೆ ನಿಂತ್ಕೊಂಡು ಥಿಂಕ್ ಮಾಡಿರಲ್ಲ. ಅವರಿಗಿರೋ ಒಂದು ಜೆಲಸಿ, ಅವರಿಗಿರೋ ಒಂದು ಹೊಟ್ಟೆ ಕಿಚ್ಚು, ಅವರಿಗಿರೋ ಒಂದು ನೆಗೆಟಿವ್ ಥಾಟ್ಸ್ ನಿಮ್ಮ ಬಗ್ಗೆ, ಅದ್ರ ಮೇಲೆ ಯೋಚನೆ ಮಾಡಿಕೊಂಡು ಅವ್ರು ನಿಮಗೆ ಹೇಳ್ತಾ ಇರ್ತಾರೆ ಅಷ್ಟೇ. ಅವ್ರು ಯಾವತ್ತೂ ನಿಮಗೆ ಒಳ್ಳೇದಾಗಲಿ ಅಂತ ಬಯಸಲ್ಲ.
ಸೊ ಇಟ್ಸ್ ಫೈನ್, ಇಟ್ಸ್ ಫೈನ್. ಯಾವಾಗ ನೋ ಹೇಳಬೇಕು ಅಂತ ತಲೆ ಇಟ್ಕೊಂಡಿರಿ ಲೈಫಲ್ಲಿ. ಸೊ ಮೇನ್ ಆಗಿ ಎಟ್ ದ ಎಂಡ್ ಆಫ್ ದ ಮಂತ್ ಏನು ಒಂದು ಥಿಂಗ್ನ ನೀವು ಅಚೀವ್ ಮಾಡಿರ್ತೀರಾ ಅಂತ ನೋಡೋಣ. ಬಟರ್ಫ್ಲೈ, ಅ ಚೇಂಜ್ ಫಾರ್ ದ ಬೆಟರ್. ಸೊ ನಿಮ್ಮ ಪರ್ಸ್ನಾಲಿಟಿಲೇ ಓವರ್ ಆಲ್ ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಏಪ್ರಿಲ್ ಮಂತಲ್ಲಿ. ಬಟರ್ಫ್ಲೈ ಫ್ರೀಡಮ್ ಬಗ್ಗೆ ಹೇಳುತ್ತೆ. ಇನ್ ಕೇಸ್ ನಿಮಗೆ ರಿಸ್ಟ್ರಿಕ್ಷನ್ ಅಲ್ಲಿ ಇದ್ದೀರಾ ಅಂದ್ರೆ, ಯಾವುದೋ ಒಂದು ಬೌಂಡ್ರೀಸ್ ಒಳಗೆ ಇದ್ದೀನಿ, ಯಾವುದೋ ಒಂದು ರೂಲ್ಸ್ ಒಳಗೆ ನಾನಿದ್ದೀನಿ, ರೂಲ್ಸ್ನ ಬ್ರೇಕ್ ಮಾಡ್ಕೊಂಡು ಹೋಗಬೇಕು ಹಾಗೆಲ್ಲ ಯೋಚನೆಯಲ್ಲಿ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಇಟ್ ಈಸ್ ಪಾಸಿಬಲ್ ಏಪ್ರಿಲ್ ಮಂತಲ್ಲಿ ನಿಮಗೆ. ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್, ಬಟರ್ಫ್ಲೈ ಅಂದರೆ ಒಂದು ಟ್ರಾನ್ಸ್ಫಾರ್ಮೇಷನ್, ರೈಟ್? ನಿಮ್ಮಲ್ಲೇ ನೀವು ಮೇಜರ್ ಟ್ರಾನ್ಸ್ಫಾರ್ಮೇಷನ್ ನೋಡೋದು, ಮೇಜರ್ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಪ್ಲ್ಯಾನ್ಸ್, ಲೈಫ್ ಪ್ಲ್ಯಾನ್ಸಲ್ಲಿ ನೀವು ಹಾಕೋ ಔಟ್ಫಿಟ್ಸು, ಅಂದರೆ ಬಟ್ಟೆಗಳಲ್ಲಿ ನೀವು ರೆಡಿ ಆಗೋ ರೀತಿ, ನೀವು ಯೋಚನೆ ಮಾಡೋ ರೀತಿ. ಫಾರ್ ಎನ್ ಎಕ್ಸಾಂಪಲ್, ಇವಾಗ ಕೆಲಸ ಹೋಯ್ತು ಅಂತ ನೀವು ಕಂಪ್ಲೀಟಾಗಿ ಏನು ಡಿಪ್ರೆಷನಿಗಂತೂ ಹೋಗಲ್ಲ. ಅದರಿಂದ ಹೆಂಗೆ ಓವರ್ಕಮ್ ಮಾಡ್ತೀರಾ ಅಂದರೆ ಮೇಜರ್ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಲೈಫಲ್ಲಿ ಆಗೋಗ್ಬಿಡುತ್ತೆ. ಮೇಜರ್ ಎಟ್ ದ ಎಂಡ್ ಆಫ್ ದ ಮಂತ್ ಒಂದು ಪರ್ಸ್ನಾಲಿಟಿಲೇ ಒಂದು ಮೇಜರ್ ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಗ್ರೂಪ್ 1 ನೆಕ್ಸ್ಟ್ ಬಂದಿದೆ ಎಲಿಫೆಂಟ್. ಅ ಲಾಂಗ್ ಜರ್ನಿ ಇದರ್ ಫಿಸಿಕಲ್ ಆರ್ ಮೆಂಟಲ್ ವಿಲ್ ಲೀವ್ ಯು ವೈಸರ್ ಎಟ್ ದ ಎಂಡ್. ಸೊ ಎಸ್, ತುಂಬ ಜನ ರಿಲೊಕೇಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಏಪ್ರಿಲ್ ಅಲ್ಲಿ. ಒಂದು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಏಪ್ರಿಲ್ ಮಂತಲ್ಲಿ. ಸೊ ಎಸ್, ಒಂದು ಬ್ಯೂಟಿಫುಲ್ ರೀಡಿಂಗ್ ಅಂತಲೇ ಹೇಳ್ಬೋದು. ಗ್ರೂಪ್ 1 ಏನನ್ಸ್ತು ಅಂತ ಹೇಳಿ ಗಾಯ್ಸ್. ಬ್ಯೂಟಿಫುಲ್ ಎನರ್ಜಿ ಏಪ್ರಿಲಿಗೆ ಬಂದಿದೆ ನಿಮಗೆ. ಆಲ್ಮೋಸ್ಟ್ ಎವ್ರಿಥಿಂಗ್ ಲುಕ್ಸ್ ಬ್ಯೂಟಿಫುಲ್. ಆ್ಯಂಡ್ ಒನ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಜಾಸ್ತಿ ನೀವು ಜನರ ಬಗ್ಗೆ ಕೇರ್ ಮಾಡಲ್ಲ, ನಿಮ್ಮ ಬಗ್ಗೆ ಕೇರ್ ಮಾಡ್ತೀರಾ, ನಿಮ್ಮ ಗ್ರೋತ್ ಬಗ್ಗೆ ಕೇರ್ ಮಾಡ್ತೀರಾ. ಜಾಸ್ತಿ ನಿಮಗೆ ಯಾರು ಕಂಡ್ರೆ ಆಗಲ್ಲ, ಯಾರಿಗೆ ನಿಮ್ಗೆ ಕಂಡ್ರೆ ಆಗಲ್ಲ, ಅಲ್ಲೆಲ್ಲ ನೀವು ತಲೆ ಹಾಕೋದಕ್ಕೆ ಹೋಗಬೇಡಿ. ಆ್ಯಂಡ್ ಏನು ನಿಮ್ಮನ್ನ ಟೆಂಪ್ಟ್ ಮಾಡ್ತಾ ಇದೆ ಅಲ್ಲೆಲ್ಲ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಮೇ ಬಿ ನಿಮ್ಮ ಫ್ಯೂಚರ್ ಸೆಕ್ಯೂರಿಟಿಗೆ ಹೇಳ್ತಾ ಇರೋದು ಈ ಒಂದು ಮೆಸೇಜ್. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಸಾರಿ. ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ ಅಂದ್ರೆ ನಿಮ್ಮ ಝೋಡಿಯಾಕ್ ಸೈನ್ಸ್ ಅರ್ತ್ ಸೈನ್ ಅಂದ್ರೆ ವೃಷಭ ರಾಶಿ, ಕನ್ಯಾ ರಾಶಿ ಹಾಗೂ ಮಕರ ರಾಶಿ ಆಗಿದ್ರೆ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಹೋಲ್ ಮಂತ್ ಆಫ್ ಏಪ್ರಿಲ್ ನಿಮಗೆ ಹೆಂಗಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೋಡ್ಬೋದು, ಆಲ್ರೆಡಿ ನಾನು ಫುಲ್ ಮಾಡಿದ್ದೀನಿ ಹೋಗೋದಕ್ಕೂ ಮುಂಚೆ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸಿನಲ್ಲಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿದ್ರೆ ಆಯಿತು. ಲೆಟ್ ಮೀ ಡ್ರಿಂಕ್ ವಾಟರ್. ಓಕೆ, ಸೊ ಗೈಸ್, ನೋಡೋಣ ಏಪ್ರಿಲ್ ಹೋಲ್ ಮಂತ್ ನಿಮಗೆ ಹೆಂಗಿರುತ್ತೆ. ಈ ಒಂದು ರೀಡಿಂಗ್ ಅಲ್ಲಿ ನಾನು ಡೈಸ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸಮ್ ರ್ಯಾಂಡಮ್ ಮೆಸೇಜಸ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ. ಫಸ್ಟ್ ಈಸ್ ದ ಓವರ್ ಆಲ್ ಎನರ್ಜಿ ಆಫ್ ದ ಮಂತ್, ಥೀಮ್ ಆಫ್ ದ ಮಂತ್ ಅಂತಾನೆ ಹೇಳ್ಬೋದು. ದೇರ್ ಈಸ್ ಥಿಂಕರ್. ತುಂಬಾ ಯೋಚನೆ ಮಾಡ್ತೀರಾ ಮೇ ಬಿ. ಈಗೇನು ಫಸ್ಟ್ ಗ್ರೂಪ್ ಅವರಿಗೂ ಆಲ್ಮೋಸ್ಟ್ ರಿಲೇಟೆಡ್ ಬಂತು, ತುಂಬಾ ಜನ ಅದೇ ಗ್ರೂಪ್ ಅವ್ರಲ್ಲಿ ಬಂದಿರೋ ಪಾಸಿಬಿಲಿಟಿ ಇದೆ. ಸೊ ಮೇನ್ ಆಗಿ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಏಪ್ರಿಲ್ ಮಂತ್ ಅಲ್ಲಿ ಒನ್ ಥಿಂಗ್ ಈಸ್ ಫಾರ್ ಶೋರ್, ಏನೇ ಒಂದು ಆಕ್ಷನ್ ತಗೊಳ್ಳೋದಕ್ಕೂ ಮುಂಚೆ ತುಂಬಾ ಯೋಚನೆ ಮಾಡ್ತೀರಾ. ಫಸ್ಟ್ ಆಫ್ ಆಲ್ ನೀವು ಅರ್ತ್ ಸೈನ್ಸ್, ವೆರಿ ಗ್ರೌಂಡೆಡ್ ಸೈನ್ಸ್ ನೀವು. ಅಂದ್ರೆ ಏನೇ ಒಂದು ಸಿಚುವೇಶನ್ ಬಂದು ರಿಯಾಕ್ಟ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಂತೀರಾ, ಫಿಸಿಕಲಿ ಆಕ್ಟಿವ್ ಆಗಿರೋದಕ್ಕೆ ತುಂಬಾ ಟೈಮ್ ತಗೊಂತೀರಾ. ಅಂದ್ರೆ ನಿಮಗೆ ಎಲ್ಲಾ ಆಂಗಲ್ ಅಲ್ಲೂ ಯೋಚನೆ ಮಾಡೋ ಅಭ್ಯಾಸ. ಒನ್ ಮೇನ್ ಥಿಂಗ್, ನೀವು ಅರ್ತ್ ಸೈನ್ ಆಗಿರೋದ್ರಿಂದ ನೀವು ಎಲ್ಲದನ್ನು ಪ್ರಾಕ್ಟಿಕಲ್ ವೇಯಲ್ಲಿ ಯೋಚನೆ ಮಾಡ್ತೀರಾ. ಅಂದ್ರೆ ಫಾರ್ ಅನ್ ಎಕ್ಸಾಂಪಲ್, ಯಾವುದೋ ಒಂದು ಪರ್ಸನ್ ಬಂದು ಲವ್ ಪ್ರಪೋಸ್ ಮಾಡ್ತಾ ಇದ್ದಾರೆ, ನಿಮ್ಮಿಂದ ಏನೋ ಕೇಳ್ತಾ ಇದ್ದಾರೆ ಅಂದ್ರೆ, ನೀವು ಬರೀ ಅವ್ರು ನಿಮಗೆ ಎಮೋಷ್ನಲಿ ಹೆಲ್ಪ್ ಮಾಡ್ತಾ ಇದ್ದಾರಾ,
ಬರೀ ಎಮೋಷ್ನಲಿ ಅವ್ರು ನಿಮಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾ ಇದಾರೆ ಹಂಗ್ ಮಾತ್ರ ಯೋಚನೆ ಮಾಡೋರಲ್ಲ ನೀವು. ನೀವು ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಪರ್ಸನ್ ಆಗಿರ್ತೀರಾ. ಓಕೆ, ಇವ್ರು ನನಗೆ ಫ್ಯೂಚರ್ ಅಲ್ಲಿ ಜಾಬಿಗೆ ಸಪೋರ್ಟ್ ಮಾಡ್ತಾರ, ಮೆಂಟಲಿ ಮನೇಲಿ ಪೀಸ್ ಇದೆ, ನಾನು ಹೊರಗಡೆನೂ ಚೆನ್ನಾಗಿರ್ಬೋದು. ಸೊ ನೀವೊಂಥರ ವೆರಿ ವೆರಿ ಆಂಬಿಷಿಯಸ್ ಪರ್ಸನ್ ಅಂತಾನೆ ಹೇಳ್ಬೋದು. ಗ್ರೂಪ್ 2 ಎಲ್ಲ ರೀತಿಯಲ್ಲೂ ಯೋಚನೆ ಮಾಡುವಂತ ಒಂದು ಪರ್ಸನ್. ಸೊ ಏನೇ ಒಂದು ಜಾಬ್ ಆಪರ್ಚುನಿಟಿ ಬಂದ್ರೂ ಕೂಡ ಅದು ಎಷ್ಟೇ ದೊಡ್ಡ ಆಪರ್ಚುನಿಟಿ ಆಗಿರ್ಬೋದು. ಸೊ ಈ ಒಂದು ಮಂತ್ ಅಲ್ಲಿ ಹೆಂಗಂತ ಅಂದ್ರೆ ತುಂಬಾ ಯೋಚನೆ ಮಾಡ್ತೀರಾ, ಏನೇ ಆಕ್ಷನ್ ತಗೊಳ್ಳೋದಕ್ಕೂ ಮುಂಚೆ ತುಂಬಾ ಯೋಚನೆ ಮಾಡ್ತೀರಾ ಇದು ಎಲ್ಲಾ ವೇಲು. ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್, ಏನೇ ಆಪರ್ಚುನಿಟಿ ಬಂದು ಏನೇ ಆಫರ್ ಬಂದು ನಿಮ್ ಟೇಬಲ್ ಮುಂದೆ ಕೂತ್ಕೊಂಡ್ರು ಇಫ್ ಪಾಸಿಬಲ್ ಈ ಒಂದು ಮಂತ್ ಅಲ್ಲಿ ಏನೋ ತುಂಬಾ ಯೋಚನೆ ಮಾಡಿ, ಎವ್ರಿ ಆಂಗಲ್ ಅಲ್ಲೂ ಯೋಚನೆ ಮಾಡಿ. ಇದು ನಿಮಗೆ ಮೆಂಟಲಿ ಪೀಸ್ ಕೊಡುತ್ತಾ? ಬಿಕಾಸ್ ಒಂದೊಂದು ಜಾಬ್ ಎನ್ವಿರಾನ್ಮೆಂಟು, ಜಾಬ್ ದುಡ್ಡು ಚೆನ್ನಾಗಿರುತ್ತೆ, ಕೆಲಸ ಚೆನ್ನಾಗಿರುತ್ತೆ, ಬಟ್ ಅಲ್ಲಿ ಜನಗಳು ನಿಮಗೆ ಖುಷಿ ಆಗ್ತಾ ಇರಲ್ಲ. ಸೊ ಎಲ್ಲಾ ವೇಯಲ್ಲೂ ನೀವು ಯೋಚನೆ ಮಾಡೋದನ್ನ ನೋಡ್ತಾ ಇದ್ದೀನಿ. ಮೇಯ್ನ್ ಆಗಿ ತುಂಬಾ ಅನಲೈಸ್ ಮಾಡ್ತೀರಾ ಈ ಒಂದು ಮಂತ್ ಅಲ್ಲಿ. ತುಂಬಾ ಪ್ಲಾನಿಂಗ್ ಟೈಮ್ ಅಂತ ಹೇಳ್ಬೋದು. ಇವಾಗ ಫಾರ್ ಅನ್ ಎಕ್ಸಾಂಪಲ್ ನಿಮಗೆ ಮನೆ ಕಟ್ಟಿಸ್ಬೇಕು ಅಂತ ಇರುತ್ತೆ. ಸೊ ಈ ಒಂದು ತಿಂಗಳಲ್ಲಿ ನೀವು ಅದಕ್ಕೆ ಫಸ್ಟ್ ಹೆಜ್ಜೆ ಇಡಲ್ಲ. ಇನ್ಫ್ಯಾಕ್ಟ್ ನೀವು ಪ್ಲಾನ್ ಮಾಡ್ತೀರಾ, ಓಕೆ ದುಡ್ಡು, ಓಕೆ ಯಾವ ಜಾಗ, ಅಂದ್ರೆ ಒಂದು ಥಾಟ್ಫುಲ್ ಡಿಸಿಷನ್ ಮಾಡ್ತೀರಾ. ಅಂಡ್ ಸೊ ದಟ್ ಅದು ಲಾಂಗ್ ಟರ್ಮ್ ಏನ್ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅದು ಲಾಂಗ್ ಟರ್ಮ್ ವರೆಗೂ ನಿಮಗೆ ಅದು ಹೆಲ್ಪ್ ಆಗಬೇಕು. ಒನ್ ಮೋರ್ ಥಿಂಗ್ ಈಸ್, ನೀವು ರೈಟ್ ಪಾತ್ ಅಲ್ಲಿ ಇದ್ದೀರಾ ಇಲ್ವಾ, ಚಾಯ್ಸಸ್ ನೀವೇನ್ ಮಾಡಿದೀರಾ ಅದು ನಿಮ್ ಒಳ್ಳೇದಕ್ ಮಾಡಿದೀರಾ ಏನು, ಹಿಂಗೆಲ್ಲ ನೀವು ಕ್ವೆಶನ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದೀನಿ. ಐ ಡೋಂಟ್ ನೋ ವೈ, ಯಾಕೆ ನೀವು ಹಂಗೆ ಯೋಚನೆ ಮಾಡ್ತಾ ಇದ್ದೀರಾ, ಯಾಕೆ ಹಿಂಗೆಲ್ಲ ಥಾಟ್ಸ್ ನಿಮ್ಮ ಮೈಂಡ್ ಅಲ್ಲಿ ಬರ್ತಾ ಇದೆ, ಐ ಹ್ಯಾವ್ ನೋ ಐಡಿಯಾ. ಬಟ್ ಲೆಟ್ಸ್ ಸಿ ಗ್ರೂಪ್ 2 ಅವ್ರಿಗೆ main month energy, April month energy. There is chain of events that will affect your life. So you need to be quite careful. ಅಂದ್ರೆ ಡೇ ಟು ಡೇ ಏನೇ ಕೆಲಸ ಇದ್ರು ಅವತ್ತವತ್ತೇ ಮುಗಿಸ್ಕೋಬೇಡಿ. ಯಾವ್ದಾದ್ರು ಪೆಂಡಿಂಗ್ ಕೆಲಸ ಇದ್ರೆ, ದುಡ್ಡಿನ ವಿಚಾರದಲ್ಲಿ ಏನಾದ್ರು ಪೆಂಡಿಂಗ್ ಪೇಮೆಂಟ್ ಇತ್ತು ಅಂದ್ರೆ ಇಫ್ ಪಾಸಿಬಲ್ ಲಾಸ್ಟ್ ಮೂಮೆಂಟಿಗೆ ಏನು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ದುಡ್ಡಿನ ವಿಚಾರದಲ್ಲೂ ಕೂಡ ಏನಾದರೂ ಒಂದು ಮಾಡಿ ಮುಗಿಸ್ಬೇಕು ಅಂದರೆ ಜಸ್ಟ್ ಪೇ ಇಟ್ ಆಫ್, ಯಾವುದು ಇಟ್ಕೋಬೇಡಿ, ಡೆಪ್ಸ್ ಇಟ್ಕೋಬೇಡಿ. ಓಕೆ, ಸ್ವಲ್ಪ ನೀವು ಈ ಒಂದು ಮಂತಲ್ಲಿ ಅಲರ್ಟ್ ಆಗಿ ಇರಬೇಕು ಎವ್ರಿ ವೇ ಅಲ್ಲೂ ಅಂತಾನೆ ನೋಡ್ತಾ ಇದ್ದೀನಿ. ಆ್ಯಂಡ್ ವುಮೆನ್ ಡೀಲಿಂಗ್ಸ್ ಆರ್ ರಿಲೇಶನ್ಶಿಪ್ ವಿತ್ ಅ ವುಮೆನ್, ಅಗೇನ್ ನೀವು ಇನ್ ಕೇಸ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಂದು ಸ್ಪೆಸಿಫಿಕ್ ಪರ್ಸನ್ ವುಮೆನ್ ಅಂತ ಏನು ಇಂಡಿಕೇಟ್ ಮಾಡ್ತಾ ಇದೆ ಕೂಡ. ಒಂದು ವುಮೆನ್ ಜೊತೆ ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಯು ನೀಡ್ ಟು ಬಿ ಕ್ವೈಟ್ ಕೇರ್ಫುಲ್. ಜಾಸ್ತಿ ಟ್ರಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಈ ಪರ್ಸನ್ನ. ಈ ಪರ್ಸನ್ ಇಂದ ನೀವು ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಅಲ್ಲಿ ಇನ್ವಾಲ್ವ್ ಆಗೋ ಪಾಸಿಬಿಲಿಟಿ ಇದೆ. ಸೊ ಯಾರನ್ನೂ ಟ್ರಸ್ಟ್ ಮಾಡಕ್ ಹೋಗ್ಬೇಡಿ. ಇನ್ಫ್ಯಾಕ್ಟ್ ನೀವು ಅವ್ರ ಜೊತೆ ದುಡ್ಡಿನ ವಿಚಾರ ಏನಾದ್ರು ಹ್ಯಾಂಡಲ್ ಮಾಡ್ತಾ ಇದ್ದೀರಾ, ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅವ್ರನ್ನ ಟ್ರಸ್ಟ್ ಮಾಡೇನೋ ಹೇಳ್ತಾ ಇದ್ದೀರಾ ಅಂದ್ರೆ, ಎಸ್ಪೆಷಲಿ ಒಂದು ವುಮೆನ್ ಬಗ್ಗೆ ಹೇಳ್ತಾ ಇದೆ, ಯು ನೀಡ್ ಟು ಬಿ ಕ್ವೈಟ್ ಕೇರ್ಫುಲ್ ಈ ಒಂದು ಏಪ್ರಿಲ್ ಮಂತ್ ಅಲ್ಲಿ. ಗ್ರೂಪ್ 2 ಓಕೆ, ಕರಿಯರ್ ನೋಡೋಣ ನಿಮ್ದು ಹೆಂಗಿದೆ ಅಂತ. ದೇರ್ ಈಸ್ 9 of Wands, ಅಗೇನ್ ಅ ಬಿಟ್ ಆಫ್ ಚಾಲೆಂಜಿಂಗ್. ಸೊ ಗ್ರೂಪ್ 2 ಒನ್ ಮೇನ್ ಥಿಂಗ್ ನಾನು ಏನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಒಂದು ತಿಂಗಳು ನಿಮಗೆ ಅ ಬಿಟ್ ಆಫ್ ಚಾಲೆಂಜಿಂಗ್ ಆಗೇ ಇರುತ್ತೆ. ಅಂದ್ರೆ ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿರ್ತೀರಾ, ಇಷ್ಟು ವರ್ಷದಿಂದ ಇನ್ವೆಸ್ಟ್ ಮಾಡ್ಕೊಂಡು ಬಂದಿರ್ತೀರಾ, ಇವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ವರ್ಕೌಟ್ ಆಗ್ದಾನೆ ಇರೋದು, ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಮ್ಮ ಗ್ರೂಪ್ ಅವರು ನಿಮಗೆ ಸಪೋರ್ಟ್ ಮಾಡ್ದಾನೆ ಇರೋದು, ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಮಗೆ ಗಿವ್ ಅಪ್ ಮಾಡೋಣ ಅನ್ಸ್ಬಿಡೋದು, ಬಿಟ್ಬಿಟ್ಟು ಹೋಗೋಣ ಅನ್ಸ್ಬಿಡೋದು. ಅಗೇನ್ ಇವಾಗ ರೆಟ್ರೋಗ್ರೇಡ್ ಆಗ್ತಾ ಇದೆ ಪ್ಲಾನೆಟ್ಸ್ ಅಲ್ವಾ. ಸೊ ನಿಮ್ಮ ಚಾಯ್ಸಸ್ ನೀವು ಕ್ವೆಶನ್ ಮಾಡ್ಕೊಂಡು, ಓಕೆ ಇದು ನನಗಿದು ಸರಿ ಹೋಗ್ತಾ ಇಲ್ಲ, ನಾನು ಎಷ್ಟೇ ಎಫರ್ಟ್ ಹಾಕಿದ್ರು ಇದು ನನಗೆ ಒಳ್ಳೆ ಪ್ರತಿಫಲ ಕೊಡ್ತಾ ಇಲ್ಲ, ಹಿಂಗೆಲ್ಲ ಯೋಚನೆ ಮಾಡ್ಬಿಟ್ಟು ಆಲ್ಮೋಸ್ಟ್ ಗಿವ್ ಅಪ್ ಮಾಡೋ ಒಂದು ಯೋಚನೆ ಮಾಡೋದು, ಇದೆಲ್ಲ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಗ್ರೂಪ್ 2 ಏಪ್ರಿಲ್ ಮಂತ್ ಅಲ್ಲಿ. ಬಟ್ ನೋ, 9 ಇದು 9 ಅಂದ್ರೆ ಆಲ್ಮೋಸ್ಟ್ ಇನ್ ನೆಕ್ಸ್ಟ್ 10 ಬರುತ್ತೆ, 10 ಆದ್ಮೇಲೆ ಫಿನಿಶಿಂಗ್ ಲೈನ್.
ಸೊ ಇವಾಗ ನೀವು ಗಿವ್ ಅಪ್ ಮಾಡೋದು, ಇವಾಗ ನಿಮ್ನ ನೀವು ಡಿಮೋಟಿವೇಟ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಯಾರು ಏನೇ ಬಂದು ಹೇಳಿ, ಯಾರು ಎಷ್ಟೇ ಕಷ್ಟ ಕೊಟ್ಟರು ಇವಾಗ ಗಿವ್ ಅಪ್ ಮಾಡಬೇಡಿ. ಸ್ವಲ್ಪ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗಿ ಬರ್ಬೋದು, ಬಟ್ ನಿಮ್ಮ ಕಂಟಿನ್ಯೂಸ್ ಎಫರ್ಟ್ ತುಂಬ ಮ್ಯಾಟರ್ ಆಗುತ್ತೆ. ಸಕ್ಸಸ್ ಕೊಟ್ಟೇ ಕೊಡುತ್ತೆ, ಬಟ್ ಗಿವ್ ಅಪ್ ಮಾಡಿದ್ರೆ ಎಲ್ಲ ಕಳ್ಕೊಬಿಡ್ತೀರಾ. ಇಟ್ಸ್ ಲೈಕ್ ಫೈನಲ್ ಪುಷ್ ಇದು ಈ ಮಂತ್ ಏಪ್ರಿಲ್ ಅಲ್ಲಿ ನಿಮಗೆ. ನೆಕ್ಸ್ಟ್ ಮೇ ಇಂದ ನೀವು ಡೆಫಿನೆಟ್ಲಿ ಇಂಥ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಫೇಸ್ ಮಾಡಲ್ಲ. ಸೊ ಅಗೇನ್ ನೀವು ಇಲ್ಲಿವರೆಗೂ ಮಾಡ್ಕೊ ಬಂದಿರೋದು, ಇಲ್ಲಿವರೆಗೂ ಕಷ್ಟಪಟ್ಟು ಏನೋ ಒಂದು ಮಾಡ್ಕೊ ಬಂದಿದ್ದೀರಾ, ರೈಟ್? ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ಗಿವ್ ಅಪ್ ಮಾಡಬೇಡಿ. ಇಲ್ಲಿವರೆಗೂ ನೀವೇನ್ ಅರ್ನ್ ಮಾಡಿದ್ದೀರಾ, ಸ್ಟೇಟಸ್ ಆಗಿರ್ಬೋದು, ಮನಿ ಆಗಿರ್ಬೋದು, ನೇಮ್ ಆಗಿರ್ಬೋದು, ರೆಸ್ಪೆಕ್ಟ್ ಆಗಿರ್ಬೋದು, ಅದನ್ನ ಸೇವ್ ಮಾಡ್ಕೊಳ್ಳಿ. ಅದನ್ನ ಕಳ್ಕೊಂಡು ಎಲ್ಲೂ ಹೋಗ್ಬೇಡಿ. ನಾಟ್ ದ ಟೈಮ್ ಟು ಗಿವ್ ಅಪ್ ಅಂತಾನೆ ಹೇಳ್ಬೋದು. ಏಪ್ರಿಲ್ ಅಲ್ಲಿ ನಿಮ್ನ ತುಂಬಾ ಪುಷ್ ಮಾಡ್ಬೋದು ಸಿಚುವೇಶನ್ಸ್, ಬಟ್ ಗಿವ್ ಅಪ್ ಮಾಡಬೇಡಿ. ಸೊ ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ಫಾರ್ ಎನ್ ಎಕ್ಸಾಂಪಲ್ ಲಾಸ್ಟ್ ಮಿನಿಟ್ ಪ್ರೆಷರ್ ಇರುತ್ತೆ. ನೀವು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಾಡಿರ್ತೀರಾ. ಒಂದು PPT ಅಂತಾನೆ ಇಟ್ಕೊಳ್ಳಿ, ಇನ್ನೇನು ಕ್ಲೈಂಟ್ಸ್ ಬಂದೇ ಬಿಟ್ರು, ಅವ್ರು ಆಲ್ಮೋಸ್ಟ್ ನಿಮ್ ಜೊತೆ ಮೀಟಿಂಗ್ ಆಗ್ಬಿಡುತ್ತೆ, ಬಟ್ ಇನ್ನೂ ಸ್ವಲ್ಪ ಪ್ರಾಜೆಕ್ಟ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಂದು PPT ಪ್ರಿಪರೇಷನ್ ಮಾಡ್ಬೇಕಾಗಿರುತ್ತೆ. ಅದು ಲಾಸ್ಟ್ ಮೊಮೆಂಟಿಗೆ ಇನ್ನೇನ್ ಆಗಲ್ಲ ಅಂತ ಅನ್ಕೊಂತೀರಾ, ಬಟ್ ಗಿವ್ ಅಪ್ ಮಾಡಬೇಡಿ. ಎಷ್ಟಾಗಿರುತ್ತೆ ಅಷ್ಟು ತೋರಿಸಿ, ಎಷ್ಟು ಬರ್ದಿರುತ್ತೆ ಅಷ್ಟು ತೋರಿಸಿ. ದಟ್ ಮ್ಯಾಟರ್ಸ್ ಅ ಲಾಟ್ ಅಂತಾನೆ ಹೇಳ್ಬೋದು. ಈ ಒಂದು ಏಪ್ರಿಲ್ ಮಂತ್ ಅಲ್ಲಿ ಎಷ್ಟು ಕೆಲಸ ಮಾಡಿದೀರಾ ಅದನ್ನ ಪ್ರೂಫ್ ಇಟ್ಕೊಳ್ಳಿ, ಎಲ್ಲೂ ಕಳ್ಕೋಬೇಡಿ. ಗಿವ್ ಅಪ್ ಮಾಡೋ ಟೈಮ್ ಅಲ್ಲ ನಿಮಗೆ ಏಪ್ರಿಲ್ ಮಂತ್ ಅಲ್ಲಿ. ಗ್ರೂಪ್ 2 ಫಿನಾನ್ಷಿಯಲ್ ಸಿಚುವೇಶನ್ ಲುಕ್ಸ್ ಗ್ರೇಟ್ ಅನ್ಬೋದು. ದಿಸ್ ಇಸ್ ಅ ಕಾರ್ಮಿಕ್ ಎನರ್ಜಿ ಆಸ್ ವೆಲ್. ಸೊ ತುಂಬಾ ಜನ ಯಾರಿಗಾರು ದುಡ್ಡು ಕೊಟ್ಟಿದ್ದೀರಾ ಅಂದ್ರೆ ಅದು ಈ ಒಂದು ತಿಂಗಳಲ್ಲಿ ನಿಮಗೆ ರಿಟರ್ನ್ ಬರೋ ಪಾಸಿಬಿಲಿಟಿ ಇದೆ. ಅಗೇನ್ 6 ಆಫ್ ಪೆಂಟಕಲ್ಸ್ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್, ಇನ್ವೆಸ್ಟ್ ಮಾಡಿ. ಬಿಕಾಸ್ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಕಾರ್ಡ್ ಇದು, ಬ್ಯಾಲೆನ್ಸ್ ಕಾರ್ಡ್ ಇದು. ಸೊ ಈ ತಕ್ಕಡಿಲಿ ಹಾಕಿದ್ರೆ ಆಟೋಮೆಟಿಕ್ ಆಗಿ ಈ ಕಡೆ ತಕ್ಕಡಿ ಶೇಕ್ ಆಗೇ ಆಗುತ್ತೆ. ಸೊ ಏನೆಲ್ಲಾರು ಇನ್ವೆಸ್ಟ್ ಮಾಡ್ಬೇಕಂತ ಇದ್ದೀರಾ, ಸ್ಟಾಕ್ ಮಾರ್ಕೆಟ್, ಟ್ರೇಡಿಂಗ್ ಆಗಿರ್ಬೋದು, ಇದೆಲ್ಲ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ಪಾಸಿಬಲ್ ಇನ್ವೆಸ್ಟ್ ಮಾಡಿ. ಬಿಕಾಸ್ ಅಟ್ಲೀಸ್ಟ್ ನೀವು ಲಾಸ್ ಅಂತೂ ಮಾಡ್ಕೊಳ್ಳಲ್ಲ, ನೀವು ಪ್ರಾಫಿಟ್ ಮಾಡ್ಕೊಂತೀರಾ ಬಿಡ್ತೀರಾ ಗೊತ್ತಿಲ್ಲ, ಅಟ್ಲೀಸ್ಟ್ ಲಾಸ್ ಅಂತೂ ಮಾಡ್ಕೊಳ್ಳಲ್ಲ. ಫಿನಾನ್ಷಿಯಲಿ ಏಪ್ರಿಲ್ ಮಂತ್ ಚೆನ್ನಾಗಿ ಕಾಣ್ತಾ ಇದೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಿನಾನ್ಷಿಯಲಿ ಸ್ಟೇಬಲ್, ಲೈಕ್ ಏನಲ್ಲೂ ಇನ್ವೆಸ್ಟ್ ಮಾಡಿ ನೀಗ ಫೀಲ್ ಆಗಲ್ಲ, ಓಕೆ ತುಂಬಾ ಖರ್ಚಾಯ್ತು ಅಂತ ಫೀಲ್ ಆಗಲ್ಲ ಈ ಒಂದು ತಿಂಗಳಲ್ಲಿ. ಸೊ ಎಸ್, ನೀವು ದುಡ್ಡನ್ನ ಕೊಟ್ಟಷ್ಟು ಸ್ಪೆಂಡ್ ಮಾಡಿದಷ್ಟು ಅದು ನಿಮಗೆ ವಾಪಸ್ ಬರ್ತಾ ಇರುತ್ತೆ. ಈಗೇನು ಒಬ್ಬೊಬ್ರು ಇರ್ತಾರೆ ತುಂಬಾ ದುಡ್ಡನ್ನ ಸೇವ್ ಮಾಡ್ಕೊಳ್ಳೋದು, ಕಂಜೂಸ್ತನ ತೋರಿಸೋದು, ಅದೆಲ್ಲ ಮಾಡಬೇಡಿ ಈ ತಿಂಗಳಲ್ಲಿ. ಎಲ್ಲೆಲ್ಲ ಇನ್ವೆಸ್ಟ್ ಮಾಡಬೇಕು ಅನ್ಸುತ್ತೆ, ಎಲ್ಲೆಲ್ಲ ನಿಮಗೆ ದುಡ್ಡು ಖರ್ಚು ಮಾಡಿದ್ರೆ ಖುಷಿ ಸಿಗುತ್ತೆ ಅನ್ಸುತ್ತೆ, ಇನ್ವೆಸ್ಟ್ ಮಾಡಿ, ಇಟ್ಕೊಂಡೇ ಕೂರ್ಬೇಡಿ. ಅಂಡ್ ತುಂಬಾ ಜನಕ್ಕೆ ಯಾರೆಲ್ಲ ಲೋನ್ ಅಪ್ಲೈ ಮಾಡ್ತಾ ಇದ್ದೀರಾ, ಈ ಒಂದು ತಿಂಗಳಲ್ಲಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗೋದು ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಲುಕ್ಸ್ ಗ್ರೇಟ್ ಅನ್ಬೋದು. ಫಿನಾನ್ಷಿಯಲ್ ಸಿಚುವೇಶನ್ ವೈಸ್ ಲುಕ್ಸ್ ಗ್ರೇಟ್. ಅಗೇನ್ ಮೇ ಬಿ ನಿಮ್ಮ ಕರಿಯರ್ ವೈಸ್ ಅಲ್ಲಿ ದುಡ್ಡಿನ ಪ್ರಾಬ್ಲಮ್ ನಿಮಗೆ ಆಗಲ್ಲ, ನಿಮ್ಮ ಪೊಸಿಷನ್ ಅಲ್ಲಿ ಸ್ವಲ್ಪ ಜಗಳ, ಪೊಸಿಷನ್ಗೆ ಸ್ವಲ್ಪ ಕಾಂಪಿಟೇಷನ್, ಮಾಡ್ತಿರೋ ಪ್ರಾಜೆಕ್ಟ್ ಕೆಲಸದಲ್ಲಿ ಸ್ವಲ್ಪ ಕಾಂಪಿಟೇಷನ್, ಇದೆಲ್ಲ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಮೇ ಬಿ ಅಗೇನ್ ಎಸ್, ಗಿವ್ ಅಪ್ ಮಾಡಬೇಡಿ, ಫೇಸ್ ಮಾಡಿ, ವಾಟ್ ಎವರ್ ಇಟ್ ಈಸ್, ಜಸ್ಟ್ ಫೇಸ್ ಇಟ್. ಓಕೆ, ಸೊ ಲವ್ ಲೈಫ್ ನೋಡೋಣ. ಏಪ್ರಿಲ್ ಮಂತ್ ಅಲ್ಲಿ ಗ್ರೂಪ್ 2 ಅವ್ರಿಗೆ ದೇರ್ ಈಸ್ 4 ಆಫ್ ಕಪ್ಸ್. ಐ ಡೋಂಟ್ ನೋ, ಐ ಫೀಲ್ ಲೈಕ್ ಗ್ರೂಪ್ 2 ದಿಸ್ ಇಸ್ ಯು. ಎಲ್ಲೋ ಒಂದ್ ಕಡೆ ನಿಮ್ಮ ಎಕ್ಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರೋದು, ಎಲ್ಲೋ ಒಂದ್ ಕಡೆ ನಿಮ್ ಜೊತೆ ಇಲ್ದಿರೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರೋದು, ನಿಮ್ ಲೈಫಲ್ಲಿ ಇಲ್ದಿರೋರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರೋದು. ನಿಮಗೆ ಇವಾಗ ಫಾರ್ ಎನ್ ಎಕ್ಸಾಂಪಲ್ ಯಾರೊಬ್ರು ನಿಮ್ಮನ್ನ ಟ್ರೈ ಮಾಡ್ತಾ ಇದ್ದಾರೆ, ಯಾರೊಬ್ರು ನಿಮ್ಮ ಅಟೆನ್ಷನ್ ಸಿಗ್ಲಿ ಅಂತ ಟ್ರೈ ಮಾಡ್ತಾ ಇದ್ದಾರೆ, ಯಾರೊಬ್ರು ನಿಮ್ಮನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ, ನಿಮ್ ಎಮೋಷನ್ಸ್ ನ ಶೇರ್ ಮಾಡ್ಕೊಂತ ಇದ್ದಾರೆ ನಿಮಗೆ. ಬಟ್ ನೀವ್ ಹೆಂಗಾಗೋಗ್ಬಿಟ್ಟಿದೀರಾ ಅಂದ್ರೆ ನನಗೆ ನೆಕ್ಸ್ಟೇ ಬೇಕು, ಎಲ್ಲೊಂದ್ ಕಡೆ ಕಂಪೇರ್ ಮಾಡ್ತಾ ಇದ್ದೀರಾ. ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದೀರಾ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ಅದ್ರಲ್ಲಿ ಏನಿಲ್ಲ, ಅದನ್ನ ನೆನಸ್ಕೊಂಡ್ ಕಂಪ್ಲೇಂಟ್ ಮಾಡ್ಕೊಂತ ಇದ್ದೀರಾ. ಓಕೆ, ನನ್ನ ಪಾರ್ಟ್ನರ್ ನನಗೆ ಈ ತರ ಸರ್ಪ್ರೈಸ್ ಕೊಡ್ಲಿಲ್ಲ, ನನ್ನ ಪಾರ್ಟ್ನರ್ ನನಗೆ ಈ ತರ ಖುಷಿ ಕೊಡ್ತಾ ಇಲ್ಲ, ಅವ್ರು ನೋಡು ಅವ್ರು ಚೆನ್ನಾಗಿದ್ದಾರೆ, ಏನೋ ಒಂದ್ ಕಡೆ ಕಂಪೇರ್ ಮಾಡ್ತಾರೆ. ಅಥವಾ ಅಟ್ಲೀಸ್ಟ್ ನಿಮ್ ಜೊತೆ ಏನಿಲ್ಲ, ಅದ್ ಯಾಕಿಲ್ಲ ಅಂತ ಯೋಚನೆ ಮಾಡ್ತಾ ಇರೋದು. ಸೊ ಈ ತರ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀರಾ ನೀವು ಗ್ರೂಪ್ 2.
ವಿಚ್ ಈಸ್ ನಾಟ್ ನೆಸೆಸರಿ. ಬಿಕಾಸ್ ಯಾರೋ ಒಬ್ರು ಕಂಟಿನ್ಯೂಸ್ ಆಗಿ ನಿಮ್ಮ ಅಟೆನ್ಷನ್ ಸಿಗ್ಲಿ ಅಂತ ಟ್ರೈ ಮಾಡೋದನ್ನ ನೋಡ್ತಾ ಇದ್ದೀನಿ. ಸಿಂಗಲ್ ಆಗಿರೋರಿಗೆ ಡೆಫಿನೆಟ್ಲಿ ಒಬ್ರು ಅಪ್ರೋಚ್ ಮಾಡ್ತಾರೆ ಈ ಒಂದು ಮಂತ್ ಅಲ್ಲಿ. ಬಟ್ ಮೇಕ್ ಶೋರ್ ನೀವು ಯುನೋ ಮೆಂಟಲಿನೂ ಪ್ರಿಪೇರ್ಡ್ ಆಗಿರ್ಬೇಕು. ನೀವು ಇನ್ನೂ ಸ್ಟಕ್ ಆಗಿ ಹೋಗ್ಬಿಟ್ಟಿದ್ದೀರಾ, ನನ್ನ ಲೈಫಲ್ಲಿ ಅದಿಲ್ಲ ಇದಿಲ್ಲ ಹಂಗೆಲ್ಲ ಕಂಪ್ಲೇಂಟ್ ಮಾಡ್ಕೊಂಡು ಕೂತಿದ್ದೀರಾ ಅಂದ್ರೆ ಒಂದು ಪೊಟೆನ್ಷಿಯಲ್ ಪರ್ಸನ್ ಒಬ್ರು ಆಕ್ಚುಲಿ ನಿಮ್ಮ ಜಸ್ಟ್ ಅ ಮಿನಿಟ್ ಗಾಯ್ಸ್. ಓಕೆ, ಸೊ ಆಕ್ಚುಲಿ ನಿಮ್ಮ ಒಂದು ಮೆಂಟಾಲಿಟಿಗೆ ಮ್ಯಾಚ್ ಆಗುವಂತ ಒಂದು ಪರ್ಸನ್ನೇ ಇಲ್ಲಿ ಬರ್ತಾ ಇರೋರು, ನಿಮ್ಮನ್ನ ಅಪ್ರೋಚ್ ಮಾಡ್ತಾ ಇರೋರು ಕೂಡ. ಬಟ್ ನೀವೊಂಥರ ಇಂಟ್ರೆಸ್ಟ್ ತೋರಿಸಲ್ಲ ಈ ಒಂದು ತಿಂಗಳಲ್ಲಿ. ಐ ಡೋಂಟ್ ನೋ ವೈ ನಿಮ್ಮನ್ನ ನೀವು ಕಾರ್ನರ್ ಮಾಡ್ಕೊತಾ ಇದ್ದೀರಾ, ನಿಮ್ಮನ್ನ ನೀವು ಯಾಕೆ ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಮೆಂಟಲ್ ಪೀಸ್ನ ಯಾಕೆ ನೀವು ಪ್ರಯಾರಿಟಿ ಕೊಡ್ತಾ ಇಲ್ಲ. ಐ ಡೋಂಟ್ ನೋ ವೈ, ಬಟ್ ದಿಸ್ ಇಸ್ ಯು ಸಿ ಥಿಂಕ್ ಮಾಡ್ತಾ ಇದ್ದೀರಾ, ಇಲ್ಲಿ ಕೂಡ ಥಿಂಕ್ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ನಂಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಗ್ರೂಪ್ 2 ಥಿಂಕ್ ಮಾಡ್ತಾ ಒಂದಷ್ಟು ಇಂಪಾರ್ಟೆಂಟ್ ಆಪರ್ಚುನಿಟೀಸ್ ನ ಕಳ್ಕೊಬಿಡ್ತೀರೇನೋ. ಯಾವ ಒಂದು ಮೂಮೆಂಟ್ ಅಲ್ಲಿ ಆಕ್ಷನ್ ತಗೋಬೇಕಾಗಿ ಬರುತ್ತೆ, ಯಾವ ಒಂದು ಮೂಮೆಂಟ್ ಅಲ್ಲಿ ಇನಿಷಿಯೇಟ್ ತಗೋಬೇಕಾಗಿ ಬರುತ್ತೆ, ತಗೊಂಡನೆ ಥಿಂಕ್ ಮಾಡ್ತಾ ಯೋಚನೆ ಮಾಡ್ತಾ ಇರೋ ಆಪರ್ಚುನಿಟೀಸ್ ನ ಕಳ್ಕೊಳ್ಳೋ ಪಾಸಿಬಿಲಿಟಿ ಜಾಸ್ತಿ ಇದೆ ನಿಮಗೆ ಗ್ರೂಪ್ 2. ಸೊ ಯು ನೀಡ್ ಟು ಬಿ ವೆರಿ ಅಲರ್ಟ್ ಆಗಿರ್ಬೇಕು ನೀವು ಈ ಒಂದು ತಿಂಗಳಲ್ಲಿ. ಓಕೆ, ಎಸ್ಪೆಷಲಿ ಲವ್ ವಿಚಾರದಲ್ಲೂ ಕೂಡ ಯಾರೋ ಒಬ್ರು ಇವಾಗ ನಿಮಗೆ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ, ಅಪ್ರೋಚ್ ಮಾಡ್ತಾ ಇದ್ದಾರೆ. ನೀವು ಯಾವ ತರ ಅಂದ್ರೆ ಓಕೆ ಇವ್ರು ನನಗೆ ಆ ತರ, ಓಕೆ ಇವರಲ್ಲಿ ಇದು ಪ್ರಾಬ್ಲಮ್ ಇದೆ, ಇವರಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ ಇದೆ, ಇವರಲ್ಲಿ ದುಡ್ಡಿನ ಪ್ರಾಬ್ಲಮ್ ಇದೆ. ಸೊ ಏನಿಲ್ಲ ಅದ್ರ ಬಗ್ಗೆನೇ ಫೋಕಸ್ ಮಾಡ್ಕೊಂಡು ಹೋಗೋ ಪಾಸಿಬಿಲಿಟಿ ಜಾಸ್ತಿ ಇದೆ ಗ್ರೂಪ್ 2. ಬಟ್ ಆ ಥರ ಮಾಡಬೇಡಿ, ಸಮಥಿಂಗ್ ಅಮೇಝಿಂಗ್ ನ ನೀವು ಕಳ್ಕೊಳ್ಳೋ ಪಾಸಿಬಿಲಿಟಿ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಇಷ್ಟೆಲ್ಲ ಆಗ್ಬೇಕಾದ್ರೆ ಮೇನ್ ಚಾಲೆಂಜಿಂಗ್ ಸಿಚುವೇಶನ್ ಅಂದ್ರೆ ಅದು ಏನಾಗಿರುತ್ತೆ ನಿಮಗೆ ಈ ಒಂದು ತಿಂಗಳಲ್ಲಿ ಅಂತ ಗ್ರೂಪ್ 2 ಅವ್ರಿಗೆ. ಒನ್ ಥಿಂಗ್ ಇಸ್ ಇಟ್ಸ್ ಬಿಟ್ ಆಫ್ ಡ್ರೈನಿಂಗ್ ಗೈಸ್, ಲೆಟ್ ಮಿ ಟೆಲ್ ಯು. ದುಡ್ಡಿಗೆ ಐ ಆಮ್ ಡ್ಯಾಮ್ ಶೋರ್ ಏನೂ ಕೊರತೆ ಬರಲ್ಲ. ಬಟ್ ನೀವು ಆಕ್ಟಿವ್ ಆಗಿ ಏನು ಆಕ್ಷನ್ ತಗೊಂಡ್ಲಿಲ್ಲ ಅಂದ್ರೆ, ನೀವು ಆಕ್ಟಿವ್ ಆಗಿ ಇರ್ಲಿಲ್ಲ ಅಂದ್ರೆ ನಿಮ್ಮ ಲೈಫಲ್ಲಿ ತುಂಬಾ ಆಪರ್ಚುನಿಟೀಸ್ ನ ಲೂಸ್ ಮಾಡ್ಕೊಳ್ಳೋದು. ಫಾರ್ ಅನ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನ ಪುಷ್ ಮಾಡ್ಬೋದು, ಬಾ ಹೋಗೋಣ ಟ್ರೆಕ್ಕಿಂಗ್ ಹೋಗೋಣ, ಬಾ ಹೋಗೋಣ ಹೊರಗಡೆ, ಲೈಕ್ ಗೇಮ್ಸ್ ಹೋಗೋಣ, ಔಟಿಂಗ್ ಹೋಗೋಣ, ವಿಲ್ ಗೋ ಔಟ್ ಅಂತೆಲ್ಲ ನಿಮಗೆ ಫೋರ್ಸ್ ಮಾಡಿ. ಅವಾಗ ನಿಮಗೆ ಅನ್ಸ್ಬೋದು ಯಾರು ಹೋಗ್ತಾರೆ. ಬಟ್ ಆ ಹೋಗ್ಬಿಟ್ಟು ಬಂದ್ರೆ ಆ ಮೈಂಡಿಗೆ ಸಿಗೋ ಒಂದು ಫ್ರೆಶ್ನೆಸ್, ಪೀಸ್ಫುಲ್ನೆಸ್ ಅದು ನಿಮಗೆ ಅಷ್ಟು ಈಸಿಯಾಗಿ ಸಿಗಲ್ಲ ಎಲ್ಲೂ ಕೂಡ. ಸೊ ಎಸ್, ಆಪರ್ಚುನಿಟೀಸ್ ನ ಮಿಸ್ ಮಾಡ್ಕೋಬೇಡಿ ಗೈಸ್ ಗ್ರೂಪ್ 2. ಓಕೆ, ಇಲ್ಲಿ 8 ಇದೆ, 8th ಹೌಸ್ ಆಕ್ಟಿವೇಟ್ ಆಗಿದೆ. ದಿಸ್ ಈಸ್ ಬಿಟ್ ಕನ್ಫ್ಯೂಸಿಂಗ್ ಈ ಸಿಂಬಲ್ಸ್ ಎಲ್ಲ. ದಿಸ್ ಇಸ್ ನೆಪ್ಚ್ಯೂನ್, ರೈಟ್? ಎಸ್, ದಿಸ್ ಇಸ್ ನೆಪ್ಚ್ಯೂನ್ and this is Capricorn, if I'm not wrong. Yeah, this is Capricorn. All okay. Yeah, this is Capricorn, Makara Rashi. It's confusing alva idara. All right. So 8th house Capricorn, Neptune. ಜಾಸ್ತಿ ನೀವು ಕನ್ಸು ಕಾಣೋದ್ರಲ್ಲೇ ಮುಳುಗೋಗ್ಬಿಟ್ಟಿರ್ತೀರ. ಗ್ರೂಪ್ 2 ಅಗೇನ್ ನಿಮ್ಮ ರೀಡಿಂಗ್ ಅಲ್ಲೇ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಈ ಒಂದು ತಿಂಗಳಲ್ಲಿ ನಿಮ್ ಡ್ರೀಮ್ಸ್ ಅಲ್ಲೇ ಮುಳುಗೋಗೋ ಪಾಸಿಬಿಲಿಟೀಸ್ ಇದೆ. ನಿಮ್ ಪಾಡಿಗೆ ನೀವು ಇರೋ ಪಾಸಿಬಿಲಿಟೀಸ್ ಇದೆ. ನಿಮ್ ಪಾಡಿಗೆ ನೀವು ಓಕೆ ನಂಗೆ ಯಾರು ಬೇಡ, ಆರಾಮಾಗಿ ಇದ್ಬಿಡೋಣ, ಓಕೆ ನನ್ನ ಲೈಫ್ ಎಲ್ಲ ಚೆನ್ನಾಗಿದೆ, ಮುಂದೆನೂ ಚೆನ್ನಾಗಿರುತ್ತೆ, ಒಂದು ಓವರ್ ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ನಿಮ್ಗೆ. ತುಂಬಾ ಲೇಜಿನೆಸ್ ಜಾಸ್ತಿ. ಏಪ್ರಿಲ್ ಅಲ್ಲಿ ನಿಮ್ಮ ಒಂದು ಲೇಜಿನೆಸ್ ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಪಾಸಿಬಿಲಿಟೀಸ್ ಇದೆ, ವಿಚ್ ನೀವು ಅವಾಯ್ಡ್ ಮಾಡಲೇಬೇಕು. ಲೆಟ್ ಮಿ ಟೆಲ್ ಯು ಗೈಸ್, ಅವಾಯ್ಡ್ ಮಾಡಲೇಬೇಕು. ಬಿಕಾಸ್ ನಾನು ಮುಂಚೆನೆ ಹೇಳ್ದಂಗೆ ಐ ಡೋಂಟ್ ನೋ, ನೀವು ಮತ್ತೆ ರಿಗ್ರೆಟ್ ಮಾಡ್ಬೋದು. ಇವಾಗ ನೀವು ಆ ಲೇಜಿನೆಸ್ ತೋರಿಸ್ಬಿಟ್ಟು ಏನೆಲ್ಲ ನೆಗ್ಲೆಕ್ಟ್ ಮಾಡ್ತೀರಾ ಅಲ್ವಾ, ಆ ಆಫರ್ಸು ಮತ್ತೆ ನಿಮ್ಮ ಹತ್ರ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಎಸ್ಪೆಷಲಿ ಕರಿಯರ್ ವೈಸ್ ಅಲ್ಲಿ ನೋಡ್ತಾ ಇದ್ದೀನಿ ನಾನು ನಿಮಗೆ. ಕ್ಯಾಪ್ರಿಕಾನ್ ಎನರ್ಜಿ ಬಂದಿರೋದ್ರಿಂದ ಕರಿಯರ್ ಅಲ್ಲಿ ಹೆಂಗೆ ಅಂತಂದ್ರೆ, ಓಕೆ ನಾನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಸ್ಯಾಟಿಸ್ಫೈಯಿಂಗ್ ಥಿಂಗ್ ಇದೆ, ಏನು ನನಗಿನ್ ಬೇಡ, ನಾನು ಆಲ್ರೆಡಿ ಸಕ್ಸಸ್ ಆಗಿದ್ದೀನಿ, ನಾನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ನೀವು ಒಂದ್ಸಲ ಏನ್ ಮಾಡ್ತೀರಾ, ಒಂದು ಬೆಸ್ಟ್ ಆಪ್ಷನ್ ಬಂದಿರುತ್ತೆ,
ಬೇಡ, ಅಲ್ಲೆಲ್ಲ ಯಾರೋ ಕೆಲಸ ಮಾಡ್ತಾರೆ, ಅಷ್ಟೆಲ್ಲ ಯಾರು ಸ್ಟ್ರೆಸ್ ತಗೊಂತಾರೆ, ಅಷ್ಟೆಲ್ಲ ಯಾರು ಕಷ್ಟಪಡ್ತಾರೆ ಲೈಫಲ್ಲಿ, ನನ್ಗೆ ಹೆಂಗೋ ಆರಾಮಾಗಿದೆ, ನನ್ ಬರ್ತಿರೋದು ನಂಗೆ ಸಾಕಾಗ್ತಾ ಇದೆ. ಬಟ್ ಎಷ್ಟೋ ನೀವು ಒಳ್ಳೆ ಒಂದು ಜಸ್ಟ್ ಮಿನಿಟ್, ಆಲ್ರೈಟ್, ಎಷ್ಟೋ ಒಂದು ಒಳ್ಳೆ ಆಪರ್ಚುನಿಟೀಸು, ಎಷ್ಟೋ ಒಂದು ಒಳ್ಳೆ ಐ ನೀಡ್ ಟು ಪಿಕ್ ದಿಸ್ ಕಾಲ್ ಅನ್ಸುತ್ತೆ ಇರಿ. ಓಕೆ, ಸೊ ಎಲ್ಲಿದೆ ನಾನು, ವಿ ವೇರ್ ಟಾಕಿಂಗ್ ಅಬೌಟ್ ಕ್ಯಾಪ್ರಿಕಾನ್ ಎನರ್ಜಿ ಅಲ್ವಾ. ಸೊ ಮೇನ್ ಆಗಿ ಕರಿಯರ್ ವಿಚಾರದಲ್ಲಿ ನೀವು ಎಲ್ಲೋ ಒಂದ್ ಕಡೆ ಡಿಲ್ಯೂಷನ್ ಅಲ್ಲಿ ಮುಳುಗೋಗೋ ಪಾಸಿಬಿಲಿಟಿ ಇದೆ. ಸೊ ಇನ್ನೊಂದು ಸಿನಾರಿಯೋ ಏನ್ ನನ್ ಕಣ್ಮುಂದೆ ಬರ್ತಾ ಇದೆ ಅಂದ್ರೆ, ದಿಸ್ ಇಸ್ ಅಬೌಟ್ ಯಾವುದೋ ಒಂದು ಆಫರ್ ಬರುತ್ತೆ, ಓ ಇದು ತುಂಬಾ ದೊಡ್ಡದಿದೆ ಕಂಪನಿ, ಓಕೆ ಇದ್ರ ಬಗ್ಗೆ ಒಳ್ಳೆ ರಿವ್ಯೂಸ್ ನಾನು ನೋಡಿದೀನಿ, ಇದ್ರ ಬಗ್ಗೆ ಎಲ್ಲ ಒಳ್ಳೇದ್ನೇ ಹೇಳಿದ್ದಾರೆ, ಮೇ ಬಿ ಇದು ಚೆನ್ನಾಗಿರ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ನೀವು ಅದಲ್ಲಿ ಒಂದೊಂದ್ಸತಿ ಬರೀ ಒಳ್ಳೇದನ್ನೇ ಯೋಚನೆ ಮಾಡ್ಕೊಂಡು ಹೋಗ್ತೀರಾ, ಅಲ್ಲರಿರೋ ಒಂದು ಚಾಲೆಂಜಿಂಗ್ ಸಿಚುವೇಶನ್ಸ್ ಬಗ್ಗೆ ಯೋಚನೆ ಮಾಡಲ್ಲ. ಇಫ್ ಪಾಸಿಬಲ್ ಸ್ವಲ್ಪ ಅಲರ್ಟ್ ಆಗಿರ್ಬೇಕಾಗತ್ತೆ. ಐ ಡೋಂಟ್ ನೋ ವೈ ನೀವು ಫುಲ್ ಡ್ರೀಮಿ ವರ್ಲ್ಡ್ ಅಲ್ಲಿ ಮುಳುಗೋಗಿರೋದು, ಯಾಕೆ ನೀವು ಮುಳುಗೋಗ್ಬಿಟ್ಟಿರ್ತೀರಾ ಈ ಒಂದು ತಿಂಗಳಲ್ಲಿ ಕೂಡ ಅಂತ, ಅಂತದ್ದೇನಾಗುತ್ತೆ ಅಂತ ಈವನ್ ಐ ಡೋಂಟ್ ನೋ. ಏನೇ ಆದ್ರೂ ಕೂಡ ಕಮ್ ಬ್ಯಾಕ್ ಟು ರಿಯಾಲಿಟಿ. ಯಾವಾಗ್ಲೂ ರಿಯಾಲಿಟಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಕಾನ್ಶಿಯಸ್ ಆಗಿ ಯೋಚನೆ ಮಾಡೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಗ್ರೂಪ್ 2 ಅವ್ರಿಗೆ ಈ ಒಂದು ತಿಂಗಳಲ್ಲಿ ಏನೇ ಕನ್ಸಿದ್ರು ಏನೇ ಇದ್ರು ಸ್ವಲ್ಪ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಲೇಬೇಕು. ಸ್ವಲ್ಪ ನೀವು ರಿಯಾಲಿಟಿಲಿ ಇರಬೇಕು. ಏನೋ ಎಲ್ಲ ಮಾಡ್ತಾರೆ ಅಥವಾ ನಿಮ್ಮ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋರು ಇದ್ದಾರೆ, ನಾನೇನು ಮಾಡೋದು ಬೇಡ, ನಾನು ಅಷ್ಟೆಲ್ಲ ಕಷ್ಟಪಡೋದು ಬೇಡ, ಏನೋ ನನ್ನ ಲೈಫಲ್ಲಿ ಎಲ್ಲ ಇದೆ, ನಾನು ಇನ್ಯಾಕೆ ಅಷ್ಟೆಲ್ಲ ಯೋಚನೆ ಮಾಡಬೇಡಿ. ಬಿಕಾಸ್ ಅಗೇನ್ ನಿಮಗೆ ಕಾರ್ಡ್ ಬಂದೆ ಚೈನ್ ಆಫ್ ಈವೆಂಟ್ಸ್ ದಟ್ ವಿಲ್ ಎಫೆಕ್ಟ್ ಯುವರ್ ಲೈಫ್. ಒನ್ ಬೈ ಒನ್ ನಿಮಗೆ ಈ ಲೇಸಿನೆಸ್ ಇಂದ ನಿಮಗೆ ಹಿಟ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಸೊ ಯು ನೀಡ್ ಟು ಬಿ ಅಲರ್ಟ್ ಈಚ್ ಅಂಡ್ ಎವ್ರಿ ಮೂಮೆಂಟ್. ಯಾಕೆ ಏನಾಗ್ತಾ ಇದೆ, ಯಾಕೆ ಈ ಆಫರ್ ಬರ್ತಾ ಇದೆ, ಯಾಕೆ ಇವ್ರು ನಂಗೆ ಕಾಲ್ ಮಾಡ್ತಾ ಇದ್ದಾರೆ, ಯಾಕೆ ಇವ್ರು ನಂಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ನಂಗೆ ಯಾಕೆ ಈ ತರ ಫೀಲ್ ಆಗ್ತಾ ಇದೆ, ಎವ್ರಿಥಿಂಗ್ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡಿ. ಅಲರ್ಟ್ ಆಗಿರಿ. ಒಂದು ಪೊಲೀಸ್ ಡಾಗ್ ತರ, ಪೊಲೀಸ್ ಡಾಗ್ ಅಂದ್ರೆ ಇಟ್ಸ್ ಅ ವೆರಿ ಲಾಯಲ್, ಅದಕ್ಕೆ ಕಂಪೇರ್ ಮಾಡ್ತಿರೋದು, ಬೇರೆ ಏನಲ್ಲ. ಅಲರ್ಟ್ ಆಗಿರೋದು ತುಂಬಾ ಮ್ಯಾಟರ್ ಆಗುತ್ತೆ. ಯಾವಾಗ ನಮ್ಮ ಮನೆ ಒಳಗೆ ಕಳ್ಳ ಬರ್ತಾರೆ, ಯಾವಾಗ ಕಳ್ಳರು ಬಂದು ಕದ್ಕೊಂಡು ಹೋಗ್ತಾರೆ, ವಿ ನೆವರ್ ನೋ. ಇಷ್ಟು ಏನ್ ಎಕ್ಸ್ಪೀರಿಯನ್ಸ್ ಇದೆ, ಎಷ್ಟು ನೀವು ಮಾಡ್ಕೊಂಡ್ ಬಂದಿರ, ಇಫ್ ಪಾಸಿಬಲ್ ವೆರಿ ವೆರಿ ಕೇರ್ಫುಲ್ ಆಗಿ ಅದನ್ನ ಸೇವ್ ಮಾಡ್ಕೊಳ್ಳೋದ್ರ ಬಗ್ಗೆ ಫೋಕಸ್ ಮಾಡಿ. ಓಕೆ, ಗ್ರೂಪ್ 2 ಅವರಿಗೆ ಅಡ್ವೈಸ್ ನೋಡೋಣ. ಸ್ಮೈಲ್. ಯಾವಾಗ್ಲೂ ಟೆನ್ಷನ್ ಅಲ್ಲೇ ಇರ್ಬೇಡಿ ಗಾಯ್ಸ್, ಯು ಡಿಸರ್ವ್ ಅ ಸ್ಮೈಲ್. ಏನೇ ಸಿಚುವೇಶನ್ ಬಂದ್ರು ಪಾಸಿಟಿವ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗಿ. ಏನು ಭಯ ಪಡ್ಕೊಳ್ಳೋದು ಏನಿಲ್ಲ, ಏನಕ್ಕೂ ಹೆದರ್ಕೊಂಡು ಹಿಂದೆ ಹೋಗೋದು ಏನಿಲ್ಲ. ಸೊ ತುಂಬಾ ಜನ ಮೇ ಬಿ ನೀವು ಹೆದರ್ಕೊಂಡು ಹಿಂದೆ ಹೋಗೋದು, ಹೆದರ್ಕೊಂಡು ಗಿವ್ ಅಪ್ ಮಾಡೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಅದೆಲ್ಲ ಅವಶ್ಯಕತೆ ಇಲ್ಲ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ವೇ ಇಲ್ಲ. ಗ್ರೂಪ್ 2 ಅವ್ರಿಗೆ ಯು ಕ್ಯಾನ್ ಡೂ ಎನಿಥಿಂಗ್. ಯಾರು ನಿಮ್ನ ಹೆದರ್ಸಕ್ಕಾಗಲ್ಲ, ಯಾರು ನಿಮ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ನಿಮ್ನ ನೀವು ಒಳಗಡೆ ಪುಷ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯು ಆರ್ ಡೂಯಿಂಗ್ ಅ ವೆರಿ ಗ್ರೇಟ್ ಜಾಬ್. ನಿಮಗೆ ಎಲ್ಲ ರೀತಿ ಕೆಪಾಸಿಟಿ ಇದೆ, ನೀವು ಯಾರಿಗೂ ಹೆದರ್ಕೋಬೇಕಾಗಿದ್ದಿಲ್ಲ. ಯು ಹ್ಯಾವ್ ದ ಸ್ಟ್ರೆಂತ್ ಇನ್ ಯು. ಜಸ್ಟ್ ನಿಮಗೆ ಇನ್ನು ನೀವು ಕಾನ್ಫಿಡೆನ್ಸ್ ಬರ್ಸ್ಕೋಬೇಕು. ಏನೇ ಸಿಚುವೇಶನ್ ಬಂದು ಡೀಲ್ ಮಾಡೋ ಒಂದು ತಾಕತ್ತು ನಿಮಗಿದೆ ಅಂತ ನೀವು ಫಸ್ಟ್ ತಲೆಯಲ್ಲಿ ಇಟ್ಕೋಬೇಕು. ಮಿಡ್ ನೈಟ್ ಕ್ಲಬ್ ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್. ಸ್ವಲ್ಪ ಸೋಷಲೈಸ್ ಆಗಿ ಪಾರ್ಟಿ ಮಾಡಿ, ಸ್ವಲ್ಪ ಸ್ವಲ್ಪ ನಿಮ್ಮ ರೋಟೀನ್ ಚೇಂಜ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ನೀವು ಆಕ್ಟಿವ್ ಆಗಿರ್ಬೋದು, ಸ್ವಲ್ಪ ನೀವು ಅವಾಗ ಸೋಷಲೈಸ್ ಆಗ್ಬೋದು ಅಂತ ಅಷ್ಟೇ. ಓಕೆ, ಸೊ ಓವರ್ ಆಲ್ ನಿಮಗೆ ಔಟ್ಕಮ್ ಹೆಂಗಿರುತ್ತೆ ಬೈ ದ ಎಂಡ್ ಆಫ್ ದ ಏಪ್ರಿಲ್ ಮಂತ್? ಓವರ್ ಆಲ್ ನಿಮಗೆ ಔಟ್ಕಮ್ ಹೆಂಗಿರುತ್ತೆ ಅಂತ ನೋಡೋಣ. ಗ್ರೂಪ್ 2 ಅವ್ರಿಗೆ ಎಂಡ್ ಆಫ್ ದ ಮಂತ್ ಫಿಂಗರ್, ವಾರ್ನಿಂಗ್ ಯು ಆಫ್ ಅ ಪ್ರಾಬ್ಲಮ್ ಇದರ್ ನೌ ಆರ್ ದ ನಿಯರ್ ಫ್ಯೂಚರ್. ಸೊ ಅಗೇನ್ ಅದೇ ಬರ್ತಾ ಇದೆ, ಅಲರ್ಟ್ ಆಗಿರ್ಬೇಕು ಗಾಯ್ಸ್. ಎಲ್ಲದಕ್ಕೂ ರೆಡಿ ಆಗಿರ್ಬೇಕು ಎಟ್ ಎನಿ ಮೂಮೆಂಟ್. ಲೇಸಿನೆಸ್ನ ತೋರಿಸ್ಬೇಡಿ. ಏನೇ ಲಾಸ್ಟ್ ಮೂಮೆಂಟ್ ಕೆಲಸ ಇದ್ರು ಅದನ್ನ ಮಾಡಿ ಮುಗಿಸ್ಕೊಂಬಿಡಿ. ಆ್ಯಂಡ್ ಅಷ್ಟು ಈಸಿಯಾಗಿ ಲೈಫ್ನ ತಗೋಬೇಡಿ, ತುಂಬ ಗ್ರಾಂಟೆಡ್ ಆಗಿ ತಗೋಬೇಡಿ. ತುಂಬ ಗ್ರಾಂಟೆಡ್ ಆಗಿ ತಗೋಬಿಟ್ಟಿದ್ದೀರಾ ನೀವು ಆಲ್ರೆಡಿ. ಎಸ್ಪೆಷಲಿ ಲವ್ ವಿಚಾರ ಅಂತ ಬಂದಾಗ ನೋ, ಲೈಕ್ ಯು ಆರ್ ನಾಟ್ ಇನ್ ದ ರೈಟ್ ಡೈರೆಕ್ಷನ್ ಗ್ರೂಪ್ 2.
ಟೇಬಲ್ ಹಾರ್ಡ್ ವರ್ಕ್ ಅಹೆಡ್. ಸೊ ಎಸ್, ಈ ಒಂದು ತಿಂಗಳು ದುಡ್ಡಿನ ವಿಚಾರ ಏನು ತೊಂದರೆ ಇಲ್ಲ, ನಿಮಗೆ ದುಡ್ಡಿಂದ ಏನು ಪ್ರಾಬ್ಲಮ್ ಆಗಲ್ಲ, ದಟ್ ಈಸ್ ಫಾರ್ ಶೋರ್. ಬಟ್ ಸ್ವಲ್ಪ ಲೇಸಿನೆಸ್ ಇಂದ ನಿಮಗೆ ಪ್ರಾಬ್ಲಮ್ಯಾಟಿಕ್ ಆಗೋ ಪಾಸಿಬಿಲಿಟೀಸ್ ಇದೆ. ಅವಾಯ್ಡ್ ಮಾಡ್ಬೇಕಂದ್ರೆ ಅಲರ್ಟ್ ಆಗಿರಿ. ನಿಮ್ಮ ಕೆಲಸನ, ದಿನನಿತ್ಯ ಕೆಲಸನ ಆ ಟೈಮಿಗೆ ಮುಗಿಸ್ಬಿಡಿ. ಏನೇ ಒಂದು ಮೆಸೇಜು, ಇಮೇಲು, ಆಫರ್ ಏನೇ ಬಂದ್ರು ಕೇರ್ಫುಲ್ ಆಗಿ ಅದನ್ನ ಅಬ್ಸರ್ವ್ ಮಾಡಿ, ಅನಲೈಸ್ ಮಾಡಿ ಮೇಜರ್ಲಿ, ರೈಟ್? ಸೊ ಎಸ್ ಗೈಸ್, ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್ ಹೋಲ್ ಏಪ್ರಿಲ್ ಮಂತ್ದು. ನಮ್ಮ ಟಾರಸ್ ಅಂದ್ರೆ ವೃಷಭ ರಾಶಿ, ಮಕರ ರಾಶಿ ಹಾಗೂ ಕನ್ಯಾ ರಾಶಿ ಅವರಿಗೆ ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಓಕೆ, ಸೊ ಎಸ್ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲೋ, ಯಾರೆಲ್ಲ ಥರ್ಡ್ ಗ್ರೂಪ್ ಅಥವಾ ಥರ್ಡ್ ಆಪ್ಷನ್ಸಿಗೆ ಬಿಲಾಂಗ್ ಆಗ್ತೀರಾ ಅಂದ್ರೆ ನಿಮ್ಮ ಝೋಡಿಯಾಕ್ ಸೈನ್ ಮಿಥುನ ರಾಶಿ, ಕುಂಭ ರಾಶಿ ಹಾಗೂ ತುಲಾ ರಾಶಿ ಆಗಿದ್ರೆ ಎಸ್, ಇದಾಗಿರುತ್ತೆ ನಿಮ್ಮ ಒಂದು ರೀಡಿಂಗ್ ಗೈಸ್. ಸೊ ಎಸ್, ನೋಡೋಣ ನಿಮಗೆ ಹೋಲ್ ಏಪ್ರಿಲ್ ಮಂತ್ ಹೆಂಗಿರುತ್ತೆ ಅಂಡ್ ಮೇನ್ ಥೀಮ್ಸ್ ಏನೆಲ್ಲ ಇರುತ್ತೆ ಎಲ್ಲದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಲೆಟ್ಸ್ ಸಿ, ದೇರ್ ಈಸ್ ಟ್ರೆಜರ್ ಐಲ್ಯಾಂಡ್. ಯಾರಿಗೆಲ್ಲ ಗೊತ್ತಿಲ್ಲ ಟ್ರೆಜರ್ ಅಂದ್ರೆ ಏನಂತ? ಟ್ರೆಜರ್ ಇಟ್ ಮೀನ್ಸ್ ಇಟ್ ಸೆಲ್ಫ್ ಇಸ್ ಅ ಲಕ್ಸುರಿ. ಟ್ರೆಜರ್ ಅಂದ್ರೆ ಲಕ್ಷ್ಮಿ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಆಮೆ ಕೂಡ ಇದೆ, ಅಂಡ್ ಆಮೆನ ನಾವು ಲಕ್ಷ್ಮಿ ಅಂತೀವಿ. ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಯಾರೆಲ್ಲ ಗ್ರೂಪ್ 3 ಬಿಲಾಂಗ್ ಆಗ್ತೀರಾ, ಈ ಮಂತ್ ಅಲ್ಲಿ ದೇರ್ ಈಸ್ ಎವ್ರಿ ಪಾಸಿಬಿಲಿಟಿ ನಿಮಗೆ ಲಾಟ್ರಿ ಹೊಡಿಬಹುದು. ಓಕೆ, ಅಂದ್ರೆ ಲಾಟ್ರಿ ಅಂದ್ರೆ ಡೈರೆಕ್ಟ್ ನೀವು ಅಂಗಡಿ ಹೋಗ್ಬಿಟ್ಟು ಲಾಟ್ರಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಅಂದ್ರೆ ಈ ಮಂತ್ ಅಲ್ಲಿ ಯು ಕ್ಯಾನ್ ಅರ್ನ್ ಮನಿ ವೈಸ್ ಇಟ್ ಲುಕ್ಸ್ ವೆರಿ ಗುಡ್. ಅಂಡ್ ತುಂಬಾ ಜನಕ್ಕೆ ಮನಿ ಬರ್ತಾ ಇದೆ, ದುಡ್ಡು ಬರ್ತಾ ಇದೆ, ಲಕ್ಷ್ಮಿ ನಿಮ್ ಮನೆಗ್ ಬರ್ತಾ ಇದ್ದಾರೆ. ಮೇ ಬಿ ಅದರಿಂದ ನಿಮಗೆ ಏನೆಲ್ಲ ತಗೋಬೇಕಂತ ಇದ್ರಿ, ಲೈಕ್ ಕಾರ್ ಆಗಿರ್ಬೋದು, ಮನೆ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಇದೆಲ್ಲ ಒಂದು ಬಿಗ್ ಡ್ರೀಮ್ಸ್ ಅಂತ ಹೇಳ್ಬೋದು. ಇದನ್ನ ಸ್ಮಾಲ್ ಡ್ರೀಮ್ಸ್ ಅಲ್ಲ, ಮೆಟೀರಿಯಲಿಸ್ಟಿಕ್ ಡ್ರೀಮ್ಸ್ ಅಂತಾನೆ ಹೇಳ್ಬೋದು. ಏನೆಲ್ಲ ಬೇಕು ಅಂತ ಅನ್ಕೊಂಡಿದ್ರಿ, ಮೇ ಬಿ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಈ ಮನಿ ಹೆಲ್ಪ್ ಮಾಡೋದನ್ನ ನೋಡ್ತಾ ಇದೀನಿ. ಫಾರ್ ಎಕ್ಸಾಂಪಲ್, ನಿಮಗೆ ಆಲ್ವೇಸ್ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಬೇಕು ಅಂತ ಇರುತ್ತೆ ಆಲ್ವೇಸ್. ಓಕೆ, ಬಟ್ ನಿಮಗೆ ದುಡ್ಡು ಸಾಕಾಗ್ತಾ ಇರಲ್ಲ, ಅಥವಾ ದುಡ್ಡು ಹೊಂದ್ಸೋದಕ್ಕೆ ಆಗ್ತಾ ಇರಲ್ಲ, ಅಥವಾ ಓಕೆ ಟಿಕೆಟಿಗೆ ದುಡ್ಡು ಇರ್ತಾ ಇತ್ತು, ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಎಂಜಾಯ್ ಮಾಡೋದಕ್ಕೆ ದುಡ್ಡು ಬೇಕಲ್ಲ, ಮೇ ಬಿ ಅದಕ್ಕೆ ಸಾಕಾಗ್ತಾ ಇರಲಿಲ್ಲ. ಸೊ ಇಟ್ಸ್ ಮೋರ್ ಲೈಕ್ ಈ ಒಂದು ತಿಂಗಳಲ್ಲಿ ಒಂದು ಬಿಗ್ ಅಮೌಂಟ್ ಆಫ್ ಮನಿ ನಿಮ್ಮ ಹತ್ರ ಬರ್ತಾ ಇದೆ. ಸೊ ಒಂದು ಲಕ್ಸುರಿಯಸ್ ಲೈಫ್ನ ನೀವು ಈ ಮಂತಲ್ಲಿ ಲೀಡ್ ಮಾಡೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಎಗೇನ್ ಫಿನಾನ್ಷಿಯಲಿ ಕಂಪ್ಲೀಟ್ಲಿ ಗ್ರೋತ್ ಕೊಡುವಂತ ಮಂತ್ ಅನ್ಬೋದು ಏಪ್ರಿಲ್ನ. ಸೊ ತುಂಬಾ ಜನ ಬೋನಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಮುಂಚೆ ಹೇಳಿರ್ಬೋದು ನಿಮ್ಮ ಕಂಪನಿಲಿ ಬೋನಸ್ ಕೊಡಲ್ಲ, ಇನ್ಕ್ರೀಸ್ ಮಾಡಲ್ಲ. ಬಟ್ ಈ ಮಂತ್ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಬೋನಸ್, ಸ್ಯಾಲರಿ ಹೈಕ್ ಸಿಗೋ ಪಾಸಿಬಿಲಿಟಿ ಇದೆ. ಏನರ ಮೇಲಾದ್ರೂ ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ ಮ್ಯೂಚುವಲ್ ಫಂಡ್ಸ್, ಟ್ರೇಡಿಂಗು, ಸ್ಟಾಕ್ಸ್ ಆಗಿರ್ಬೋದು, ಅದೆಲ್ಲ ನಿಮಗೆ ರಿಟರ್ನ್ ಮಾಡೋದು ದುಡ್ಡನ್ನ ನೋಡ್ತಾ ಇದ್ದೀನಿ. ಅಂಡ್ ಫಾರ್ ಎಕ್ಸಾಂಪಲ್, ಕರಿಯರ್ ಏನೋ ನಿಮಗೆ ಮಂತ್ಲಿ ಇನ್ಕಮ್ ಕೊಡುತ್ತೆ, ಮಂತ್ಲಿ ಸ್ಯಾಲರಿ ಕೊಡುತ್ತೆ, ರೈಟ್? ಏನಾದ್ರೂ ಒಂದು ಸೈಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಾ, ಅದು ನಿಮಗೆ ದುಡ್ಡೇ ಕೊಡ್ತಾ ಇರಲ್ಲ, ಬಟ್ ಈ ಒಂದು ತಿಂಗಳಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒಂದು ಬಿಗ್ ಅಮೌಂಟ್ ಆಫ್ ಮನಿನ ನಿಮಗೆ ಅರ್ನ್ ಮಾಡಿಕೊಡೋದದು. ಸೊ ಐ ಆಮ್ ಸೀಯಿಂಗ್ ಲೈಕ್ ಒಂಥರ ಈ ತಿಂಗಳು ನಿಮಗೆ ವೆರಿ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ತೀರ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ನಿಮ್ಮ ಫ್ಯಾಮಿಲಿ ಪೀಪಲ್ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಮೋರ್ ಲೈಕ್ ನಿಮ್ಮ ಲೈಫ್ನ ನೀವು ಲವ್ ಮಾಡೋದಕ್ಕೆ ಇಷ್ಟಪಡ್ತೀರಾ. ಬಿಕಾಸ್ ಇಷ್ಟು ದಿನ ಮೇ ಬಿ ಕಂಪ್ಲೇಂಟ್ ಮಾಡ್ತಾ ಇದ್ರಿ, ನನಗೆ ಯಾಕೆ ಹಿಂಗೆ ಆಗ್ತಾ ಇದೆ, ನನಗೆ ಯಾಕೆ ಕಷ್ಟ,
ಬೇರೆಯವರಿಗೆಲ್ಲ ರಿಸಲ್ಟ್ಸ್ ಬರ್ತಾ ಇದೆ, ಔಟ್ಕಮ್ ಬರ್ತಾ ಇದೆ, ನನಗೆ ಯಾಕೆ ಬರ್ತಾ ಇಲ್ಲ? ಸೊ ಹಿಂಗೆಲ್ಲ ನಿಮಗೆ ನೀವು ಕ್ವೆಶನ್ ಮಾಡ್ಕೊತ ಇದ್ರಿ ಅನ್ಸುತ್ತೆ. ಬಟ್ ಈ ಒಂದು ತಿಂಗಳಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ನಿಮ್ಮ ಲೈಫಲ್ಲೂ ಕೂಡ ಒಂದು ದೊಡ್ಡ ಲಾಟ್ರಿ ಹೊಡೆಯೋದು. ಓಕೆ, ಜಸ್ಟ್ ಆ ಮೂಮೆಂಟ್ನ ಲಿವ್ ಮಾಡ್ತೀರಾ ನೀವು, ಆ ಮೂಮೆಂಟ್ನಲ್ಲಿ ಖುಷಿಯಾಗಿರ್ತೀರಾ. ಸೊ ಇಟ್ಸ್ ಮೋರ್ ಲೈಕ್ ನಾನು ಏನು ನೋಡ್ತೀನಿ ಅಂದರೆ, ಈ ಒಂದು ತಿಂಗಳಲ್ಲಿ ಎಷ್ಟಾಗುತ್ತೆ ನೀವು ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ಬೇಡಿ, ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ನಾನು ಅವತ್ತು ಅಷ್ಟು ಎಫರ್ಟ್ ಹಾಕ್ತೆ, ನಂಗೆ ಯಾಕೆ ಅವತ್ತು ನಂಗೆ ಔಟ್ಕಮ್ ಬರಲಿಲ್ಲ, ನಾನು ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ, ನಂಗೆ ಯಾಕೆ ಆಗ್ತಾ ಇಲ್ಲ? ಸೊ ಈ ಥರ ಎಲ್ಲ ಥಾಟ್ಸ್ ನಿಮ್ಮ ಮೈಂಡಲ್ಲಿ ಬರೋ ಪಾಸಿಬಿಲಿಟೀಸ್ ಇತ್ತು ಅನಿಸುತ್ತೆ. ಬಟ್ ಈ ಒಂದು ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ, ಒಂದು ಶಾರ್ಟ್ ಕಟ್ ಟು ಫೈಂಡ್ ಹ್ಯಾಪಿನೆಸ್ ಈಸ್ ಜಸ್ಟ್ ಯೂನಿವರ್ಸಿಗೆ ಸೆಂಡ್ ಮಾಡ್ತಾ ಇರಿ ದಟ್ ಯು ಆರ್ ಗ್ರೇಟ್ಫುಲ್. ಅಂದರೆ ನನ್ನ ಲೈಫಲ್ಲಿ ಹಿಂಗೆ ಆಗ್ತಾ ಇದೆ, ಐ ಆಮ್ ರಿಯಲಿ ಗ್ರೇಟ್ಫುಲ್. ಓಕೆ, ಫಾರ್ ಅನ್ ಎಕ್ಸಾಂಪಲ್, ನೀವು ಇವತ್ತು ಹೋಗ್ಬಿಟ್ಟು ಒಂದು ಒಳ್ಳೆ ಕೆಫೆಲ್ ಕುತ್ಕೊಂಡು, ಸ್ಟಾರ್ಬಕ್ಸ್ ಅನ್ಕೊಳ್ಳಿ, ಜಸ್ಟ್ ಕಾಫಿ ಕುಡಿತೀರಾ ಅಲ್ವಾ, ಹಾಗೆ ಎದ್ದು ಬರಬೇಡಿ, ಜಸ್ಟ್ ಅವಾಗ ಹೇಳ್ಕೊಳ್ಳಿ, ಐ ಆಮ್ ರಿಯಲಿ ಗ್ರೇಟ್ಫುಲ್, ನಾನು ಇಂಥ ಒಂದು ಜಾಗಕ್ಕೆ ಬಂದು ನನ್ನ ಪಾಕೆಟ್ ಮನಿಲೇ ನಾನು ಕಾಫಿ ಕುಡಿಯೋ ಥರ ಮಾಡಿದ್ದಕ್ಕೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ದೇವ್ರೆ, ಥ್ಯಾಂಕ್ ಯು. ಈ ಥರ ನೀವು ಹೇಳಿದಷ್ಟು ಏನಾಗುತ್ತೆ ಗೊತ್ತಾ, ನೀವು ಅಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತೀರಾ, ಇನ್ನೂ ಟ್ರೆಜರ್ನ ಅಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತೀರಾ. ದಟ್ಸ್ ರಿಯಲಿ ಗ್ರೇಟ್ಫುಲ್. ನೀವು ನಿಜವಾಗ್ಲೂ ಆ ಒಂದು ಗ್ರ್ಯಾಟಿಟ್ಯೂಡ್ನ ತೋರಿಸ್ಬೇಕು. ಸೊ ತುಂಬ ಜನ ಮೇ ಬಿ ತೋರಿಸೋದನ್ನ ನಿಲ್ಲಿಸಿದ್ದೀರಾ ಬಿಕಾಸ್ ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್ಮೆಂಟೇ ಜಾಸ್ತಿ ಆಗಿದೆ. ಬಟ್ ನೋ, ಇಫ್ ಪಾಸಿಬಲ್ ಈ ತಿಂಗಳಲ್ಲಿ ನೀವೇನಕ್ಕೆಲ್ಲ ಖುಷಿಯಾಗಿದ್ದೀರಾ, ಯಾವ ಕಾರಣಕ್ಕೆಲ್ಲ ಖುಷಿಯಾಗಿದ್ದೀರಾ ಅದನ್ನ ಹೇಳ್ಕೋಬೇಕು. ಅವಾಗಲೇ ನಿಮಗೂ ದೇವ್ರಿಗೂ ಅರ್ಥ ಆಗುತ್ತೆ, ಓಕೆ ಯು ಆರ್ ಹ್ಯಾಪಿ ಇನ್ ಯುವರ್ ಲೈಫ್, ಇನ್ನೂ ಹ್ಯಾಪಿನೆಸ್ ಕೊಡೋಣ. ನೀವು ಬೇಜಾರಲ್ಲಿದ್ದೀರಾ ಅಂದರೆ, ಇಲ್ಲ ಗುರು, ಇವ್ರಿಗೆ ಎಷ್ಟು ಕೊಟ್ರು ಇವ್ರು ಬೇಜಾರಲ್ಲೇ ಇರ್ತಾರೆ, ಏನಿದ್ರು ಏನೂ ಇಲ್ಲ ಅಂತಿರ್ತಾರೆ, ಬಟ್ಟೆ ಎಷ್ಟಿದ್ರು ಬಟ್ಟೆ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಇವ್ರಿಗೆ ಕೊಡೋದು ಬೇಡ. ಸೊ ಈ ಥರ, this is how universe works, right? So ink pot problems to be resolved. So without any doubt ಈ ಒಂದು ತಿಂಗಳಲ್ಲಿ you can expect ನಿಮ್ಮ ಮೇಜರ್ ಪ್ರಾಬ್ಲಮ್ಸ್ ಅಂತ ಏನು ಅನ್ಕೊಂಡಿದ್ರಿ ಅದೆಲ್ಲ ರಿಸಾಲ್ವ್ ಆಗೋ ಪಾಸಿಬಿಲಿಟೀಸ್ ಇದೆ. ದಟ್ಸ್ ರಿಯಲಿ ಗ್ರೇಟ್. ಎಸ್ಪೆಷಲಿ ಮನಿ ರಿಲೇಟೆಡ್ ಆಗಿದ್ರೆ, ಅಂದ್ರೆ ದುಡ್ಡಿಂದ ಸಾಲ್ವ್ ಆಗುವಂತ ಒಂದಷ್ಟು ಪ್ರಾಬ್ಲಮ್ಸ್ ಇತ್ತು ಅಂದ್ರೆ, ಎಸ್, ಯು ವಿಲ್ ಬಿ ಏಬಲ್ ಟು ಸಾಲ್ವ್ ಇಟ್ ಅಂತ ಹೇಳ್ಬೋದು. ಲೆಟ್ಸ್ ಸಿ, ಗ್ರೂಪ್ 3, ವೈನ್, seek out information that will help you. Again, ಸೊ ಅಗೇನ್ ಹೆಲ್ಪ್ ಕೇಳೋದ್ರಲ್ಲಿ ಇಟ್ಸ್ ನಾಟ್ ಎನ್ ಇಶ್ಯೂ. ಹೆಲ್ಪ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾವುದಾದ್ರೂ ಪ್ರಾಬ್ಲಮ್ಸಿಗೆ ನಿಮಗೆ ಹೆಲ್ಪ್ ಕೇಳಬೇಕು, ಗೈಡೆನ್ಸ್ ಬೇಕು ಅಂತ ಅನ್ಸಿದ್ರೆ ಇಟ್ಸ್ ಓಕೆ ಟು ಟೇಕ್ ಹೆಲ್ಪ್. ಈ ಒಂದು ತಿಂಗಳಲ್ಲಿ ಇಟ್ಸ್ ಟೋಟಲಿ ಫೈನ್. ಓಕೆ, ಸೊ ಗೈಸ್, ನೆಕ್ಸ್ಟ್ ನೋಡೋಣ ನಿಮ್ಮ ಕರಿಯರ್. ಇವಾಗ ಪರ್ಟಿಕ್ಯುಲರ್ ಆಗಿ ಬರೋಣ, ಕರಿಯರ್, ಫಿನಾನ್ಸ್ ಮತ್ತೆ ಲವ್ ಲೈಫ್ ಹೆಂಗಿರುತ್ತೆ ಈ ಒಂದು ತಿಂಗಳಲ್ಲಿ ನಿಮ್ಗೆ ಅಂತ. ಸೊ ಲೆಟ್ಸ್ ಸಿ, ಗ್ರೂಪ್ 3, there is a hanged man. All right, so hanged man ನೋಡಿದ್ರೆ ನನಗೆ ಏನು ಅನ್ಸ್ತಾ ಇದೆ ಗೊತ್ತಾ, ಐ ನೋ ದಿಸ್ ಇಸ್ ಬಿಟ್ ಆಫ್ ನೆಗೆಟಿವ್ ಕಾರ್ಡ್, ಬಟ್ ಈ ಒಂದು ಸಿಚುವೇಶನ್ ನಂಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ಜಾಸ್ತಿ ಏನು ಓಡೋದ್ ಬೇಡ, ಸ್ವಲ್ಪ ರೆಸ್ಟ್ ತಗೊಳ್ಳೋಣ, ಸ್ವಲ್ಪ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಸಿಚುವೇಶನ್ ಹ್ಯಾಂಡಲ್ ಮಾಡೋಣ. ಈ ತರ ಒಂದು ಸಿಚುವೇಶನ್ ಅಲ್ಲಿ ನೀವಿರ್ತೀರಾ ಅಂದ್ರೆ, ಓಕೆ, ನೀವ್ ಏನ್ ಅಚೀವ್ ಮಾಡ್ಬೇಕಂತ ಇದ್ರಿ ಅದನ್ನ ಮಾಡ್ತೀರಾ ಈ ತಿಂಗಳಲ್ಲಿ. ಓಕೆ, ಸೊ ಇವಾಗ ಏನ್ ಅನ್ಸುತ್ತೆ ಅಂದ್ರೆ ನಿಮಗೆ, ಓಕೆ, ಕರಿಯರ್ ಅಷ್ಟೊಂದು ಯಾಕೆ ಸ್ಟ್ರೆಸ್ ತಗೊಂಡ್ಲಿ, ಅಷ್ಟೊಂದು ಯಾಕೆ ನಾನು ಯೋಚನೆ ಮಾಡ್ಲಿ ಟಾರ್ಗೆಟ್ಸ್ ಬಗ್ಗೆ, ಅಷ್ಟೊಂದು ಯಾಕೆ ನಾನು ಯೋಚನೆ ಮಾಡ್ಲಿ ಲಾಸ್ಟ್ ಮೂಮೆಂಟ್ ಬಗ್ಗೆ, ನನಗ್ ಬೇಕಾಗಿದ್ ನನ್ನ ಹತ್ರ ಇದೆ, ಇಷ್ಟು ವರ್ಷ ನಾನು ಮಾಡಿದೆ, ಇವಾಗ ನಂಗೆ ಅದಕ್ಕೆ ಪ್ರತಿಫಲ ಸಿಕ್ಕಿದೆ, ಇನ್ನು ನಾನು ಸ್ಟ್ರೆಸ್ ತಗೊಳಕ್ ರೆಡಿ ಇಲ್ಲ. ಸೊ ಎಲ್ಲೋ ಒಂದ್ ಕಡೆ ಇಟ್ಸ್ ಅನ್ ಇಂಡಿಕೇಶನ್, ಒಂದು ಬ್ಯಾಕಪ್ ಇರುತ್ತೆ ನಿಮಗೆ, ಎಲ್ಲೋ ಒಂದ್ ಕಡೆ ಪಾಸಿಬಿಲಿಟಿ ಇದೆ, ನೀವ್ ಇನ್ಮೇಲೆ ನಿಮ್ಮ ಕರಿಯರ್ ಅಥವಾ ಕರಿಯರ್ ಅಲ್ಲಿರೋ ಒಂದಷ್ಟು ಜನರು, ಅಂದ್ರೆ ವರ್ಕ್ ಪ್ಲೇಸ್ ಅಲ್ಲಿರೋ ಒಂದಷ್ಟು ಜನರು ಅವ್ರಿಗೆ ಹೆದರ್ಕೊಳ್ಳೋದಕ್ ಹೋಗಲ್ಲ. ಎಲ್ಲಿ ಇಷ್ಟ ದಿನ ಭಯ ಆಯ್ತು ಅನ್ಸುತ್ತೆ, ಎಲ್ಲಿ ನನ್ ತೆಗ್ದಾಕ್ ಬಿಡ್ತಾರೋ, ಎಲ್ಲಿ ನನ್ ಜಾಬಿಗೆ ಪ್ರಾಬ್ಲಮ್ ಆಗ್ಬಿಡುತ್ತೋ, ಲೈಕ್ ಎವ್ರಿ ಟೈಮ್ ಹೆದರ್ಕೊಂಡು ಅಥವಾ ಆನ್ ಟೈಮ್ ಇರ್ತಾ ಇದ್ರಿ. ಬಟ್ ಇನ್ಮೇಲೆ ಏಪ್ರಿಲ್ ಇಂದ ಹೆಂಗಾಗೋಗ್ಬಿಡ್ತೀರಾ ಅಂದ್ರೆ, ಲೆಟ್ ಮೀ ಸ್ಲೋ ಡೌನ್, ಎಷ್ಟಂತ ಸ್ಟ್ರೆಸ್ ತಗೊಳ್ಳೋದು, ಲೈಫ್ ಅಂದ್ರೆ ಬರೀ ಇದ್ ಮಾತ್ರ ಅಲ್ಲ, ಲೈಫ್ ನ ಬ್ಯಾಲೆನ್ಸ್ ಮಾಡ್ಕೊಬೇಕು. ಎಲ್ಲೋ ಒಂದ್ ಕಡೆ ನಿಮ್ಮ ಪರ್ಸೆಪ್ಷನ್, ನಿಮ್ಮ ಥಾಟ್ ಪ್ರೊಸೆಸ್ ಕರಿಯರ್ ರಿಲೇಟೆಡ್ ಅಲ್ಲಿ ಸ್ವಲ್ಪ ಶಿಫ್ಟ್ ಆಗೋದನ್ನ ನೋಡ್ತಾ ಇದೀನಿ. ಸೊ ಡೆಫಿನೆಟ್ಲಿ ಏಪ್ರಿಲ್ ಅಲ್ಲಿ ಒಂದು ಸ್ಲೋ ಪ್ರೋಗ್ರೆಸ್ ಇರುತ್ತೆ, ಬಟ್ ಯು ವಿಲ್ ಬಿ ಹ್ಯಾಪಿ ಅಬೌಟ್ ಇಟ್. ಅಂದ್ರೆ
ನೀವೇ ಜಾಸ್ತಿ ಸ್ಟ್ರೆಸ್ ತಗೊಳೋದಕ್ಕೆ ಹೋಗಲ್ಲ. ಸ್ಲೋ, ಇಟ್ಸ್ ಫೈನ್, ಸ್ಲೋ ಅಂಡ್ ಸ್ಟಡಿಯಾಗೆ ಹೋಗೋಣ. ಏನಾದ್ರೂ ಒಂದು ಪ್ರಾಜೆಕ್ಟ್ ಅಪ್ರೂವ್ ಆಗ್ತಾ ಇಲ್ವಾ, ಇಟ್ಸ್ ಓಕೆ, ಇಟ್ಸ್ ಫೈನ್. ಇವಾಗ ಆಗ್ತಾ ಇಲ್ವಾ, ನಮಗೆ ಇನ್ನು ಒಳ್ಳೇದು, ಸ್ವಲ್ಪ ಸ್ವಲ್ಪ ಸ್ಲೋ ಆಗಿ ಹೋಗ್ಬೋದು, ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸೊ ಈ ತರ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಸೊ ಇನ್ಸ್ಟೆಡ್ ಆಫ್ ನಿಮ್ನ ನೀವು ಫೋರ್ಸ್ ಮಾಡೋದಕ್ಕಿಂತ ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಫಾರ್ ಅ ರೀಸನ್ ಅಂತ ನೀವೇ ಸ್ಲೋ ಡೌನ್ ಆಗ್ತೀರಾ. ಸೊ ಇಟ್ಸ್ ಲೈಕ್ ಎಟ್ ಫಸ್ಟ್ ನಿಮಗೆ ಅನ್ಸ್ಬೋದು, ಓಕೆ ಪೇಷನ್ಸ್ ಲೆಸ್ ಫೀಲ್ ಆಗ್ಬೋದು ನಿಮಗೆ, ಯಾಕೆ ಆಗ್ತಾ ಇಲ್ಲ, ಯಾಕೆ ಕೆಲಸ ಆಗ್ತಾ ಇಲ್ಲ, ಏನೋ ಲಾಸ್ಟ್ ಡೇಟ್ ಮುಗಿದು. ಬಟ್ ಆಮೇಲೆ ನಿಮಗೆ ರಿಯಲೈಸ್ ಆಗುತ್ತೆ, ವೈ ಆಮ್ ಐ ಫೋರ್ಸಿಂಗ್, ನಾನು ಯಾರಿಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದೀನಿ, ನನ್ನ ಮೆಂಟಲ್ ಪೀಸ್ಗೋಸ್ಕರ ತಾನೇ ನಾನು ಕಷ್ಟಪಡ್ತಾ ಇರೋದು, ನಂಗೆ ಇದ್ರಲ್ಲಿ ಏನ್ ಮೆಂಟಲ್ ಪೀಸ್ ಸಿಗ್ತಾ ಇದೆ. ಸೊ ನಿಮಗೆ ರಿಯಲೈಸ್ ಆಗುತ್ತೆ ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಫಾರ್ ಅ ರೀಸನ್. ಏನಾದ್ರು ಟೈಮ್ ತಗೊಂತಾ ಇದಾರೆ, ಲೆಟ್ ಇಟ್ ಟೇಕ್ ಟೈಮ್. ಸೊ ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ಜಾಸ್ತಿ ರಿಸ್ಕ್ ತಗೊಳೋದ್ಕಿಂತ ಜಾಸ್ತಿ ಮೆಂಟಲಿ ಪೀಸ್ ಇದೀರಾ, ಅದು ನಿಮಗೆ ಮ್ಯಾಟರ್ ಆಗ್ತಾ ಬರುತ್ತೆ ಈ ತಿಂಗಳಿಂದ. ದಟ್ ಈಸ್ ಆಲ್ ಮ್ಯಾಟರ್ಸ್. ನೀವು ಅನ್ಕೊಂತೀರಾ, ಒಂದ್ಸಲಿ ನಿಮಗೆ ಫೀಲ್ ಆಗುತ್ತೆ, ನಾನು ಯಾವ್ದೋ ಕಾಂಪಿಟೇಷನ್ ರನ್ನಿಂಗ್ ರೇಸ್ ಹಿಂದೆ ಓಡ್ತಾ ಇರೋ ತರ ಕೆಲಸ ಮಾಡ್ತಾ ಇದ್ದೀನಿ, ಬಟ್ ನಾನು ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ, ನನ್ನ ಒಂದು ನೆಮ್ಮದಿಗೋಸ್ಕರನೇ, ಬಟ್ ನನಗೆ ಇಲ್ಲಿ ನೆಮ್ಮದಿ ಸಿಕ್ತಿಲ್ವಲ್ಲ, ನಂಗೆ ಇನ್ನು ಸ್ಟ್ರೆಸ್ ಆಗ್ತಾ ಇದೆಯಲ್ಲ. ಹಿಂಗಿರುತ್ತೆ ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಈ ಒಂದು ಮಂತ್ ಅಲ್ಲಿ ಅಂತ ಹೇಳ್ಬೋದು. ದಟ್ಸ್ ರಿಯಲಿ ಬ್ಯೂಟಿಫುಲ್. ಫಿನಾನ್ಸ್ ಸಿಚುವೇಶನ್ ನೋಡೋಣ. ದೇರ್ ಈಸ್ 3 of Cups. ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಕಾರ್ಡ್. ಸೊ ಮಿಥುನ ರಾಶಿಯವರೇ, ಎಸ್ಪೆಷಲಿ ನಿಮಗೆ ಈ ಒಂದು ಕಾರ್ಡ್ ತುಂಬಾ ಸೂಟ್ ಆಗುತ್ತೆ. ಅಂದ್ರೆ ಇಟ್ಸ್ ಮೋರ್ ಲೈಕ್ ಮೇನ್ ಕರಿಯರ್ ಪಾತ್ಗಿಂತ ಪಾಸಿಬಿಲಿಟಿ ಇದೆ ನಿಮಗೆ ಸೈಡ್ ಹಸಲ್ಸ್, ಅಂದ್ರೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಏನೋ ಒಂದು ಸ್ಟಾರ್ಟ್ಅಪ್ ಮಾಡಿರ್ತೀರಾ, ಏನೋ ಒಂದು ಶುರು ಮಾಡಿರ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಏನೋ ಒಂದು ಹೊಸ ಆಕ್ಟಿವಿಟಿ ಶುರು ಮಾಡಿರ್ತೀರಾ. ಆ ಒಂದು ಆಕ್ಟಿವಿಟಿ ನಿಮಗೆ ಏನು ಪ್ರತಿಫಲ ಕೊಡೋದನ್ನ ನೋಡ್ತಾ ಇದ್ದೀನಿ. ಸೊ ನಿಮಗೆ ಕರಿಯರ್ಗಿಂತ ಜಾಸ್ತಿ ಬಿಸ್ನೆಸ್ ಅಥವಾ ಸೈಡ್ ಹಸಲ್ಸ್ ಇದು ನಿಮಗೆ ಜಾಸ್ತಿ ದುಡ್ಡು ಕೊಡೋದನ್ನ ನೋಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಅ ಸೆಲೆಬ್ರೇಷನ್ ಕಾರ್ಡ್. ಸೊ ಒನ್ ಆಫ್ ದಿ ಅದರ್ ರೀಸನ್ಗೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಯಾವುದೋ ಒಂದು ಸಿಚುವೇಶನ್ ಬಗ್ಗೆ ಏನೋ ಸೆಲೆಬ್ರೇಟ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಯು ಡೋಂಟ್ ಮೈಂಡ್, ದುಡ್ಡು ಹೋಗ್ತಾ ಇದೆಯಾ, ಯು ಡೋಂಟ್ ಮೈಂಡ್, ಬಟ್ ನಿಮ್ ಮೋಡ್ ಒಂಥರ ಎಂಜಾಯ್ಮೆಂಟ್ ಮೋಡ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು ಏಪ್ರಿಲ್ ಮಂತ್ ಅಲ್ಲಿ. ನಾನು ಮತ್ತೊಂದು ನೋಡ್ತಾ ಇದ್ದೀನಿ, ನಿಮ್ಮ ಮನೆಯವರು ಎಸ್ಪೆಷಲಿ ನಿಮ್ ಬಗ್ಗೆ ನೆನಪಿಸ್ಕೊಂಡು ಒಂದು ಪ್ರೌಡ್ ಫೀಲ್ ಮಾಡೋದನ್ನ ನೋಡ್ತಾ ಇದೀನಿ. ಇಟ್ಸ್ ಮೋರ್ಲೆ ಹೆಂಗ್ ಗೊತ್ತಾ, ನಿಮಗೆ ಪ್ರಮೋಷನ್ ಸಿಕ್ಕಿರುತ್ತೆ. ಸೊ ಈ ಒಂದು ತಿಂಗಳನ್ನ ನೀವು ಸ್ವಲ್ಪ ಏನೋ ಸ್ಲೋ ಅಲ್ಲಿ ನಡ್ಸ್ಕೊಂಡು ಹೋಗ್ತಾ ಇರ್ತೀರಾ. ಸೊ ದಟ್ ಯು ಕ್ಯಾನ್ ಎಂಜಾಯ್ ದ ಮೂಮೆಂಟ್. ಸೊ ದಟ್ ಏನ್ ಅಚೀವ್ ಮಾಡಿರ್ತೀರಾ ಅದನ್ನ ಫೀಲ್ ಮಾಡ್ಕೋಬೇಕು ಫಸ್ಟ್. ಎಲ್ಲೋ ಒಂದ್ ಕಡೆ ನೀವು ಈ ತರದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಾ. ನಾನು ಅರ್ನ್ ಮಾಡಿದ್ರೆ ನನಗೆ ಫೀಲ್ ಮಾಡ್ಕೊಳಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂದ್ರೆ ಇದೇನಿದು, ನಾನು ಮನುಷ್ಯನ ಮಷಿನ್ನ ಅಂತ ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಂತೀರಾ ಈ ಒಂದು ತಿಂಗಳಲ್ಲಿ. ಇಟ್ ಲುಕ್ಸ್ ಅಮೇಝಿಂಗ್. ಸೊ ಕೊಲಾಬ್ರೇಷನ್, ಯಾರೆಲ್ಲ ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ಇದ್ದೀರಾ, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ, ಸೊ ಕೊಲಾಬ್ರೇಷನ್ ಅಥವಾ ನೀವು ಮಾಡ್ತಿರೋ ಕೆಲಸಕ್ಕೆ ತುಂಬಾ ಜನ ಬಂದ್ಬಿಟ್ಟು ನಾನು ಬರ್ತೀನಿ, ವಿಲ್ ಜಾಯಿನ್ ಹ್ಯಾಂಡ್ಸ್, ವರ್ಕ್ ಮಾಡೋಣ, ಈ ತರ ಒಂದಷ್ಟು ಆಕ್ಟಿವಿಟೀಸ್ ಅಲ್ಲಿ ನೀವು ದುಡ್ಡು ಮಾಡೋದನ್ನ ನೋಡ್ತಾ ಇದ್ದೀನಿ. ಸೈಡ್ ಹಸಲ್ಸ್, ಮೇನ್ ಕೆಲಸದಿಂದ ಒಂದು ಸೈಡ್ ಹಸಲ್ಸ್ ಇಂದ ಮೇನ್ ಆಗಿ ನಿಮಗೆ ದುಡ್ಡು ಬರೋದನ್ನ ನೋಡ್ತಾ ಇದ್ದೀನಿ. ಸೊ ಯಾವುದೋ ಒಂದು ಖುಷಿಗೆ ನೀವು ಪಾರ್ಟಿ ಕೊಡೋದನ್ನ ನೋಡ್ತಾ ಇದೀನಿ, ಯಾವುದೋ ಒಂದು ಅಚೀವ್ಮೆಂಟ್ಗೆ. ಫಾರ್ ಅನ್ ಎಕ್ಸಾಂಪಲ್, ನೀವು ಕಾರ್ ತಗೊಂತೀರಾ, ವೆಹಿಕಲ್ ತಗೊಂತೀರಾ, ಸೊ ಎಲ್ಲರೂ ಪಾರ್ಟಿ ಕೇಳ್ತಾರೆ. ಸೊ ಸಮ್ ಅಚೀವ್ಮೆಂಟ್ ನೀವು ಮಾಡ್ತೀರಾ ಈ ತಿಂಗಳಲ್ಲಿ, ಎಲ್ಲರಿಗೂ ಸಿಹಿ ಹಂಚೋದು, ಪಾರ್ಟಿ ಮಾಡೋದು, ಇದನ್ನ ನೋಡ್ತಾ ಇದೀನಿ ಮೇನ್ ಆಗಿ. ಸಮ್ ಸೆಲೆಬ್ರೇಷನ್ ಎಲ್ಲರಿಗೂ ಕೊಡೋದು, ಜನರನ್ನೆಲ್ಲ ಸೇರಿಸ್ಬಿಟ್ಟು ಹೇಳೋದು, ನಾನು ಹಿಂಗ್ ಅಚೀವ್ ಮಾಡ್ದೆ, ನನ್ಗೆ ಹಿಂಗ್ ಸಕ್ಸಸ್ ಆಗಿದೆ. ಐ ಫೀಲ್ ಲೈಕ್ ಈ ಒಂದು ತಿಂಗಳಲ್ಲಿ ನಿಮಗೆ ಏನ್ ಇಷ್ಟ ಅದನ್ನ ನೀವು ಮಾಡ್ತೀರಾ. ವಾಟ್ ಯು ಲವ್, ನೀವ್ ಅದನ್ನ ಮಾಡ್ತೀರಾ. ವಾವ್. ಸೊ ಇಟ್ಸ್ ಮೋರ್ ಲೈಕ್ ಸ್ಟ್ರೆಸ್ ನ ಚೂಸ್ ಮಾಡಲ್ಲ ಈ ತಿಂಗಳಲ್ಲಿ. ನೀವು ಎಷ್ಟಾಗುತ್ತಷ್ಟು ಫ್ರೆಂಡ್ಸ್ ಜೊತೆ ಇರ್ತೀರಾ, ಎಷ್ಟಾಗುತ್ತಷ್ಟು ನಿಮ್ಮ ಸಕ್ಸಸ್ ನ ಎಂಜಾಯ್ ಮಾಡೋದ್ರ ಬಗ್ಗೆ ಫೋಕಸ್ ಮಾಡಿರ್ತೀರಾ ಮೇನ್ ಆಗಿ ಅಂತ ಹೇಳ್ಬೋದು. ದಟ್ಸ್ ರಿಯಲಿ ಬ್ಯೂಟಿಫುಲ್. ಓಕೆ, ಲವ್ ಅಂಡ್ ರಿಲೇಶನ್ಶಿಪ್ ಬಗ್ಗೆ ನೋಡೋಣ ಈ ಒಂದು ಏಪ್ರಿಲ್ ತಿಂಗಳಲ್ಲಿ. ವಾವ್, ಲುಕ್ ಎಟ್ ದಿಸ್ ಗೈಸ್, ಬ್ಯೂಟಿಫುಲ್ ಕಾರ್ಡ್ ಇದು, 6 of Cups. ವೆರಿ 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 ಬ್ಯೂಟಿಫುಲ್ ಕಾರ್ಡ್. ಸೊ ಎಕ್ಸ್ ಪಾರ್ಟ್ನರ್, ಇನ್ ಕೇಸ್ ನಿಮ್ಮ ರಿಲೇಶನ್ಶಿಪ್ ಬ್ರೇಕಪ್ ಆಗಿ ಇನ್ನೂ ಅವ್ರನ್ನ ಮಿಸ್ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್
ನಿಮ್ಮ ಎಕ್ಸ್ ಪಾರ್ಟ್ನರ್ ವಾಪಸ್ ನಿಮ್ಮನ್ನ ಅಪ್ರೋಚ್ ಮಾಡೋದು. ತುಂಬಾ ಜನ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರು ನಿಮ್ಮ ಪಾರ್ಟ್ನರ್ನ ಕರ್ಕೊಂಡು ನಿಮ್ಮ ಚೈಲ್ಡ್ಹುಡ್ ಪ್ಲೇಸ್ ಎಲ್ಲಿ ನೀವು ಸ್ಪೆಂಡ್ ಮಾಡಿದ್ರಿ ಅಥವಾ ಎಲ್ಲಿ ಮೋಸ್ಟ್ ಆಫ್ ಚೈಲ್ಡ್ಹುಡ್ ಮೆಮೊರೀಸ್ ಇರುತ್ತೆ ಅಜ್ಜಿ ಮನೇಲಿ, ಲೈಕ್ ಹಳೆ ಮನೆಯಲ್ಲಿ, ಆ ಮನೆಗೆ ಹೋಗೋದು, ಆ ಪ್ಲೇಸಿಗೆ ಕರ್ಕೊಂಡು ಹೋಗೋದು, ಆ ಪೀಪಲ್ ಜೊತೆ ನಿಮ್ಮ ಪಾರ್ಟ್ನರ್ನ ಇನ್ವಾಲ್ವ್ ಮಾಡಿಸೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ತುಂಬಾ ಜನ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಮತ್ತೆ ಮೀಟ್ ಆಗೋದು, ಯುನೋ ಕೈಂಡ್ ಆಫ್ ಅವ್ರನ್ನ ಇಷ್ಟ ಆಗೋದಕ್ಕೆ ಶುರು ಆಗೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ ಈ ಒಂದು ತಿಂಗಳಲ್ಲಿ. ಸೊ ರೀಕನೆಕ್ಟಿಂಗ್ ನೋಡ್ತಾ ಇದೀನಿ ಮೇನ್ ಆಗಿ ವಿತ್ ಪಾಸ್ಟ್. ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್ ನ ಕೂಡ ನೀವು ಈ ತಿಂಗಳಲ್ಲಿ ರಿಸೀವ್ ಮಾಡ್ಬೋದು ನಿಮ್ಮ ಎಕ್ಸ್ ಪಾರ್ಟ್ನರ್ ಇಂದ. ಅಂಡ್ ಆಲ್ಸೋ ಐ ಫೀಲ್ ಲೈಕ್ ಒಂದು ಸರ್ಪ್ರೈಸ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಟ್ ಮೀನ್ಸ್ ಫಾರ್ ಅನ್ ಎಕ್ಸಾಂಪಲ್, ನೀವು ಒಂದು ಪರ್ಸನ್, ಒಂದು ಹೊಸ ಪರ್ಸನ್ ಮೀಟ್ ಆಗ್ತೀರಾ, ಬಟ್ ಯು ವಿಲ್ ರಿಯಲೈಸ್ ದಟ್ ಲೈಕ್ ಅವತ್ತೇ ಮೀಟ್ ಆಗಿರ್ತೀರ, ಬಟ್ ಸ್ಟಿಲ್ ನಿಮಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ, ಈ ಪರ್ಸನ್ ನಂಗೆ ಗೊತ್ತಿದ್ದಾರೆ, ಈ ಪರ್ಸನ್ ನಾನು ಮಾತಾಡ್ಸಿದೀನಿ ಇದಕ್ಕೂ ಮುಂಚೆ, ದೇರ್ ಇಸ್ ಸಮಥಿಂಗ್ ಸಿಮಿಲರ್, ಸಮಥಿಂಗ್ ಫೆಮಿಲಿಯರ್, ಈ ಪರ್ಸನ್ ಬಗ್ಗೆ ನಂಗೆ ಏನೋ ಗೊತ್ತಿದೆ, ಇವ್ರು ಹೊಸೊಬ್ರಲ್ಲ ನನಗೆ. ಸೊ ಇಟ್ಸ್ ಕೈಂಡ್ ಆಫ್ ಯು ವಿಲ್ ಫೀಲ್ ಲೈಕ್ ಒಂದು ಹೊಸ ಪರ್ಸನ್ನೇ ಮೀಟ್ ಆಗಿದ್ರು, ಬಟ್ ದೇರ್ ಇಸ್ ಸಮಥಿಂಗ್ ಬಿಟ್ವೀನ್ ಅಸ್, ಪಾಸ್ಟ್ ಏನೋ ಕನೆಕ್ಷನ್ ಇದೆ, ಪಾಸ್ಟ್ ಲೈಫ್ ಇಂದ ಕನೆಕ್ಷನ್ ಇದ್ರೂ ಇರ್ಬೋದು. ಸೊ ಇಷ್ಟ್ರ ಮಟ್ಟಿಗೆ ನಿಮಗೆ ಫೀಲ್ ಕೊಡುವಂತ ಒಂದು ಪರ್ಸನ್ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಮೇ ಬಿ ತುಂಬಾ ಜನ ಗ್ರೂಪ್ 3 ನಿಮಗೆ ಈ ತರ ಒಂದು ಪರ್ಸನ್ ಬೇಕಿತ್ತು ಅನ್ಸುತ್ತೆ, ಲೈಕ್ ಏನೋ ಹೊಸೊಬ್ರನ್ನ ಮೀಟ್ ಆದ್ರೂ ಏನೋ ಕನೆಕ್ಷನ್ ಇದೆ ನಮ್ಮಿಬ್ರು ಮಧ್ಯ, ಏನೋ ಸ್ಪೆಷಲ್ ಬಾಂಡಿಂಗ್ ಇದೆ. ಈ ತರ ಸಿಚುವೇಶನ್, ತುಂಬಾ ಜನ ಏಜ್ ಗ್ಯಾಪ್ ಇರುತ್ತೆ ನಿಮ್ಗೂ ಅವ್ರಿಗೂ, ಅವ್ರು ನಿಮ್ಗಿಂತ ತುಂಬಾ ಸಣ್ಣವರಾಗೋ ಪಾಸಿಬಿಲಿಟೀಸ್ ಕೂಡ ಇದೆ. ಸೊ ಈ ತರ ಒಂದು ವಿಯರ್ಡ್ ಫೀಲಿಂಗ್ ಬಟ್ ಸರ್ಪ್ರೈಸಿಂಗ್ ಫೀಲಿಂಗ್. ಅಗೇನ್ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಇರೋರು, ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಡನ್ ಸರ್ಪ್ರೈಸ್ ಕೊಡ್ಬೋದು ನಿಮ್ಮ ಪಾರ್ಟ್ನರ್ ಈ ತಿಂಗಳಲ್ಲಿ, ಅಥವಾ ಸಡನ್ ಗಿಫ್ಟ್ ಸೆಂಡ್ ಮಾಡೋದು, ಸಡನ್ ಸರ್ಪ್ರೈಸಸ್ ಏನಾದ್ರು ಸೆಂಡ್ ಮಾಡೋದು, ಸರ್ಪ್ರೈಸಿಂಗ್ ಪ್ಲಾನ್ಸ್ ಏನಾದ್ರು ಮಾಡೋದು, ಇದೆಲ್ಲ ಪಾಸಿಬಿಲಿಟೀಸ್ ಏಪ್ರಿಲ್ ಮಂತ್ ಅಲ್ಲಿ ಇದೆ. ವೆರಿ ಬ್ಯೂಟಿಫುಲ್ ಅನ್ಬೋದು ಗ್ರೂಪ್ 3 ಅವ್ರಿಗೆ. ನೆಕ್ಸ್ಟ್ ನೋಡೋಣ, ವಾಟ್ ಈಸ್ ದ ನೆಕ್ಸ್ಟ್ ಥಿಂಗ್ ನಾವು. ಓಕೆ, ಚಾಲೆಂಜಸ್, ಮೇನ್ ಆಗಿ ಯಾವ ಒಂದು ಚಾಲೆಂಜಸ್ ನ ನೀವು ಓವರ್ಕಮ್ ಮಾಡ್ಬೇಕಾಗಿ ಬರುತ್ತೆ. ಲೆಟ್ ಮೀ ಯೂಸ್ ಡೈಸ್ ಇದಕ್ಕೆ. Let's see. All right. So second house, and this dice banbitu, this is Aquarius. Okay, second house Aquarius, and this is Neptune. Yes, this is Neptune. Neptune's main ಆಗಿ ಡ್ರೀಮ್ಸ್ ಬಗ್ಗೆ ಹೇಳುತ್ತೆ, ಸ್ಪಿರಿಚುವಾಲಿಟಿ ಬಗ್ಗೆ ಹೇಳುತ್ತೆ, ಸಮ್ ಇಲ್ಯೂಷನ್ ಬಗ್ಗೆನೂ ಹೇಳುತ್ತೆ. ಸೊ ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್, ಚಾಲೆಂಜಿಂಗ್ ಪೊಸಿಷನ್ ಅಲ್ಲಿ ಬಂದಿರೋದ್ರಿಂದ ದುಡ್ಡಿದೆ ಅನ್ಕೂಡ್ಲೆ ನಿಮ್ಮ ಇಲ್ಯೂಷನ್ ಅಲ್ಲೇ ಇರಬೇಡಿ ಈ ಒಂದು ತಿಂಗಳಲ್ಲಿ. ಐ ನೋ ಸೆಲೆಬ್ರೇಷನ್ಗೆ ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ, ಬಟ್ ಆ ಸೆಲೆಬ್ರೇಷನ್ ಓವರ್ ಸೆಲೆಬ್ರೇಷನ್ ಆಗಬಾರ್ದು. ಯುನೋ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು ಅಲ್ಲಿ ಒಂದೊಂದ್ಸತಿ ಇನ್ವೆಸ್ಟ್ ಮಾಡ್ಬೇಕಾಗಿ ಬರುತ್ತೆ. ಜಸ್ಟ್ ಬಿಕಾಸ್ ಸ್ಟೆಬಿಲಿಟಿ ಈ ತಿಂಗಳಲ್ಲಿ ನಿಮಗೆ ಬರುತ್ತೆ ಅಂದ ಕೂಡ್ಲೆ ಏನೋ ಕಳ್ದೋಗ್ಬೇಡಿ, ನಿಮ್ಮ ವರ್ಲ್ಡ್ ಅಲ್ಲೇ ನೀವು ಮುಳುಗೋಗ್ಬೇಡಿ. ಬಿಕಾಸ್ ನೆಪ್ಚೂನ್ ಇಸ್ ಅ ವೆರಿ ಡ್ರೀಮಿ ಪ್ಲಾನೆಟ್ ಇದು, ರೈಟ್? ಬ್ಯೂಟಿಫುಲ್ ವರ್ಕೋಹಾಲಿಕ್ ತುಂಬಾ ಜನ, ಬಟ್ ಈ ಒಂದು ತಿಂಗಳಲ್ಲಿ ಅಕ್ವೇರಿಯಸ್, ಎಸ್ ಅಗೇನ್ ಅಕ್ವೇರಿಯಸ್ ಬಂದಿದೆ. ಇಫ್ ಪಾಸಿಬಲ್ ಹೆಲ್ಪ್ ಮಾಡಿ ವರ್ಲ್ಡ್ಲಿ ಪೀಪಲ್, ಲೈಕ್ ಎಷ್ಟಾಗುತ್ತೆ ಅಷ್ಟು ಸರ್ವಿಸ್ ಕೊಡೋದಕ್ಕೆ ಟ್ರೈ ಮಾಡಿ ಮೇನ್ ಆಗಿ. ಆ್ಯಂಡ್ ತುಂಬ ಸೋಷಲೈಸ್ ಆಗಬೇಡಿ, ಬಿಕಾಸ್ ನೆಪ್ಚೂನ್ ಬಂದ್ಬಿಟ್ಟು ನಿಮ್ಮನ್ನ ಅದೇ ವರ್ಲ್ಡ್ ಅಲ್ಲಿ ಮುಳುಗಿಸ್ಬಿಡ್ಬೋದು, ರೈಟ್? ಸ್ಟೆಬಿಲಿಟಿ ಇರುತ್ತೆ, ಫ್ಯಾಮಿಲಿ ಟೈಮಿಂಗ್ ಇಂಪಾರ್ಟೆಂಟ್ ಕೊಡಿ. ಫ್ರೆಂಡ್ಸ್ ಅಂತ ತುಂಬ ಕಳೆದೋಗ್ಬೇಡಿ, ಫ್ಯಾಮಿಲಿಗೂ ಇಂಪಾರ್ಟೆನ್ಸ್ ಕೊಡಿ. ನಿಮ್ಮ ಸಕ್ಸಸ್ನ ಫ್ಯಾಮಿಲಿ ಜೊತೆನೂ ನೀವು ಅವಾಗವಾಗ ಶೇರ್ ಮಾಡ್ತಾ ಇರಬೇಕು, ಅವಾಗವಾಗ ಎಂಜಾಯ್ ಮಾಡೋದು ತುಂಬ ಮ್ಯಾಟರ್ ಆಗುತ್ತೆ. ಎಸ್, ನಿಮ್ಮ ಕೆಲಸದಿಂದ ನೀವು ಏನೋ ತುಂಬ ಮರ್ತೋಗ್ಬೇಡಿ. ಜಸ್ಟ್ ಬಿಕಾಸ್ ಒಂದು ಸಕ್ಸಸ್ ಬಂತು ಅಂತ ನಿಮ್ಮ ಕೆಲಸ ನಿಮ್ಮ ತಲೆಯಲ್ಲಿ ಇರಬೇಕು. ಎಟ್ ಎನಿ ಮೂಮೆಂಟ್ ನೀವು ಅದನ್ನು ಮರೆಯೋ ಹಾಗಿಲ್ಲ. ಓಕೆ,
ಸೊ ನೆಕ್ಸ್ಟ್ ನೋಡೋಣ ನಿಮಗೆ ಅಡ್ವೈಸ್ ಏನಿದೆ ಅಂತ. ಏಪ್ರಿಲ್ ತಿಂಗಳಿಗೆ ವಾಟ್ ಈಸ್ ದ ಅಡ್ವೈಸ್ ಯು ಹ್ಯಾವ್ ಗೈಸ್? ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆದರೆ ಅದನ್ನ ಕ್ಲೇಮ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. 111 ಅಂತ ಹಾಕಿದ್ರೆ ಆಯ್ತು. ಓಕೆ, ನಿಮಗೆ ಬಂದಿದೆ ಮೆಸೇಜ್. ಎಲ್ಲೋಯ್ತದು ಮೆಸೇಜು? ಸ್ಪೈ. ಆಲ್ ರೈಟ್, ಸ್ಪೈ ಅಂದ್ರೆ ತುಂಬಾ ಜನರದ್ದು ಕಣ್ಣು ನಿಮ್ಮ ಮೇಲೆ ಈ ಒಂದು ತಿಂಗಳಲ್ಲಿ ಇರೋ ಪಾಸಿಬಿಲಿಟಿ ಇದೆ. ನಿಮ್ಮ ಸಕ್ಸಸ್, ಆಬ್ವಿಯಸ್ಲಿ ನೀವು ಸಕ್ಸಸ್ ಆಗ್ತೀರಾ, ಏನೋ ಒಂದು ಅಚೀವ್ ಮಾಡ್ತೀರಾ. ಸೊ ತುಂಬಾ ಜನ ಇವ್ರು ಹೆಂಗ್ ಅಚೀವ್ ಮಾಡಿದ್ರು, ಅದ್ ಹೆಂಗ್ ಇಷ್ಟು ಮಾಡಿದ್ರು, ಅದ್ ಹೆಂಗ್ ಇಷ್ಟು ಖುಷಿಯಾಗಿದ್ದಾರೆ, ಅದ್ ಹೆಂಗ್ ಇವರು ಹ್ಯಾಪಿ ಆಗಿದ್ದಾರೆ ಲೈಫಲ್ಲಿ, ಅದ್ ಹೆಂಗ್ ಇಷ್ಟೆಲ್ಲ ಮುಂದೆ ಬಂದ್ರು, ಈ ತರ ನಿಮ್ ಬಗ್ಗೆ ತುಂಬಾ ಜನ ಸ್ಪೈ ಮಾಡೋರು ಇದ್ದಾರೆ. ಇಟ್ಸ್ ವೆರಿ ನಾರ್ಮಲ್. ಸಕ್ಸಸ್ ಅಂತ ಬಂದಾಗ ಬರೀ ನಮ್ ಬಗ್ಗೆ ನೋಡ್ಕೊಂಡು ಖುಷಿ ಪಡೋರು ನಮ್ ಫ್ಯಾಮಿಲಿ ಮಾತ್ರ. ಫ್ಯಾಮಿಲಿ ಅಂಡ್ ಫ್ಯೂ ಫ್ರೆಂಡ್ಸ್, ಫ್ಯೂ ರೇರ್ ಫ್ರೆಂಡ್ಸ್, ಫ್ಯಾಮಿಲಿ ತರನೇ ಇರೋ ಫ್ರೆಂಡ್ಸ್. ಬಟ್ ಯುನೋ, ಫ್ಯಾಮಿಲಿ ಈಸ್ ಫ್ಯಾಮಿಲಿ, ಫ್ರೆಂಡ್ಸ್ ಆರ್ ಫ್ರೆಂಡ್ಸ್. ಇದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ನೀವು ಜೀವನದಲ್ಲಿ ಇನ್ನೂ ಬೇಗ ಮುಂದೆ ಬರ್ತೀರಾ. ಬಿಕಾಸ್ ಮಿಥುನ ರಾಶಿ, ಕುಂಭರಾಶಿ, ತುಲಾ ರಾಶಿ, ನೀವು ಎಲ್ಲೋ ಒಂದ್ ಕಡೆ ಏನ್ ಮಾಡ್ತೀರಾ, ಫ್ರೆಂಡ್ಸ್ ಖುಷಿಯಾಗಿರ್ಲಿ, ರಿಲೇಶನ್ಶಿಪ್ಸ್ ಖುಷಿಯಾಗಿರ್ಲಿ, ನನ್ನಿಂದ ಯಾರಿಗೂ ಹರ್ಟ್ ಆಗೋದು ಬೇಡ, ನಾನು ಅವ್ರನ್ನ ಮೇಂಟೈನ್ ಮಾಡೋಣ. ಎಸ್ಪೆಷಲಿ ಮಿಥುನ ಮತ್ತೆ ತುಲಾ ರಾಶಿಯವರಿಗೆ ಈ ಮೈಂಡ್ ಸೆಟ್ ಜಾಸ್ತಿ ಇರುತ್ತೆ. ಓಕೆ, ಬಟ್ ಎಸ್, ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್, ಎಲ್ಲರೂ ನಿಮ್ಮ ಫ್ರೆಂಡ್ಸೇ ಅಲ್ಲ, ನಿಮ್ಮ ಜೊತೆನೇ ಇರ್ತಾರೆ. ಬಟ್ ನೋ, ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಆಗೋದಕ್ಕಾಗಲ್ಲ. ಓಕೆ, ಸೊ ಎಸ್, ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ನರ್. ಓಕೆ, ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಈಗೇನ್ ಕೇರ್ಫುಲ್ ಆಗಿರ್ಬೇಕು. ಮೇ ಬಿ ನಿಮ್ಮ ಪಾರ್ಟ್ನರ್ಸ್ ಅಲ್ಲೇ ಮೇ ಬಿ ನಿಮ್ನ ಸ್ಪೈ ಮಾಡೋರು ಕೆಲವೊಬ್ರು ಇದ್ದಾರೆ. ಪಾರ್ಟ್ನರ್ ಅಂತ ಹೇಳ್ಕೊಂಡೆ ನಿಮ್ ಬಗ್ಗೆ ನೆಗೆಟಿವ್ ಎಕ್ಸ್ಪೆಕ್ಟೇಷನ್ಸ್, ನೆಗೆಟಿವ್ ಥಿಂಕ್ ಮಾಡೋದು, ಈ ತರ ಕೂಡ ಇರ್ತಾರೆ. ಸೊ ಇದನ್ನ ತಲೆಯಲ್ಲಿ ಇಟ್ಕೋಬೇಕು. ಗ್ರೂಪ್ 3 ಅವರು ಫೈನಲ್ ಔಟ್ಕಮ್ ನೋಡೋಣ. ಅಂದ್ರೆ ಇನ್ನೇನ್ ತಿಂಗಳು ಎಂಡ್ ಆಗ್ತಾ ಇರುತ್ತೆ ನಿಮಗೆ, ಏಪ್ರಿಲ್ ಅಷ್ಟ್ರೊಳಗೆ ನೀವ್ ಏನೆಲ್ಲ ಅಚೀವ್ ಮಾಡಿರ್ತೀರಾ, ಅಂದ್ರೆ ಏನೆಲ್ಲ ನೀವು ಗೇನ್ ಮಾಡಿರ್ತೀರಾ. ಲೆಟ್ಸ್ ಸಿ. ಓ ಅಯ್ಯಯ್ಯೋ, ಬಾರಪ್ಪ, ಕೈಗೆ ಸಿಗ್ತಾ ಇಲ್ಲ. ಉಗುರು ಬೇರೆ ಉದ್ದ ಆಗ್ಬಿಟ್ಟಿದೆ, ಕಾರ್ಡ್ಸೇ ಕೈಗೆ ಸಿಗ್ತಾ ಇಲ್ಲ ಗಾಯ್ಸ್. ಓಕೆ, ಲೆಟ್ ಮಿ ಟೆಲ್ ಯು, ಇಟ್ ಟುಕ್ 5 minutes ನನಗೆ ಆ ಕಾರ್ಡ್ನ ಎತ್ತೋದಕ್ಕೆ. ಓಕೆ, ವೈ ಇಸ್ ದ ಸೋ ಲುಕಿಂಗ್, ಇದು ಯಾಕೆ ಹೆಂಗೆ ಕಾಣಿಸ್ತಾ ಇದೆ? ಲೆಟ್ ಮಿ ಜಸ್ಟ್ ಇದನ್ನ ಮೇಲೆ ಇಟ್ಬಿಡೋಣ. ರೈಟ್, ಓಕೆ. ಫಸ್ಟ್ ಮೆಸೇಜ್ ನಿಮಗೆ ಬಂದಿರೋದು, ಡೋರ್ ಆಪರ್ಚುನಿಟೀಸ್ ಆರ್ ವೇಟಿಂಗ್ ಫಾರ್ ಯು. ಸೊ ಐ ಗೆಸ್ ಒಂದಾದ್ಮೇಲೆ ಒಂದು ಆಫರ್ಸ್, ನಿಮ್ಮ ಅಚೀವ್ಮೆಂಟ್ ನ ನೋಡ್ಬಿಟ್ಟು, ನಿಮ್ಮ ಪೊಟೆನ್ಶಿಯಲ್ ನ ನೋಡ್ಬಿಟ್ಟು ನಿಮಗೆ ಆಪರ್ಚುನಿಟೀಸ್ ಬರೋದು ನೋಡ್ತಾ ಇದೀನಿ. ಮೇನ್ ಆಗಿ ಡೋರ್ ಮೆಸೇಜ್ ಬಂದಿದೆ, ಅಂದ್ರೆ ನಿಮ್ಮ ಡ್ರೀಮಿ ವರ್ಲ್ಡ್ಗೆ ಎಂಟರ್ ಆಗೋದಕ್ಕೆ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಈ ಒಂದು ತಿಂಗಳಲ್ಲಿ ಬರೋ ಪಾಸಿಬಿಲಿಟಿ ಇದೆ. ಆಲ್ ರೈಟ್, ನೆಕ್ಸ್ಟ್ ಮೆಸೇಜ್ ಬಂದ್ಬಿಟ್ಟು, ಫ್ರೈಯಿಂಗ್ ಪ್ಯಾನ್, ಟ್ರಬಲ್, ಅಕ್ಯೂಸೇಷನ್ಸ್. ಎಗೇನ್ ಕೇರ್ಫುಲ್ ಆಗಿರ್ಬೇಕು. ಎಗೇನ್ ನಿಮಗೆ ಹೆಂಗೆ ಅಂದ್ರೆ ಇಲ್ಲಿ ಗ್ರೋತಿಗೂ ದಾರಿ ಇರುತ್ತೆ. ಎಗೇನ್ ಒಂದಷ್ಟು ಶತ್ರುಗಳು ಕೂಡ ನಿಮ್ ಜೊತೆ ಇರ್ತಾರೆ. ಸೊ ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ, ಅವಾಗ ಇವಿಲ್ ಐ ಅಂದ್ರೆ ಕಣ್ಣು ದೃಷ್ಟಿನ ತೆಗೆಸ್ಕೊಂತ ಇರಿ. ನೆಗೆಟಿವ್ ಪೀಪಲ್ ಅಷ್ಟೇ ಜನ ಇರ್ತಾರೆ, ಎಷ್ಟು ಜನ ಪಾಸಿಟಿವ್ ಇರ್ತಾರೆ ಅಷ್ಟೇ ನೆಗೆಟಿವ್ ಕೂಡ ಇರ್ತಾರೆ. ದಟ್ ಈಸ್ ದ ಬ್ಲೆಂಡ್ ಆಫ್ ದ ವರ್ಲ್ಡ್ ಅನ್ಬೋದು. ರೈಟ್, ಸೊ ಕೇರ್ಫುಲ್ ಆಗಿರ್ಬೇಕು. ಯಾರಿಗೋ ನಿಮ್ನ ನೋಡ್ಬಿಟ್ಟು ಉರಿಯೋದು, ಕುದಿಯೋದು, ಅಂದ್ರೆ ಜಲಸಿನೆಸ್ ಫೀಲ್ ಆಗೋದು, ಅವ್ರಗಳಿಂದ ಸ್ವಲ್ಪ ನೆಗೆಟಿವ್ ವೈಸ್ ಟ್ರಬಲ್ ಕ್ರಿಯೇಟ್ ಆಗೋ ಪಾಸಿಬಿಲಿಟೀಸ್ ಇದೆ. ನಿಮ್ ಬಗ್ಗೆ ಬ್ಯಾಡ್ ನೇಮ್ ಮಾಡೋದಕ್ಕೆ ಟ್ರೈ ಮಾಡೋದು, ಎಗೇನ್ ಸ್ಪೈ ಮಾಡ್ತಾ ಇದೆ. ತುಂಬಾ ಜನರದ್ದು ನಿಮ್ ಮೇಲೆ ಕಣ್ಣಿದೆ. ಎಸ್ಪೆಷಲಿ ನಿಮ್ಮ ಪಾರ್ಟ್ನರ್ ತರಾನೇ ಇರ್ತಾರವರು, ವರ್ಕ್ ಮಾಡ್ತಾ ಇರ್ತಾರೆ, ಅವರೇ ಬಂದ್ಬಿಟ್ಟು ಕಣ್ಣು ಹಾಕೋದು, ಇದೆಲ್ಲ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಓಕೆ, ಸೊ ಗ್ರೂಪ್ 3 ವೆರಿ ವೆರಿ ಕೇರ್ಫುಲ್ ಆಗಿರಿ. ಈ ತಿಂಗಳು ಲಾಟ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಹ್ಯಾಪನ್. ಏನೇ ಹೊಸದೇನಾರು ಐಟಮ್ ಮನೆಗೆ ತಗೊಬಂದ್ರೆ, ಕಾರ್ ಆಗಿರ್ಬೋದು, ಹೊಸ ಮನೆ ತಗೊಳ್ಳೋದಾಗಿರ್ಬೋದು, ಹೊಸ ಜಾಗ ತಗೊಳ್ಳೋದಾಗಿರ್ಬೋದು, ಕಣ್ಣು ದೃಷ್ಟಿ ಅವಾಗ ತೆಗಿಸ್ತಾ ಇರಿ. ಓಕೆ, ಯಾರನ್ನೂ ಅಷ್ಟು ಬೇಗ ನಂಬೋದಕ್ಕೆ ಹೋಗ್ಬೇಡಿ. ಫ್ಯಾಮಿಲಿ ಬಿಟ್ಟು ಫ್ರೆಂಡ್ಸು, ಎಸ್ಪೆಷಲಿ ಆಫೀಸಲ್ಲಿ ಕಲೀಗ್ಸು, ಪಾರ್ಟ್ನರ್ಸ್ ಅಂತ ಇರ್ತಾರಲ್ವಾ, ಕೇರ್ಫುಲ್ ಆಗಿರ್ಬೇಕು. ಓಕೆ,
ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಓಕೆ ಗೈಸ್, ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. Hello, I hope you're doing good. So welcome back to my YouTube channel. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಗೈಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ರೀಡಿಂಗ್ ಬೇಕು ಅಂತ. ಸೊ ಎಸ್, ಏಪ್ರಿಲ್ ಮಂತ್ 4th ಆಪ್ಷನ್ ಅವ್ರಿಗೆ ಅಂದ್ರೆ ಮೈ ಫೇವ್ರೇಟ್ ಅನ್ಬೋದು. ಕಟಕ ರಾಶಿ, ವೃಶ್ಚಿಕ ರಾಶಿ ಹಾಗೂ ಮೀನ ರಾಶಿ. ನಾನು ಈ ಒಂದು ವಾಟರ್ ಸೈನ್ಸ್ ನ ಬೇಬೀಸ್ ಅಂತ ಕರಿತೀನಿ. ಐ ಡೋಂಟ್ ನೋ ವೈ, ಒಂಥರ ಸಣ್ಣ ಮಕ್ಕಳು ಅಂತ ಫೀಲ್ ಆಗೋದು ನನಗೆ ವಾಟರ್ ಸೈನ್ಸ್ ಪೀಪಲ್ನ. ತುಂಬಾ ಎಮೋಷನ್ಸ್ ಇರುತ್ತೆ, ತುಂಬಾ ತುಂಬಾ ಕಷ್ಟನೂ ನೋಡ್ಬಿಟ್ಟಿರ್ತೀರ, ಎಸ್ಪೆಷಲಿ ವೃಶ್ಚಿಕ ರಾಶಿಯವರು ಸಣ್ಣ ವಯಸ್ಸಿಂದಾನೆ. ಅಂಡ್ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತೀರಾ, ಮೆಚ್ಯೂರಿಟಿ ಜಾಸ್ತಿ ಎಸ್ಪೆಷಲಿ ಮೀನ ರಾಶಿಯವ್ರಿಗೆ. ತುಂಬಾ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಜಾಸ್ತಿ. ನಮ್ಮವರು ಅಂದ್ರೆ ಏನ್ ಬೇಕಿರೋ ಮಾಡೋದಕ್ಕೆ ರೆಡಿ ಇರ್ತೀರಾ, ಎಸ್ಪೆಷಲಿ ಕಟಕ ರಾಶಿಯವರು. ಸೊ ಒಂಥರ ಬ್ಯೂಟಿಫುಲ್ ಸೋಲ್ಸ್ ಅಂತ ಹೇಳ್ತೀನಿ ನಾನು ನಿಮ್ನ. ಓಕೆ ಗೈಸ್, ನೋಡೋಣ ಏಪ್ರಿಲ್ ಮಂತ್ ನಿಮಗೆ ಏನೆಲ್ಲ ತಗೋಬರುತ್ತೆ, ಏನೆಲ್ಲ ಚೇಂಜಸ್ ಇರುತ್ತೆ ನಿಮ್ಮ ಕರಿಯರ್, ಲವ್ ಮತ್ತೆ ಫೈನಾನ್ಷಿಯಲ್ ಲೈಫ್ ಅಲ್ಲಿ ಚಾಲೆಂಜಸ್ ಏನೇನಿರುತ್ತೆ ಎಲ್ಲದನ್ನು ನೋಡೋಣ. ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ನಿಮಗೆ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಸೊ ಮೇನ್ ಥೀಮ್ ಆಫ್ ದ ಮಂತ್ ಏನಿದೆ ನಿಮಗೆ ಅಂತ ನೋಡೋಣ. ಗ್ರೂಪ್ 4, ದೇರ್ ಈಸ್ ಕ್ಲೀನ್ ಇಟ್ ಅಪ್. ದಿಸ್ ಇಸ್ ವೆರಿ ಮಚ್ ನೆಸೆಸರಿ, ಎಸ್ಪೆಷಲಿ ವಾಟರ್ ಸೈನ್ಸ್ ಅವ್ರಿಗೆ. ಕ್ಲೀನ್ ಇಟ್ ಅಪ್ ಅಂದ್ಕೂಡ್ಲೆ ಯಾವ್ದೋ ರೋಡ್ ಹೋಗಿ ಕ್ಲೀನ್ ಮಾಡೋದಲ್ಲ, ಎಸ್ಪೆಷಲಿ ನಿಮ್ಮ ಮನ್ಸು. ಅವಾಗ ನೀವು ಆ ಮನ್ಸನ್ನ ಕ್ಲೀನ್ ಮಾಡ್ಕೊಂತ ಇರ್ಬೇಕು. ಫಾರ್ ಅನ್ ಎಕ್ಸಾಂಪಲ್, ಇವಾಗ ದಾರಿಲಿ ಹೋಗ್ತಾ ಇರ್ತೀರಾ ಅಥವಾ ನೀವು ಯಾವ್ದೋ ಒಂದು ಕ್ಲಾಸಿಗೆ ಹೋಗ್ತಾ ಇರ್ತೀರಾ, ಆಫೀಸೇ ಆಗಿರ್ಬೋದು, ಹೋದಾಗ ಏನಾಗುತ್ತೆ, ಮಾತಾಡ್ತಾ ಇರ್ತಾರೆ, ಯಾರೋ ಒಬ್ರು ಸ್ವಲ್ಪ ನಿಮ್ ಬಗ್ಗೆ ಏನಾದ್ರು ನೆಗೆಟಿವ್ ಹೇಳಿದ್ರು ಅಂದ್ರೆ ಅಥವಾ ನಿಮಗೆ ನಿಮ್ ಮೇಲೆ ಏನಾದ್ರು ಬ್ಲೇಮ್ ಮಾಡಿದ್ರು ಅಂದ್ರೆ ನೀವ್ ಆ ಮೂಮೆಂಟ್ ಅಲ್ಲಿ ಯಾರಿಗೂ ರಿಯಾಕ್ಷನ್ ತೋರ್ಸಲ್ಲ. ನಂಗೆ ಹರ್ಟ್ ಆಯ್ತು ಅಂತ ಯಾರಿಗೂ ರಿಯಾಕ್ಷನ್ ತೋರ್ಸಲ್ಲ. ಬಟ್ ಮನೆಗೆ ಹೋಗ್ಬಿಟ್ಟು ತುಂಬಾ ಯೋಚನೆ ಮಾಡ್ತೀರಾ, ನಂಗೆ ಯಾಕೆ ಅವ್ರು ಹಿಂಗ್ ಅಂದ್ರು, ನನಗೆ ಯಾಕೆ ಈ ತರ ಹರ್ಟ್ ಮಾಡಿದ್ರು. ಫಾರ್ ಅನ್ ಎಕ್ಸಾಂಪಲ್, ಇದೇ ಮಾತನ್ನ ಈ ಏನು ಮೇಷರಾಶಿಯವರಿಗೆಲ್ಲ ಹೇಳ್ಬಿಟ್ರೆ ಎದ್ರೋಗ್ ನಿಂತ್ ಬಿಡ್ತಾರೆ, ನನಗ್ ಯಾರು ನೀನ್ ಹೇಳಕ್ಕೆ ಅಂತ. ಬಟ್ ನೀವ್ ಯಾವ ತರ ಅಂದ್ರೆ ಎಲ್ಲದನ್ನು ಅಬ್ಸರ್ವ್ ಮಾಡ್ತೀರಾ. ಫಾರ್ ಅನ್ ಎಕ್ಸಾಂಪಲ್, ಆ ವಾಟರ್ನ ಬಾಟಲ್ ಒಳಗ್ ಹಾಕಿದ್ರೆ ಬಾಟಲ್ ಶೇಪ್ ತಗೊಳುತ್ತೆ, ವಾಟರ್ನ ಬಿಂದಿಗೆ ಒಳಗ್ ಹಾಕಿದ್ರೆ ಬಿಂದಿಗೆ ಶೇಪ್ ತಗೊಳುತ್ತೆ. ಯುವರ್ ಲೈಕ್ ವೆರಿ ಅಡಾಪ್ಟಬಲ್. ನೀವು ಅಂದ್ರೆ ಫಿಟ್ ಇನ್ ಆಗೋಗ್ಬಿಡ್ತೀರಾ, ನಾನ್ ಯಾಕೆ ಹೋಗ್ಬೇಕು ಅಂತ ಕೇಳಲ್ಲ ಅಲ್ವಾ. ಅದೇ ಬೆಂಕಿ ಹೋಗ್ಬಿಟ್ಟು ಬಾಟ್ಲ್ ಇಟ್ರೆ ಸುಟ್ಟು ಬಿಡುತ್ತೆ ಬೆಂಕಿ. ಅಂದ್ರೆ ಲೈಕ್ ನೀವು ಯಾವ ತರ ಅಂದ್ರೆ ಯು ವೆರಿ ಇನ್ನೋಸೆಂಟ್. ಸಮಟೈಮ್ಸ್ ನಿಮಗ್ ಬೇಗ ರಿಯಾಕ್ಟ್ ಆಗ್ತೀರಾ ಕೂಡ. ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ಯಾರೋ ಒಬ್ರು ಕಷ್ಟ ಹೇಳ್ಕೊಂತ ಇದಾರೆ ಅಂದ್ರೆ ಅದನ್ನ ಕೇಳಿಸ್ಕೊಂತ ನಿಮಗೂ ಫೀಲ್ ಆಗಕ್ ಶುರು ಆಗುತ್ತೆ. ಬಿಕಾಸ್ ಆಟೋಮೆಟಿಕಲಿ ನೀವು ಅದನ್ನ ಅಡಾಪ್ಟ್ ಮಾಡ್ಕೊಂತ ಇರ್ತೀರಾ. ದಿಸ್ ಇಸ್ ಯು. ವಾಟರ್ ಸೈನ್ಸ್ ಅಲ್ಲಿ ತುಂಬಾ ನಾನು ಈ ತರ ನೋಡಿದೀನಿ. ನೀವು ಬೇಗ ಏನು ಅವ್ರ ಪ್ರಾಬ್ಲಮ್ ನನ್ ಪ್ರಾಬ್ಲಮ್, ಅವ್ರಿಗೆ ಫೀಲ್ ಆಗ್ತಾ ಇರೋದು ನನಗ್ ಫೀಲ್ ಆಗ್ತಾ ಇದೆ. ಸೊ ನೀವು ತುಂಬಾ ಜನ ಎಂಪತ್ಸ್ ಗಳಾಗ್ಬೋದು, ಪ್ರೊಫೆಷನಲಿ ಅಂತ ಹೇಳ್ತಾ ಇಲ್ಲ, ಬಟ್ ಇಟ್ಸ್ ವೆರಿ ನ್ಯಾಚುರಲ್. ನೀವೇ ಅಬ್ಸರ್ವ್ ಮಾಡ್ಬೋದು, ತುಂಬಾ ಜನ ಆಟೋಮೆಟಿಕ್ ಆಗಿ ನಿಮ್ ಜೊತೆ ಬಂದ್ಬಿಟ್ಟು ಅವ್ರ ಕಷ್ಟಗಳನ್ನ ಹೇಳ್ಕೊಬಿಡ್ತಾರೆ. ಬಿಕಾಸ್ ಆ ಒಂದು ಎನರ್ಜಿ ಆ ಎನರ್ಜಿ ಗೊತ್ತಾಗುತ್ತೆ. ಈ ಪರ್ಸನ್ ಸ್ವಲ್ಪ ನನ್ ಎನರ್ಜಿನ ತಗೊಂತಾರೆ. ಇಫ್ ಯು ಅಬ್ಸರ್ವ್, ತುಂಬಾ ಜನ ಕಷ್ಟ ಹೇಳ್ಕೊಂತಿರ್ಬೇಕಾದ್ರೆ ನಿಮಗೆ ಆಟೋಮೆಟಿಕಲಿ ಲೋ ಫೀಲ್ ಆಗೋದಕ್ ಬರುತ್ತೆ, ರೈಟ್. ಆಟೋಮೆಟಿಕಲಿ ಚೆನ್ನಾಗೇ ಇರುತ್ತೆ ಮೂಡು, ಸಡನ್ ಆಗಿ ಲೋ ಆಗೋಗ್ಬಿಡುತ್ತೆ. ವಾಟರ್ ಸೈನ್ಸ್ ನ ಮೂಡಿ ಅಂತಾರೆ. ಮೂಡಿ ಇಟ್ಸ್ ನಾಟ್ ಬಿಕಾಸ್ ಮೂಡಿ ಅಂತ ಅಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಇನ್ನೊಬ್ರ ಎನರ್ಜಿನ ನಾವು ತಗೋಬಿಟ್ಟಿರ್ತೀವಿ. ಸೊ
ಅದು ಈ ತಿಂಗಳಲ್ಲಿ ಇಫ್ ಪಾಸಿಬಲ್ ಆ ನೆಗೆಟಿವಿಟಿನ ರಿಮೂವ್ ಮಾಡಬೇಕು, ಕ್ಲೀನ್ ಅಪ್ ಮಾಡಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಏನು ನೋಡ್ತಾ ಇದೀನಿ ಅಂದ್ರೆ, ತುಂಬಾ ಜನರ ಜೊತೆ ಮಿಂಗಲ್ ಆಗ್ತಾ ಇದ್ದೀರಾ, ಅವ್ರ ಎನರ್ಜೀಸ್ನ ತಗೊಂತಾ ಇದ್ದೀರಾ, ನಿಮಗೆ ಗೊತ್ತಿಲ್ವೋ ಆಟೋಮೆಟಿಕಲಿ ನೀವು ಲೋ ಫೀಲ್ ಆಗ್ತೀರಾ, ಆಟೋಮೆಟಿಕಲಿ ಯು ವಿಲ್ ಫೀಲ್ ಲೈಕ್ ಸಮಥಿಂಗ್ ಈಸ್ ರಾಂಗ್ ಅಂತ. ಸೊ ಹಾಗೆ ಬೇಗ ನೀವು ನೆಗೆಟಿವಿಟಿಗೂ ಬೇಗ ಅಟ್ರಾಕ್ಟ್ ಆಗ್ತೀರಾ ನೀವು ಜಾಸ್ತಿ. ಬಿಕಾಸ್ ನಿಮಗೆ ಗೊತ್ತಿರಲ್ಲ ಯಾವ್ದು ನೆಗೆಟಿವ್, ಯಾರು ಪಾಸಿಟಿವ್ ಕಣ್ಣಾಗ್ತಾ ಇದಾರೆ, ಏನೂ ಗೊತ್ತಾಗಲ್ಲ. ಯಾರೇ ಒಂದು ಮಾತಾಡ್ಸಿದ್ರು ನೀವು ರೆಸ್ಪಾಂಡ್ ಚೆನ್ನಾಗೇ ಮಾಡ್ತೀರಾ, ಬಿಕಾಸ್ ನಿಮಗೆ ಜೆನ್ಯೂನ್ ಆಗಿ ಹರ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಯಾರಿಗೂ. ಯು ವಿಲ್ ಟ್ರೈ ಟು ನೋ ದ್ಯಾಮ್ ವೆಲ್. ಆ ಥರ ಒಂದು ಸೆನ್ಸಿಟಿವ್ ಪರ್ಸನ್ ನೀವಾಗಿರೋದ್ರಿಂದ ಮನಸ್ಸಲ್ಲಿರೋ ಕೆಲವೊಂದು ನೆಗೆಟಿವ್, ಬೇರೆಯವ್ರದ್ದು ನೆಗೆಟಿವಿಟಿನ ಯಾಕೆ ಇಟ್ಕೊಂಡು ಓಡಾಡ್ತಾ ಇದ್ದೀರಾ? I don't get it. Group 4, if possible, physically, mentally, ಎಮೋಷ್ನಲಿ ಏನೆಲ್ಲ ತೆಗೆದು ಬಿಸಾಡಬೇಕು, ಯಾರನ್ನೆಲ್ಲ ಬಿಸಾಡ್ಬಿಡಿ. ನೆಗೆಟಿವ್ ಪೀಪಲ್ ಬೇಡ. ಜಾಸ್ತಿ ಆಯಿತು ನಿಮಗೆ ನೆಗೆಟಿವಿಟಿ, ಜಾಸ್ತಿ ಆಯಿತು. ಓಕೆ. ಆ್ಯಂಡ್ ಏನಾದರೂ ಒಂದು ನೆಗೆಟಿವ್ ಹ್ಯಾಬಿಟ್ಸ್ ಇದೆ ಅಂದರೆ ಅದನ್ನ ಕೂಡ ಈ ಒಂದು ತಿಂಗಳಲ್ಲಿ ನೀವು ಬಿಟ್ಟು ಹೋಗೋದನ್ನ ನೋಡ್ತಾ ಇದ್ದೀರಾ. ಅಂದರೆ ನಿಮಗೆ ಅನಿಸುತ್ತೆ, ನಾನು ಯಾಕೆ ಇಷ್ಟೊಂದು ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡಿದ್ದೀನಿ, ನಾನು ಯಾಕೆ ಇಷ್ಟೊಂದು ಲೋ ಫೀಲ್ ಮಾಡ್ಕೊತೀನಿ, ಇದೆಲ್ಲ ನಿಮಗೇನೆ ರಿಯಲೈಸ್ ಆಗಕ್ಕೆ ಶುರು ಆಗುತ್ತೆ. ನೀವೇ ಅನ್ವಾಂಟೆಡ್ ಪೀಪಲ್, ಅನ್ವಾಂಟೆಡ್ ರಿಲೇಶನ್ಶಿಪ್ಸು, ಇದನ್ನೆಲ್ಲ ನೀವು ಬಿಟ್ಟು ದೂರ ಹೋಗೋದನ್ನ ನೋಡ್ತಾ ಇದ್ದೀನಿ. ನಿಮ್ಮ ಪಾಡಿಗೆ ನೀವು ಇದ್ರೂ ಪರವಾಗಿಲ್ಲ, ಈ ಥರ ಪೀಪಲ್ ಬೇಡ ಅಂತ ಅವ್ರನ್ನ ನೀವು ಬಿಟ್ಟು ದೂರ ಹೋಗೋದು ನೋಡ್ತಾ ಇದ್ದೀನಿ ಮೇನ್ ಆಗಿ. ಅಂದರೆ ಲೈಫ್ನ ಸಿಂಪಲ್ ಆಗಿ ಇಟ್ಕೊಳ್ಳೋಣ, ಒಂದು ಫ್ರೆಶ್ ಸ್ಟಾರ್ಟ್ ಮಾಡೋಣ. ಮೇನಾಗಿ ನಾನು ಏನು ನೋಡ್ತಾ ಇದೀನಿ ಗೊತ್ತಾ, ಒಬ್ಬೊಬ್ರಿಗೆ ಒಂದೊಂದು ಥೆರಪಿ ಇರುತ್ತೆ. ಇವಾಗ ಟೆನ್ಷನ್ ಆದರೆ, ಒಂಥರ ಲೋ ಫೀಲ್ ಆದರೆ ಮನೆ ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಮನೆ ಕ್ಲೀನ್ ಮಾಡ್ದಂಗೂ ಅವ್ರಿಗೆ ಒಂಥರ ಏನೋ ಒಂದು ಧೂಳು ಹೊರಗೆ ಹೋಗ್ತಾ ಇದೆ, ಮನ್ಸಿನ ಕೊಳೆ ಹೊರಗೆ ಹೋಗ್ತಾ ಇದೆ. ಈ ಥರ ಕೂಡ ಫೀಲ್ ಆಗುತ್ತೆ ಕೆಲವೊಬ್ಬೊಬ್ಬರಿಗೆ. ಸೊ ಯು ಆರ್ ಒನ್ ಅಮೌಂಗ್ ದೆಮ್ ಅನ್ನಿಸ್ತಾ ಇದೆ. ಸೊ ನಿಮ್ಮ ಮನೇನ, ನಿಮ್ಮ ಆಫೀಸ್ ಪ್ಲೇಸನ್ನ, ಅನ್ವಾಂಟೆಡ್ ಐಟಮ್ಸ್ ಏನಾದ್ರು ನಿಮ್ಮ ಮನೇಲಿತ್ತು ಅಂದರೆ ಅದನ್ನ ತೆಗೆದು ಬಿಸಾಡೋದನ್ನ ನೋಡ್ತಾ ಇದ್ದೀನಿ. ಯಾವ್ದಾದ್ರು ಓಲ್ಡ್ ಐಟಮ್ಸ್, ಒಬ್ಬೊಬ್ರು ಕೊಟ್ಟಿರೋ ಗಿಫ್ಟ್ಗಳಾಗಿರ್ಬೋದು, ಒಬ್ಬೊಬ್ರು ಅದನ್ನೆಲ್ಲ ಇಟ್ಕೊಂಡ್ರೆ ಅವ್ರು ನೆನಪಾಗ್ತಾರೆ ಅಂತ ಆಗಿರ್ಬೋದು, ಅದನ್ನ ಹೊರಗೆ ಬಿಸಾಡೋದನ್ನ ನೋಡ್ತಾ ಇದ್ದೀನಿ. ಮೇನಾಗಿ ನಿಮ್ಮ ವಾರ್ಡ್ರೋಬ್ನ ಅಪ್ಡೇಟ್ ಮಾಡ್ಕೊತೀರಾ, ಲೈಕ್ ಹಳೆ ಥರ ಬಟ್ಟೆ ಏನೆಲ್ಲ ಇದೆ ಅದನ್ನೆಲ್ಲ ತೆಗೆದು ಬಿಸಾಡ್ತೀರಾ, ಎಲ್ಲ ಹೊಸದನ್ನ ತಗೊಂಡಿರ್ತೀರಾ, ಹೊಸ ಪರ್ಫ್ಯೂಮ್ಸು, ಹೊಸ ಹೇರ್ ಬ್ಯಾಂಡ್ಸು, ಹೊಸ ಕ್ಲೋತ್ಸು. ಸೊ ಈ ತರ ಒಂದಷ್ಟು ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ತಿಂಗಳಲ್ಲಿ. ಒಂದು ಇಫ್ ಪಾಸಿಬಲ್ ಮನಸ್ಸಿಂದ ನೀವು ಏನನ್ನು ಚೇಂಜ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂದಾಗ ಆಟೋಮೆಟಿಕ್ ಆಗಿ ನಿಮ್ಮ ಎನ್ವಿರಾನ್ಮೆಂಟಲ್ ಚೇಂಜಸ್ ಟ್ರೈ ಮಾಡ್ತೀರಾ, ಸೊ ದಟ್ ಆಟೋಮೆಟಿಕ್ ಆಗಿ ಅದು ನಿಮ್ ಕೂಡ ಎಫೆಕ್ಟ್ ಆಗಲಿ ಅಂತ. ಬಿಕಾಸ್ ನಾವ್ ಏನ್ ನೋಡ್ತೀವಿ ಹೊರಗಡೆ ಬೆಳಗ್ಗೆ ಎದ್ ಕೂಡಲೇ ಆಬ್ವಿಯಸ್ಲಿ ನಾವು ಅದೇ ಮನೆ, ಅದೇ ಬೆಡ್ಡು, ಅದೇ ಬೆಡ್ಶೀಟ್. ಬಟ್ ಆ ಚೇಂಜಸ್ ಆದ್ರೆ ಒಂದು ಹೊಸ ಚೇಂಜಸ್, ಹೊಸ ಬೆಡ್ಶೀಟು, ಹೊಸ ಕರ್ಟನ್ಸು, ಲೈಕ್ ಆಟೋಮೆಟಿಕಲಿ ನಮಗೆ ಎಮೋಷ್ನಲಿ ಕೂಡ ಒಂಥರ ಅಪ್ಡೇಟ್ ಆಗುತ್ತೆ ನಮಗೆ, ರೈಟ್? ಸೊ ಎಲ್ಲೋ ಒಂದ್ ಕಡೆ ನಿಮಗೆ ಈ ತರ ಆಗೋದನ್ನ ನೋಡ್ತಾ ಇದ್ದೀನಿ ನಾನು. ಬ್ಯೂಟಿಫುಲ್. ಸೊ ಅಂದ್ರೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮಗೆ ಗೊತ್ತಾಗುತ್ತೆ, ಓಕೆ ನನಗೆ ನನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ಬಟ್ ನಾನು ಹೊರಗಡೆ ಇರೋ ಥಿಂಗ್ಸ್ ನಾನು ಕಂಟ್ರೋಲ್ ಮಾಡ್ತೀನಿ. ಆಟೋಮೆಟಿಕ್ ಆಗಿ ಯು ವಿಲ್ ಫೋರ್ಸ್ ಯುವರ್ ಸೆಲ್ಫ್ ಹಳೇದ್ ಬೇಡ ಅಂತ. ಓಕೆ. ಪಿಗ್ ಬಂದಿದೆ, ಬಿ ವೇರ್ ಆಫ್ ಗ್ರೀಡ್. ಸೊ ಅಗೇನ್ ಇವಾಗ ಒಬ್ರು ವೀಕ್ ಆಗ್ತಾರೆ, ಒಬ್ರು ಕಷ್ಟ ಪಡ್ತಾರೆ ಅಂದಾಗ ತುಂಬಾ ಜನ ಇರ್ತಾರೆ ಕಷ್ಟ ಕೊಡೋರು. ಸೊ ಕೇರ್ಫುಲ್ ಆಗಿರ್ಬೇಕು, ಅಂತ ಪೀಪಲ್ ಇಂದ ಸ್ವಲ್ಪ ದೂರ ಇರಿ. ನಿಮ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡ್ಕೊಳ್ಳೋದಕ್ ಬಿಡ್ಬೇಡಿ, ಎಮೋಷ್ನಲಿ ಆಗಿರ್ಬೋದು. ವೆಲ್ತ್, ಎಸ್, ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಐ ಫೀಲ್ ಎಗೈನ್ ಈ ಒಂದು ಮಂತ್ ಅಲ್ಲಿ ನಿಮಗೆ ಬೇಕಾದಂತ ಲಕ್ಸುರಿ, ಬೇಕಾದಷ್ಟು ದುಡ್ಡು, ಬೇಕಾದಂತ ಒಂದು ಪಾಸಿಟಿವ್ ಔಟ್ಕಮ್ ನಿಮ್ಮ ಕೆಲಸದಿಂದ, ಇದೆಲ್ಲ ಪಾಸಿಬಿಲಿಟಿ ಜಾಸ್ತಿ ಇದೆ. ಸೊ ಆ ಒಂದು ಫಿನಾನ್ಷಿಯಲಿ ಸೆಕ್ಯೂರ್ ಫೀಲ್ ಒಂದು ನಿಮಗೆ ಆಗೇ ಆಗುತ್ತೆ. ಮೇ ಬಿ ದಟ್ ಇಸ್ ದ ರೀಸನ್. ಒಬ್ರು ತುಂಬಾ ಜನ ಹಳೆ ಮನೆ ಬೇಡ, ಹೊಸ ಮನೆ ಹೋಗೋಣ, ಹಳೆ ಜಾಗ ಬೇಡ, ಹಳೆ ಪೀಪಲ್, ಅದೇ ಜನರುಗಳು ಬೇಡ, ಹೊಸದ ಕಡೆ ಹೋಗೋಣ, ಹೊಸ ಕಂಪನಿ ಹೋಗೋಣ. ಸೊ ಈ ತರ ಹಳೇದನ್ನೆಲ್ಲ, ಹಳೆ ಹ್ಯಾಬಿಟ್ಸ್ ಅದನ್ನೆಲ್ಲ ಬಿಟ್ಟು ಮುಂದೆ ಮೂವ್ ಆಗೋದನ್ನ ನೋಡ್ತಾ ಇದೀನಿ. ದಟ್ಸ್ ರಿಯಲಿ ಅಮೇಝಿಂಗ್. ಸೊ ನೆಕ್ಸ್ಟ್ ನೋಡೋಣ, ನಿಮ್ಮ ಇವಾಗ ಸ್ಪೆಸಿಫಿಕ್ ಆಗಿ ಕರಿಯರ್, ಲವ್, ಫಿನಾನ್ಸ್ ನೋಡೋಣ. ಓಕೆ, ಕರಿಯರ್ ಹೆಂಗಿರುತ್ತೆ ಗ್ರೂಪ್ 4 ಅವ್ರಿಗೆ? ದೇರ್ ಈಸ್ ಲವರ್ಸ್. ಇಷ್ಟ ಮಿನಿಟ್ ಗಾಯ್ಸ್, ಇದನ್ನ ನಾನು ಹೆಂಗೆ ಇಡ್ಲಿ, 1 sec. ಓಕೆ,
ಸೊ ಇದನ್ನ ಇಲ್ಲಿ ಇಡ್ತೀನಿ. ಓಕೆ, ಕರಿಯರ್ ಲುಕ್ಸ್ ಅಮೇಝಿಂಗ್ ಗೈಸ್, ಟ್ರಸ್ಟ್ ಮೀ, ಬಿಕಾಸ್ ಎಸ್ಪೆಷಲಿ ಬಿಕಾಸ್ ಲವರ್ಸ್ ಕಾರ್ಡ್ ಬಂತು ಅಂದರೆ ಯಾರೋ ಬಂದು ಫೋರ್ಸ್ ಮಾಡಿದ್ರೆ ನೀವು ವರ್ಕ್ ಮಾಡ್ತಾ ಇರಲ್ಲ, ನಿಮಗೆ ಇಷ್ಟ ಇರುತ್ತೆ ಅದಕ್ಕೆ ನೀವು ವರ್ಕ್ ಮಾಡ್ತಾ ಇರ್ತೀರಾ. ಸೊ ಆ ಥರದ್ದು ಮೇಯ್ನಾಗಿ ಹೇಳುತ್ತೆ ಲವರ್ಸ್ ಕಾರ್ಡ್. ಸೊ ತುಂಬ ಜನ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕರಿಯರ್ ಚೇಂಜ್ ಈ ಒಂದು ಮಂತಲ್ಲಿ. ಅಂದರೆ ಇಟ್ಸ್ ಮೋರ್ ಲೈಕ್ ಯಾರೋ ಫೋರ್ಸೆಬ್ಲಿ ನೀವು ನಿಮ್ಮ ಕರಿಯರ್ ಚೇಂಜ್ ಮಾಡೋದಲ್ಲ. ಇಟ್ಸ್ ಮೋರ್ ಲೈಕ್ ನಿಮಗೆ ಫೀಲ್ ಆಗುತ್ತೆ, ಓಕೆ ನನಗೆ ಇಲ್ಲಿ ಫುಲ್ಫಿಲ್ಮೆಂಟ್ ಇದೆ, ನನಗೆ ಇಲ್ಲಿ ಖುಷಿ ಆಗುತ್ತೆ, ನಾನು ಈ ಆಪ್ಷನ್ನ ಚೂಸ್ ಮಾಡೋಣ, ನಂಗೆ ಇದೇ ಆಪ್ಷನ್ ಬೇಡ. ಸೊ ಡೆಫಿನೆಟ್ಲಿ ಕರಿಯರ್ ಚೇಂಜ್ ಅಲ್ಲದೇ ಇದ್ರೂ ಒಂದು ಪ್ರಾಜೆಕ್ಟ್ ಚೇಂಜ್ ಅಥವಾ ಟೀಮ್ ಚೇಂಜ್ ಇದೆಲ್ಲ ಆಗೋ ಪಾಸಿಬಿಲಿಟಿ ಇದೆ. ಲವರ್ಸ್ ಅಂದ್ರೆ ಪಾರ್ಟ್ನರ್ಶಿಪ್ ಕಾರ್ಡ್ ಇದು ಮೇನ್ ಆಗಿ. ಮೇ ಬಿ ಒಂದು ಸ್ಪೆಸಿಫಿಕ್ ಕಲೀಗ್ ಜೊತೆ ಅಥವಾ ಸ್ಪೆಸಿಫಿಕ್ ಪರ್ಸನ್ ಜೊತೆ ನೀವು ಡೀಪ್ ಆಗಿ ಇನ್ವಾಲ್ವ್ ಆಗಿ ವರ್ಕ್ ಮಾಡೋದು. ಅಂದ್ರೆ ಮೋಸ್ಟ್ ಆಫ್ ದ ಮಂತ್ ನೀವು ಇದೇ ಒಂದು ಸ್ಪೆಸಿಫಿಕ್ ಪರ್ಸನ್ ಜೊತೆ ಪಾರ್ಟ್ನರ್ಶಿಪ್ ತರ ವರ್ಕ್ ಮಾಡೋ ಪಾಸಿಬಿಲಿಟಿ ಇದೆ. ಸೊ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಮಂತ್ ಲುಕ್ಸ್ ಅಮೇಝಿಂಗ್. ನೀವು ಇಫ್ ಪಾಸಿಬಲ್ ಸಿಂಗಲ್ ಆಗಿ ವರ್ಕ್ ಮಾಡೋದಕ್ಕಿಂತ ಆಸ್ ಅ ಟೀಮ್ ಆಗಿ ವರ್ಕ್ ಮಾಡಿದ್ರೆ ಈ ತಿಂಗಳು ನಿಮಗೆ ತುಂಬಾನೇ ಒಂದು ಫುಲ್ಫಿಲ್ಮೆಂಟ್ ಫೀಲ್ ಆಗುತ್ತೆ ಮೇನ್ ಆಗಿ. ಸೊ ಮೇಜರ್ ಕರಿಯರ್ ಚೇಂಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಏಪ್ರಿಲ್ ಅಲ್ಲಿ. ಆ್ಯಂಡ್ ಇವಾಗ ಹೆಂಗೆ ಅಂದರೆ ಇಟ್ಸ್ ಅನ್ ಇಂಡಿಕೇಶನ್. ಯಾರೋ ಏನೋ ಹೇಳಿದ್ರು ಅಂತ ನೀವು ಏನು ಮಾಡಕ್ ಹೋಗ್ಬೇಡಿ. ನಿಮ್ಮ ಚಾಯ್ಸ್ ನಿಮಗೆ ಖುಷಿ ಕೊಡಬೇಕು. ಅವಾಗ ಮಾತ್ರ ನಿಮಗೆ ಅದು ಇಂಡೈರೆಕ್ಟ್ ಆಗಿ ಏನು ಸ್ಟ್ರೆಸ್ ಫೀಲ್ ಆಗಲ್ಲ. ನನ್ನ ಲೈಫಲ್ಲಿ ನನ್ನ ಕರಿಯರೇ ನಿಮಗೆ ಸ್ಟ್ರೆಸ್ ಆಗಬಾರ್ದು. ಬಿಕಾಸ್ ನೀವು ಅಬ್ಸರ್ವ್ ಮಾಡ್ಬೋದು ಮೋಸ್ಟ್ ಆಫ್ ಯುವರ್ ಲೈಫ್ ನಿಮ್ಮ ಕೆಲಸದಲ್ಲೇ ಇರುತ್ತೆ ಅಲ್ವಾ. ಬೆಳಗ್ಗೆ 9:30 ಲಾಗಿನ್ ಆದರೆ ಸಂಜೆ 6:30 7 ಲಾಗ್ಔಟ್ ಆಗೋದು. ಸೊ ಮೋಸ್ಟ್ ಆಫ್ ದ ಟೈಮ್ ನೀವು ಅಲ್ಲೇ ಕಳೆಯೋದು. ಸೊ ಅದೇ ನಿಮಗೆ ಸ್ಟ್ರೆಸ್ ಆದರೆ ನಿಮ್ಮ ಹೋಲ್ ಲೈಫ್ ಔಟ್ ಆಫ್ 100% 75% ಲೈಫೇ ಸ್ಟ್ರೆಸ್ ಆಗೋಗ್ಬಿಡುತ್ತೆ. ಸೊ ಚೂಸ್ ವಾಟ್ ಯು ಲವ್. ಅಲ್ಟಿಮೇಟ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಪ್ಲೇಸ್ ಮೇಜರ್ ರೋಲ್, ರೈಟ್. ಪಾರ್ಟ್ನರ್ಶಿಪ್ ಬಂದ್ಬಿಟ್ಟು ವೆರಿ ಆಕ್ಟಿವ್ ಕಾಣಿಸ್ತಾ ಇದೆ. ಇಫ್ ಪಾಸಿಬಲ್ ಒಬ್ಬರೇ ವರ್ಕ್ ಮಾಡೋದ್ಕಿಂತ ಗ್ರೂಪಲ್ಲಿ ವರ್ಕ್ ಮಾಡಿ. ಅವಾಗ ನಿಮಗೆ ಫೀಲ್ ಆಗುತ್ತೆ, ಓಕೆ ಅವಾಗ ನಿಮಗೆ ಓಕೆ ನಾನು ಒಂಥರ ವ್ಯಾಲ್ಯೂ ಆ್ಯಡ್ ಮಾಡ್ದಂಗೆ ಆಗುತ್ತೆ ನಿಮ್ಮ ಲೈಫಿಗೆ, ನಿಮ್ಮ ಕರಿಯರ್ ಚಾಯ್ಸಿಗೆ, ಇದೆಲ್ಲದಕ್ಕೂ ಒಂಥರ ವ್ಯಾಲ್ಯೂ ಆ್ಯಡ್ ಮಾಡ್ದಂಗೆ ಫೀಲ್ ಆಗುತ್ತೆ. ಓಕೆ, ಫಿನಾನ್ಷಿಯಲ್ ಸಿಚುವೇಶನ್ ನೋಡೋಣ. ಗ್ರೂಪ್ 4 ಅವ್ರಿಗೆ ದೇರ್ ಈಸ್ 6 ಆಫ್ ಸ್ವಾರ್ಡ್ಸ್, ಬ್ಯೂಟಿಫುಲ್. ಸೊ 6 ಆಫ್ ಸ್ವಾರ್ಡ್ಸ್ ಅಂದರೆ ಮೇಯ್ನ್ ಆಗಿ ಗೈಸ್ ಈ ಥರ ಒಂಥರ ಡಿಸ್ಟರ್ಬಿಂಗ್ ನೀರಿಂದ ಈ ಥರ ಪ್ಲೇನ್ ನೀರ್ ಕಡೆ ಹೋಗ್ತಾ ಇರೋದು. ಸೊ ಯಾವ್ದಾದ್ರು ಹಳೆ ಡೆಪ್ಸ್ ಲೋನ್ಗಳೆಲ್ಲ ಇದ್ರೆ ಅದೆಲ್ಲ ಕ್ಲಿಯರ್ ಅಂದ್ರೆ ಸ್ಲೋ ಅಂಡ್ ಸ್ಟಡಿ ಆಗಿ. ಅಂದ್ರೆ ನಾಳೆನೆ ಅಂದ್ರೆ ನೆಕ್ಸ್ಟ್ ಮಂತ್ ಇಂದ ಫುಲ್ ಲೋನೇ ಖತಮ್, ಇ ಎಮ್ ಐ ಮುಗ್ದೋಗ್ಬಿಡುತ್ತೆ ಹಂಗೆಲ್ಲ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಸ್ಲೋ ಅಂಡ್ ಸ್ಟಡಿಯಾಗಿ ನಿಮ್ಮ ಫಿನಾನ್ಷಿಯಲ್ ಥಿಂಗ್ ಬೆಳೀತಾ ಹೋಗೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ಆ ಕರಿಯರ್ ಚೇಂಜ್ ಏನು ಮಾಡ್ತಾ ಇದ್ದೀರಾ, ಚಾಯ್ಸಸ್ ಅಲ್ಲಿ ನೀವೇನು ಚೇಂಜ್ ಮಾಡ್ತಾ ಇದ್ದೀರಾ ಈ ತಿಂಗಳಲ್ಲಿ, ಅದು ನಿಮಗೆ ಫಿನಾನ್ಷಿಯಲಿ ಒಂದು ಬೆಟರ್ ಡೈರೆಕ್ಷನ್ ಕಡೆ ತಗೊಂಡು ಹೋಗೋದನ್ನ ನೋಡ್ತಾ ಇದ್ದೀನಿ. ಸ್ಲೋ ಅಂಡ್ ಸ್ಟಡಿಯಾಗಿ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದ್ ಕಡೆ ಐ ಫೀಲ್ ನಿಮಗೆ ನೀವು ಚೂಸ್ ಮಾಡುವಂತ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಎಮೋಷನಲಿ, ಆ್ಯಂಡ್ ಅದು ಫಿನಾನ್ಷಿಯಲಿ ಕೂಡ ನಿಮಗೆ ಬೆಟರ್ ಫೀಲ್ ಮಾಡಿಸುತ್ತೆ. ಫಿನಾನ್ಷಿಯಲಿ ಕೂಡ ಹೋಗ್ತಾ ನಿಮಗೆ ಸೆಕ್ಯೂರ್ ಫೀಲ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ಯುವರ್ ಚಾಯ್ಸ್. ಅಂದ್ರೆ ಏನ್ ಗೊತ್ತಾ, ವರ್ಕ್ ಕಮ್ಸ್ ವಿತ್ ಸ್ಟ್ರೆಸ್ ಅದು ಬೇಡ ನಿಮಗೆ. ವರ್ಕ್ ಕಮ್ಸ್ ವಿತ್ ಸ್ಯಾಟಿಸ್ಫ್ಯಾಕ್ಷನ್, ಅದು ಇಂಪಾರ್ಟೆಂಟು. ನೀವೇನು ಕೇಳ್ತಾ ಇದ್ದೀರಾ, ನಂಗೊಂದು ಕೋಟಿನೇ ಬೇಕು, ಎಷ್ಟು ಟೆನ್ಷನ್ ಬೇಕಿರೋ ಕೊಡು, ನನಗೆ ಕೋಟಿ ಕೊಡು ಅಟ್ ದ ಎಂಡ್ ಆಫ್ ದ ಮಂತ್, ಹಂಗೆ ಚೂಸ್ ಮಾಡಲ್ಲ ನೀವು. 20,000 ದುಡಿದ್ರೂ ಪರವಾಗಿಲ್ಲ, ತಲೆಗೆ ನೆಮ್ಮದಿ ಇರಬೇಕು, ನಂಗೆ ಖುಷಿ ಆಗಬೇಕು. ಫಾರ್ ಎನ್ ಎಕ್ಸಾಂಪಲ್, ನೀವು ಒಂದು ಆರ್ಟಿಸ್ಟ್ನ ತಗೊಳ್ಳಿ. ಆರ್ಟಿಸ್ಟ್ ಯಾವತ್ತೂ ಕೂಡ ಅವರು ಸೇಲ್ ಮಾಡೋ ಪ್ರಾಡಕ್ಟಿಂದ ಎಷ್ಟು ದುಡ್ಡು ಬರುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ಓಕೆ, ನನ್ನ ಪ್ರಾಡಕ್ಟಿಂದ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ, ಅವ್ರಿಗೆ ಖುಷಿ ಆಯ್ತಾ, ಓಕೆ ನಂಗೆ ಸಾಕು ಅಷ್ಟೇ. ಈ ಥರ ಮೈಂಡ್ ಸೆಟ್ ಇರುತ್ತೆ ಆರ್ಟಿಸ್ಟ್ ಪೀಪಲ್ಗೆ. ಅದೇ ಬಿಸ್ನೆಸ್ ಪೀಪಲ್ಗೆ ಏನು, ಆ ಪ್ರಾಡಕ್ಟಿಂದ ಅವ್ರಿಗೆ ಏನು ಆಗಬೇಕಾಗಿದ್ದ ಕೆಲಸ ಆಗಲಿ ಬಿಡಲಿ, ದುಡ್ಡು ನನಗೆ ಬರಬೇಕು, ಈ ಥರ ಬಿಸ್ನೆಸ್ ಪೀಪಲ್. ಸೊ ನೀವೊಂಥರ ಆರ್ಟಿಸ್ಟಿಕ್ ಪೀಪಲ್ ಥರ ಈ ಮಂತಲ್ಲಿ ಆ್ಯಕ್ಟ್ ಮಾಡೋದನ್ನ ನೋಡ್ತಾ ಇದ್ದೀನಿ.
ಫಾರ್ ಅನ್ ಎಕ್ಸಾಂಪಲ್, ನಾನು ತುಂಬಾ ಜನ ನೋಡಿದೀನಿ. ರೀಸೆಂಟ್ ಆಗಿನೂ ಕೂಡ ಒಬ್ಬ ಒನ್ ಆಫ್ ಮೈ, ನಾನು ನೋಡ್ತಾ ಇರ್ತೀನಿ ಅವಾಗ ಅವಾಗ ಅವರ ಕಾಂಟೆಂಟ್ನ. ಹಿ ಹ್ಯಾಸ್ ಅರೌಂಡ್ 10 years ಎಕ್ಸ್ಪೀರಿಯನ್ಸ್, ಅಂದ್ರೆ ತಿಂಗಳಿಗೆ 2 ಲಕ್ಷ ಮಿನಿಮಮ್ ಹಿ ಈಸ್ ಅರ್ನಿಂಗ್. ರೀಸೆಂಟ್ ಆಗಿ ಅವನ್ಗೆ ಹಿ ಹ್ಯಾಸ್ ಹೆಡ್ ಅ ಪ್ಯಾಷನ್, ಅಂದ್ರೆ ಮುಂಚೆನೂ ಒಂದು ಪ್ಯಾಷನ್ ಇತ್ತು, ಬೇಕ್ರಿ ಆಗಬೇಕು, ಲೈಕ್ ಕೇಕ್ ಬೇಕ್ ಮಾಡಬೇಕು, ಯುನೋ ಈ ತರ ಬೇಕಿಂಗ್ ಅಲ್ಲಿ ಪ್ಯಾಷನ್ ಜಾಸ್ತಿ ಇತ್ತು. ರೀಸೆಂಟ್ ಆಗಿ ಅವರು ಶಿಫ್ಟ್ ಆಗಿದ್ದು, ರೀಸೆಂಟ್ ಆಗಿ ಹಿ ಚೇಂಜ್ಡ್ ಹಿಸ್ ಕರಿಯರ್ ಪ್ಲಾನ್. ದುಡ್ಡು ಬರುತ್ತೋ ಐ ಡೋಂಟ್ ನೋ, ಬಟ್ ಹಿ ಇಸ್ ಫಾಲೋಯಿಂಗ್ ಹಿಸ್ ಪ್ಯಾಷನ್. ಅವನಿಗೆ ಆರ್ಡರ್ಸ್ ತಗೊಳ್ಳೋದು, ಕೇಕ್ ಬೇಕ್ ಮಾಡ್ಕೊಡೋದು, ಕಸ್ಟಮೈಸ್ಡ್ ಮಾಡ್ಕೊಡೋದು, ಸೊ ದಟ್ ಅವನಿಗೂ ಖುಷಿ, ಕಸ್ಟಮರ್ಸಿಗೂ ಖುಷಿ, ರೈಟ್? ಅಲ್ಟಿಮೇಟ್ಲಿ ಅಲ್ಲಿ ಹ್ಯಾಪಿನೆಸ್ ಈಸ್ ಆಲ್ ಇಟ್ ಮ್ಯಾಟರ್ಸ್, ರೈಟ್? ಈ ಒಂದು ತಿಂಗಳಲ್ಲಿ ಆ ಥರ ಒಂದು ಚಾಯ್ಸ್ ನೀವು ಮಾಡೋ ಪಾಸಿಬಿಲಿಟಿ ಇದೆ. ವೆರಿ ಪಾಸಿಟಿವ್, ಲೆಟ್ ಮಿ ಟೆಲ್ ಯು, ವೆರಿ 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 ಪಾಸಿಟಿವ್. ಓಕೆ, ನಾನು ಒಂಥರ ಮುಳುಗೋಗ್ಬಿಟ್ಟಿದ್ದೀನಿ, ಈಗ ವಾಪಸ್ ಬಂದೆ. ಲವ್ ಲೈಫ್ ನೋಡೋಣ. ಗ್ರೂಪ್ 4 ಅವ್ರಿಗೆ ದೇರ್ ಈಸ್ ಕಿಂಗ್ ಆಫ್ ಸ್ವರ್ಡ್ಸ್. ಐ ಫೀಲ್ ಈ ಒಂದು ತಿಂಗಳಲ್ಲಿ ಲವ್ಗಿಂತ ಜಾಸ್ತಿ ಕರಿಯರಿಗೆ ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ, ಅಥವಾ ಎಗೇನ್ ಇಟ್ಸ್ ಅನ್ ಇಂಡಿಕೇಶನ್ ತುಂಬಾ ನೀವು ನಿಮ್ಮ ಚಾಯ್ಸಸ್ ಒಳಗೆ ಮುಳುಗ್ ಹೋಗಬೇಡಿ. ಇಫ್ ಪಾಸಿಬಲ್ ಮನೆಯವ್ರಿಗೂ, ಫ್ರೆಂಡ್ಸ್ಗೂ, ನಿಮ್ಮ ರಿಲೇಷನ್ಸ್ಗೂ ನೀವು ಇಂಪಾರ್ಟೆನ್ಸ್ ಕೊಡಬೇಕು. ಎಗೇನ್ ನಾನು ಏನು ನೋಡ್ತಾ ಇದ್ದೀನಿ, ಸಿಂಗಲ್ ಆಗಿರೋರು ನಿಮ್ಮದೇ ಒಂದು ಬೌಂಡ್ರಿ ಹಾಕೋಬಿಟ್ಟಿರ್ತೀರ. ಈ ತಿಂಗಳಲ್ಲಿ ನಾನು ಯಾರಿಗೂ ವೀಕ್ ಆಗೋದಕ್ಕೆ ಇಷ್ಟಪಡಲ್ಲ, ಈ ತಿಂಗಳಲ್ಲಿ ಯಾರಿಗೂ ನಾನು ಎಮೋಷ್ನಲಿ ನಾನು ಕಂಪ್ಲೀಟ್ ಆಗಿ ಕೊಡೋದಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಇವಾಗ ನಾನು ಏನೋ ನನಗೆ ಇಷ್ಟ ಇರೋದು ನಾನು ಮಾಡ್ತಾ ಇದ್ದೀನಿ, ನನ್ನ ಪ್ಯಾಷನ್ನ ಫಾಲೋ ಮಾಡ್ತಾ ಇದ್ದೀನಿ, ಇವಾಗ ನನಗೆ ಲವ್ ಬೇಡ. ಸೊ ಈ ತರ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ನೀವಿರೋ ಪಾಸಿಬಿಲಿಟಿ ಇದೆ. ಅಗೇನ್ ನೀವ್ ಹೆಂಗೆ ಅಂದ್ರೆ, ಫಸ್ಟ್ ನಾನ್ ಸೆಟ್ಲ್ ಆಗ್ತೀನಿ, ಫಸ್ಟ್ ನಾನು ನನ್ನ ಲೈಫಿಗೆ ಏನ್ ಬೇಕು, ನನ್ನ ಖುಷಿಗೆ ಏನೇನ್ ಬೇಕು ಅದನ್ನ ಮಾಡ್ಕೊಂತೀನಿ, ಆಮೇಲೆ ನಾನು ಲವ್ ಬಗ್ಗೆ ಯೋಚನೆ ಮಾಡೋಣ. ದಿಸ್ ಇಸ್ ಯು. ಅಂಡ್ ತುಂಬಾ ಜನ ಅನ್ವಾಂಟೆಡ್ ಪೀಪಲ್ ನ ರಿಮೂವ್ ಮಾಡೋದು. ಸಿ, ತುಂಬಾ ಜನದ್ದು ಈ ಒಂದ್ ತಿಂಗಳಲ್ಲಿ ಬ್ರೇಕಪ್ ಆಗೋ ಪಾಸಿಬಿಲಿಟಿ ಇದೆ. ಬಿಕಾಸ್ ನಿಮಗೆ ರಿಯಲೈಸ್ ಆಗುತ್ತೆ, ನೀವು ಇರುವಂತ ಪರ್ಸನ್ ನಿಮಗೆ ಯಾವುದೇ ರೀತಿಯಾಗೂ ಹೆಲ್ಪ್ ಮಾಡ್ತಾ ಇಲ್ಲ, ಯಾವುದೇ ರೀತಿಯಾಗೂ ಗ್ರೋತಿಗೆ ಹೆಲ್ಪ್ ಮಾಡ್ತಾ ಇಲ್ಲ. ಎಸ್ಪೆಷಲಿ ಮೆಂಟಲಿ ರಿಮೂವ್ ಮಾಡೋದು, ಅನ್ವಾಂಟೆಡ್ ಪೀಪಲ್ಸ್ನ ರಿಮೂವ್ ಮಾಡೋದು ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಲೈಕ್ ಎಮೋಷನ್ಸ್ನ ಸೆಕೆಂಡರಿ ತರ ಇಟ್ಕೊಬಿಡ್ತೀರಾ. ಓಕೆ, ಅಂಡ್ ಅಗೇನ್ ರಿಲೇಶನ್ಶಿಪ್ ಅಲ್ಲಿ ಇರೋದು ಒಂದು ಡೈರೆಕ್ಟ್ ಕಾನ್ವರ್ಸೇಷನ್ ಆಗೋದನ್ನ ನೋಡ್ತಾ ಇದೀನಿ. ಆನೆಸ್ಟ್ ಒಪಿನಿಯನ್ಸ್ ಎಲ್ಲ ಮಾತಾಡ್ತೀರಾ, ನೀವು ಡಿಸ್ಕಸ್ ಮಾಡ್ತೀರಾ ರಿಲೇಶನ್ಶಿಪ್ ಬಗ್ಗೆ, ಏನ್ ಅನ್ಸ್ತಾ ಇದೆ ಡೈರೆಕ್ಟ್ ಆಗಿ ಹೇಳ್ತೀರಾ. ನಿಮಗೆ ಏನ್ ಇಷ್ಟ ಆಗ್ತದೆ, ನಿಮ್ಗೆ ಲೈಫಲ್ಲಿ ಏನ್ ಬೇಕದನ್ನ ಡೈರೆಕ್ಟ್ ಆಗಿ ಕಾನ್ವರ್ಸೇಷನ್ ಮಾಡ್ತೀರಾ ನೀವು. ಸೊ ಅಗೇನ್ ಎಸ್, ಇಟ್ಸ್ ಎನ್ ಇಂಡಿಕೇಶನ್ ಆಫ್ ಅ ಮೆಚ್ಯೂರ್ಡ್ ಡಿಸಿಷನ್. ಅಂದ್ರೆ ಒಂದಷ್ಟು ಮೆಚ್ಯೂರ್ಡ್ ಡಿಸಿಷನ್ ತಗೊಂತೀರಾ. ಕಿಂಗ್ ಆಫ್ ಸ್ವರ್ಡ್ಸ್ ಅಂದ್ರೆ ವೆರಿ ವೆರಿ ಮೆಚ್ಯೂರ್ಡ್ ಪರ್ಸನ್ ಇವರು. ನಾಟ್ ಸಮ್ ಒನ್ ಕ್ಯಾಶುವಲ್ ರಿಲೇಶನ್ಶಿಪ್ಸಿಗೆಲ್ಲ ಓಪನ್ ಇರಲ್ಲ. ಓಕೆ, ಸೊ ಗೈಸ್, ಯಾವೆಲ್ಲ ಮೆಸೇಜಸ್ ಕ್ಲೇಮ್ ಮಾಡ್ಕೋಬೇಕು, ಒನ್ ಅಂತ ಡ್ರಾಪ್ ಮಾಡೋದಾಯ್ತು. ಇವಾಗ ಚಾಲೆಂಜಸ್ ಏನಿರ್ಬೋದು, ವಾಟ್ ಈಸ್ ದ ಥಿಂಗ್ ಯು ಗೈಸ್ ನೀಡ್ ಟು ಅವಾಯ್ಡ್ ಈ ತಿಂಗಳಲ್ಲಿ? ಲೆಟ್ಸ್ ಸಿ ಡೈಸ್ ಪ್ರಕಾರ. 12th house and these symbols are very confusing guys. ಇದು ಯಾವ ಸಿಂಬಲ್ ಇದು? this is I guess this is I'm really sorry, this is Mercury. All right, this is Mercury in 12th house and this is Gemini. wow, ನಿಮ್ದೇ ಬಂದಿದೆ ಇಲ್ಲಿ. So it's not yours. yes, Mithuna Rashi. All right, so Gemini, 12th house, Mercury, Cancer ascendant. yes, again ನೀವೇ. ಇಫ್ ಪಾಸಿಬಲ್ ಗೈಸ್, ತುಂಬಾ ಇಂಟ್ರೋವರ್ಟ್ ಆಗೋದಕ್ಕೆ ಟ್ರೈ ಮಾಡೋ ಪಾಸಿಬಿಲಿಟಿ ಇದೆ, ನೀವು ಮಾಡಬೇಡಿ. ಇಫ್ ಪಾಸಿಬಲ್ ಸೋಷಲೈಸ್ ಆಗಿ, ನೋ ದಟ್ ನಿಮಗೂ ಒಂದ್ಸತಿ ನೀವು ಸೋಷಲೈಸ್ ಆದ ಫ್ರೆಂಡ್ಸ್ ಮಾಡ್ಕೊಳ್ಳೋ ತಾಕತ್ ನಿಮಗೂ ಇದೆ. ನಿನ್ನ ನೀವು ಎಲ್ಲರಿಂದ ದೂರ ತಳ್ಕೋಬೇಡಿ. you have that capacity in you to make new friends. ನೀವು ಅನ್ಕೊಂತೀರಾ ಗ್ರೂಪಲ್ಲಿ ನಾನು
ನಾನು ವರ್ಕ್ ಚೆನ್ನಾಗಿ ಮಾಡಲ್ಲ, ನಾನು ಒಬ್ಳೇ ಮಾಡಬೇಕು, ನಾನು ಒಬ್ಬನೇ ಇದ್ರೇನೆ ಚೆನ್ನಾಗಿ ಮಾಡೋದು. ಬಟ್ ನೋ, ಲೈಕ್ ಎಲ್ಲೋ ಒಂದ್ ಕಡೆ ಏನ್ ನೋಡ್ತಾ ಇದೀನಿ ಅಂದ್ರೆ, ನಿಮ್ಮ ಎಮೋಷನ್ಸ್ ನೀವು ತುಂಬಾ ಸಪ್ರೆಸ್ ಮಾಡ್ತೀರಾ, ಯಾರಿಂದನೋ ತುಂಬಾ ಹೈಡ್ ಮಾಡೋದು, ಜನರಿಂದ ತುಂಬಾ ದೂರ ಹೋಗೋದು, ಅದು ಸರಿ ಹೋಗಲ್ಲ ಅಂತ. ನಿಮ್ಮ ಒಪಿನಿಯನ್ಸ್ನ ಶೇರ್ ಮಾಡ್ಕೊಳ್ಳೋದೇ ಇಲ್ಲ. ಮರ್ಕ್ಯೂರಿ ಇನ್ 12th ಹೌಸ್, ನಿಮಗೆ ನೀವೇ ಇಟ್ಕೊಂತೀರಾ. ನಾನು ಹೇಳೋದಂದ್ರೆ, ಏನಾದ್ರು ಒಂದು ಒಪಿನಿಯನ್ ಇದೆ ಅಂದ್ರೆ ಅದನ್ನ ಹೇಳಿ, ರೈಸ್ ಔಟ್ ಮಾಡಿ, ಗ್ರೂಪಲ್ಲಿ ಬಿಲಾಂಗ್ ಆಗಿ. ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಷ್ಟೊಂದು ಶೈ ಆಗೋ ಅವಶ್ಯಕತೆ ಇಲ್ಲ ನಿಮಗೆ, ರೈಟ್? ಆ್ಯಂಡ್ ನೀವು ಸ್ವಲ್ಪ ಏನು ಒಪಿನಿಯನ್ ಇದೆ ಡೈರೆಕ್ಟಾಗಿ ಮಾತಾಡಬೇಕು, ಮನಸ್ಸಲ್ಲೇ ಇಟ್ಕೋಬಾರ್ದು. ಏನಿದೆ ಅಂತ ಡೈರೆಕ್ಟಾಗಿ ಹೇಳಿದ್ರೆ ನಿಮ್ಮ ಎಷ್ಟೋ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಮೇಯ್ನಾಗಿ. ಓಕೆ, ಅಡ್ವೈಸ್ ನೋಡೋಣ ಗ್ರೂಪ್ 4 ಅವ್ರಿಗೆ ಈ ಒಂದು ತಿಂಗಳಲ್ಲಿ. ಅಡ್ವೈಸ್ ಫಾರ್ ಗ್ರೂಪ್ 4. Let's see. Advice for group 4. Okay. There is sense, if possible. Venus, scent ಅಂದ್ರೆ this is again Venus. ನಿಮ್ನ ನೀವು ಸೆಲ್ಫ್ ಲವ್ ಜಾಸ್ತಿ ಮಾಡೋದ್ರೆ ತುಂಬಾ ಮ್ಯಾಟರ್ ಆಗುತ್ತೆ ಈ ಒಂದು ತಿಂಗಳಲ್ಲಿ. ಜಾಸ್ತಿ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡಬೇಡಿ. ಸೆಲ್ಫ್ ಲವ್ ಮ್ಯಾಟರ್ಸ್ ಅ ಲಾಟ್. ಸೆಲ್ಫ್ ಕೇರ್, ಸ್ಕಿನ್ ಕೇರ್ ಮಾಡಿ, ಹೊರಗಡೆ ಹೋಗಿ, ಪಾರ್ಲರಿಗೆ ಹೋಗಿ, ಏನ್ ಮಾಡಿದ್ರೆ ನಿಮಗೆ ಖುಷಿ ಆಗುತ್ತೆ ಅದನ್ನ ಮಾಡಿ. ಯುನೋ ಬ್ಯೂಟಿಫುಲ್ ಆಗಿರೋದಕ್ಕೆ ಟ್ರೈ ಮಾಡಿ ಎಟ್ ಯೋರ್ ಬೆಸ್ಟ್ ಈ ಒಂದು ತಿಂಗಳಲ್ಲಿ. ಓಕೆ ಓಕೆ, ದೇರ್ ಈಸ್ ಫೊರೆನ್ಸಿಕ್ ಯಾಕೆ ಇಲ್ಲಿ ಬರ್ತಾ ಇದೆ? ಸಮಥಿಂಗ್ ಹಿಡನ್, ಸಮಥಿಂಗ್ ಅನ್ನೋನ್ ಗೊತ್ತಾಗೋ ಪಾಸಿಬಿಲಿಟಿ ಇದೆ. ಅನ್ನೋನ್ ಥಿಂಗ್ಸ್ ಅಂದ್ರೆ ಯಾರು ಏನಾದ್ರು ಮುಚ್ಚಿಟ್ಟಿದ್ರು ಅಂದ್ರೆ ಈ ಒಂದು ತಿಂಗಳಲ್ಲಿ ಅದನ್ನ ಬಿಚ್ಚಿಡೋ ಪಾಸಿಬಿಲಿಟಿ ಇದೆ. ಈ ಒಂದು ಮೆಸೇಜ್ ಪಾಪಪ್ ಆಯ್ತು, ವಾರ್. ಸೊ ಎಸ್, ಲೈಕ್ ಕೈಂಡ್ ಆಫ್ ಇಲ್ಲಿ ಏನು ಗೊತ್ತಾ, ಒಂದಷ್ಟು ಕ್ಲೋಸ್ ಪೀಪಲ್ ಜೊತೆ ಒಂದಷ್ಟು ಹಿಡನ್ ಥಿಂಗ್ಸ್ ನಿಮಗೆ ಗೊತ್ತಾಗೋ ಪಾಸಿಬಿಲಿಟಿ ಇದೆ. ಮೇ ಬಿ ದಟ್ ಈಸ್ ಅ ರೀಸನ್ ಅನ್ವಾಂಟೆಡ್ ಪೀಪಲ್ನ ನೀವು ಈ ತಿಂಗಳಲ್ಲಿ ರಿಮೂವ್ ಮಾಡೋದು, ಅನ್ವಾಂಟೆಡ್ ರಿಲೇಶನ್ಶಿಪ್ನ ಬೇಡ ಅಂತ ದೂರ ಹಾಕೋದು, ಇದೆಲ್ಲ ಪಾಸಿಬಿಲಿಟಿ ಇದೆ. ದಟ್ಸ್ ರಿಯಲಿ ಗ್ರೇಟ್. ಸೊ ಬೈ ದ ಎಂಡ್ ಆಫ್ ದ ಮಂತ್ ನೀವೇನು ಅಚೀವ್ ಮಾಡಿರ್ತೀರಾ ನೋಡೋಣ. ಬೈ ದ ಎಂಡ್ ಆಫ್ ದ ಮಂತ್, ಓಕೆ ನಾನು ಇದನ್ನ ಮಾಡಿದೆ, ಫೈನಲಿ ಇದು ನನಗೆ ಆಯಿತು. ಅದು ಈ ತಿಂಗಳು ಎಫರ್ಟೇ ಆಗಬೇಕು ಅಂತ ಇಲ್ಲ, ಎಷ್ಟೋ ವರ್ಷದ ಎಫರ್ಟು ಆಗಿರ್ಬೋದು. ಲೆಟ್ಸ್ ಸಿ ಆ ಥರದ್ದು ಏನಾಗುತ್ತೆ ನಿಮ್ಮ ಈ ಒಂದು ತಿಂಗಳಲ್ಲಿ ಅಂತ. ಲೆಟ್ಸ್ ಸಿ ಗ್ರೂಪ್ 4ಗೆ. ವೀಪಿಂಗ್ ವಿಲ್ಲೋ, ಫ್ಯಾಮಿಲಿ ಸಾರೋ. ಐ ಗೆಸ್ ಫ್ಯಾಮಿಲಿಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ, ಫ್ಯಾಮಿಲಿ ಏನಾದ್ರು ಬರ್ಡನ್ ಇತ್ತು ಅಂದ್ರೆ, ಆ ಬರ್ಡನ್ನು, ಆ ಒಂದು ರೆಸ್ಪೆಕ್ಟ್ ಅಥವಾ ರೆಸ್ಪಾನ್ಸಿಬಿಲಿಟಿ ಅದೆಲ್ಲ ಸ್ವಲ್ಪ ಕಡಿಮೆ ಆಗೋದನ್ನ ನೋಡ್ತೀನಿ. ದಟ್ಸ್ ರಿಯಲಿ ಗ್ರೇಟ್. ಡಾಗ್ ಕ್ಲೋಸ್ ಅಪ್, ಪ್ಲೆಜರ್ ವಿತ್ ಅ ಕ್ಲೋಸ್ ಫ್ರೆಂಡ್. ಐ ಟೋಲ್ಡ್ ಯು, ಮೇ ಬಿ ಕಲಿಗೆ ಒಂದು ಕ್ಲೋಸ್ ಫ್ರೆಂಡ್ ಆಗಿ ಟರ್ನ್ ಆಗೋದನ್ನ ನೋಡ್ತಾ ಇದೀನಿ. ಒಂದು ಲಾಯಲ್ ಫ್ರೆಂಡ್ ನಿಮ್ಮ ಲೈಫ್ಗೆ ಜಾಯಿನ್ ಆಗೋದನ್ನ ನೋಡ್ತಾ ಇದೀನಿ ಮೇಯ್ನ್ ಆಗಿ ಈ ತಿಂಗಳಲ್ಲಿ. ವೆರಿ ಬ್ಯೂಟಿಫುಲ್, ವೆರಿ 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 ಬ್ಯೂಟಿಫುಲ್. ಈ ಪರ್ಸನ್ ನಿಮಗೆ ವ್ಯಾಲ್ಯೂ ಕೂಡ ಆ್ಯಡ್ ಮಾಡ್ದಂಗೆ ಫೀಲ್ ಆಗುತ್ತೆ. ಸೊ ಎಸ್ ಗೈಸ್, ದಟ್ ವಾಸ್ ಅನ್ ಅಮೇಝಿಂಗ್ ರೀಡಿಂಗ್ ಅನ್ಬೋದು. ನಿಮಗೆ ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ. ಗೈಸ್, ಮೈ ವಾಟರ್ ಬೇಬೀಸ್ ಅಂತ ಹೇಳ್ಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್. Love you all. Let you guys have beautiful April. Okay, bye bye.